ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಒಂದೆರಡಲ್ಲ. ನಿನ್ನೆಯಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯನವರು 1-to-1 ಮೀಟಿಂಗ್ ನಡೆಸಿದ್ರು, ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು. ಆಗ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ತಾರೆ, ರಾಜ್ಯಸಭಾ ಜೊತೆಗೆ ಪರಿಷತ್ನ ಚುನಾವಣೆ ವಿಚಾರಕ್ಕಷ್ಟೇ ಚರ್ಚೆ ಆಗಿದ್ದು ಅಂತ. ಅದಾದ ಮೇಲೆ ರಾತ್ರೋರಾತ್ರಿ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಲ್ಲಿ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾ ಇದ್ದಾರೆ ಗುರುವಾರ ಬೆಳಗ್ಗೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹತ್ತು ಇಡೀ ರಾಜ್ಯದಾದ್ಯಂತ. ತದನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಹೌದು, ಇದು ನಿಜ ಅನ್ನೋದು ಪ್ರೂವ್ ಆಗುತ್ತೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ಕರೆಸ್ತಾರೆ ಕಾವೇರಿ ನಿವಾಸಕ್ಕೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮೀಟಿಂಗ್ನಲ್ಲಿ ಏನೇನು ಪ್ರಸ್ತಾಪ ಆಯಿತು ಅಂತ ಹೇಳಿದಾಗ, ತಮ್ಮ ಆಪ್ತ ಬಣದಲ್ಲಿದ್ದಂಥ ಶಾಸಕರು ಜೊತೆಗೆ ಒಂದಿಬ್ಬರು ಮೂರು ಜನ ಸಚಿವರುಗಳು ಸಿದ್ದರಾಮಯ್ಯನವರು ರಿಸೈನ್ ಮಾಡಲೇಬಾರ್ದು, ನೀವ್ಯಾಕೆ ಒಪ್ಕೊಂಡ್ರಿ ಹೈಕಮಾಂಡ್ ಹೇಳ್ದಂಗೆ, ನೀವು ಕೆಳಗಿಳಿಯೋದು ನಮಗೆ ಇಷ್ಟ ಇಲ್ಲ, ನೀವು ಕೊಡಬೇಡಿ, ರಿಸೈನ್ ಮಾಡಬೇಡಿ ಅಂತಂದ್ರು. ಬಟ್ ಸಿದ್ದರಾಮಯ್ಯನವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಕೂಡ ರಿಸೈನ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅಂತ. ಅದಕ್ಕೆ ಶಾಸಕರ ಒತ್ತಡಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೇನೆ ಸೈಲೆಂಟ್ ಆಗೋದ್ರು. ಆದರೆ ತಮ್ಮ ಆಪ್ತ ಬಣದಲ್ಲಿದ್ದವರು ಎಲ್ಲರೂ ಕೂಡ ಸೇರಿಕೊಂಡು, ಇಲ್ಲ ಇದ್ರ ಬಗ್ಗೆ ಒಂದು ಪತ್ರ ಆಗ್ಬಿಡ್ಲಿ, ಒಂದು ಸಹಿ ಸಂಗ್ರಹ ಆಗಿಬಿಡ್ಲಿ ಅಂತ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಸಪ್ರೇಟ್ ಆಗಿ ಮೀಟಿಂಗ್ ಕೂಡ ಮಾಡ್ತಾ ಇದ್ರು. ಈ ಗ್ಯಾಪ್ನಲ್ಲಿ ಹೈಕಮಾಂಡ್ ನಾಯಕರ ಒಂದು ಸಂದೇಶವನ್ನು ಹೊತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದರು. ಬಂದ ನಂತರ ಮತ್ತೆ ಅದೇ ಪ್ಲೇಟು, ಏನು ಎಲ್ಲವೂ ಊಹಾಪೋಹ ಅಂತ ಮೇಲ್ನೋಟಕ್ಕೆ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಯಾಕೆಂದ್ರೆ ಅಫಿಷಿಯಲ್ ಅನೌನ್ಸ್ ಆಗೋ ತನಕವೂ ಕೂಡ ನಾವು ಹೇಳೋದು ಬೇಡ, ಗುಟ್ಟು ಬಿಟ್ಟು ಕೊಡೋದು ಬೇಡ ಅನ್ನೋ ರೀತಿಯ ತಂತ್ರವನ್ನು ಅನುಸರಿಸಿದಂಗಿದೆ. ಸೊ ಹಾಗಾದ್ರೆ ಈ ಬೆಳವಣಿಗೆ ನಿನ್ನೆಯಿಂದ ಇಲ್ಲಿಯ ತನಕ ಆಗಿದ್ದಿಷ್ಟ ಆದರೆ ನಾಳೆ ಏನೇನಾಗಬಹುದು, ನಾಡಿದ್ದೇನೇನಾಗಬಹುದು ಅಂದುಕೊಂಡಂತೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಾ, ರಿಸೈನ್ ಮಾಡ್ತಾರಾ, ಅದಕ್ಕೂ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡ್ತಾರಾ, ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರೇ ಪದಗ್ರಹಣ ಮಾಡಿ ಸಿಎಂ ಆಗ್ತಾರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಓವರ್ ಆಲ್ ಕಾಂಗ್ರೆಸ್ನ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಕಾರ್ಯಕ್ರಮವೇ ಚದುರಂಗ ರಾಜ್ ಡಿಬೇಟ್ ಕಾರ್ಯಕ್ರಮ. ಇದೇ ಈ ಹೊತ್ತಿನ ವಿಶೇಷ, ರಾಜೀನಾಮೆ ರಾಜಕೀಯ. ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸಿದ್ದರಾಮಯ್ಯನವರು ಪದತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರೆ, ಬಂಡೆಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ, ಕೈ ಪಡೆಯ ಪವರ್ ಫೈಟ್ಗೆ ಕೊನೆಗೂ ತೆರೆ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಟ್ರಬಲ್ ಶೂಟರ್ ಕನಸು ಕೊನೆಗೂ ನನಸಾಗ್ತಾ ಇದೆ. ಸಿಂಹಾಸನದಿಂದ ಇಳಿಯೋದಕ್ಕೆ ಟಗರು ರೆಡಿ ಆಗ್ತಾ ಇದೆ. ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಗ್ಯಾರಂಟಿ. ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಆದ ನಂತರ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ರಾಜೀನಾಮೆ ಕೊಡಬೇಡಿ ಹೀಗಂತ ಸಿದ್ದು ಆಪ್ತರು ಒತ್ತಡ ಹೇರ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರಿಗೆ ಕ್ಯಾಬಿನೆಟ್ನಲ್ಲಿ ಮಣೆ ಹಾಕುವ ಸಾಧ್ಯತೆ ಕಮ್ಮಿ. ಯತೀಂದ್ರ ಸೇರಿದಂತೆ 4ವರಿಗೆ ಡಿಸಿಎಂ ಹುದ್ದೆಯನ್ನ ಕೊಡಲಾಗುತ್ತಾ? ಕೈ ಕ್ಷಿಪ್ರ ಕ್ರಾಂತಿಯಲ್ಲಿ ಮೆಗಾ ಟ್ವಿಸ್ಟ್ ಏನಾದರೂ ಕಾದಿದೆಯಾ? ರಾಜಕೀಯ ಅನ್ನೋದೇ ಹಾಗೆ, ರಾತ್ರೋರಾತ್ರಿ ಡೆವಲಪ್ಮೆಂಟ್ಗಳಾಗ್ಬಿಡುತ್ತೆ, ಬೆಳವಣಿಗೆಗಳಾಗ್ಬಿಡುತ್ತೆ. ಆ ಬೆಳವಣಿಗೆ ಏನಾದರೂ ಇವತ್ತು ನಿರೀಕ್ಷೆ ಮಾಡಬಹುದಾ? ನಾಳೆ ಅಂದುಕೊಂಡಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರಾ? ರಾಜೀನಾಮೆಗೂ ಮುಂಚೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡಲಿಕ್ಕಿದ್ದಾರೆ. ಅಂದ್ರೆ ಶಕ್ತಿಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಘೋಷಣೆಗಳು ಕೇಳಿಸ್ತಾ ಇದೆ ಈಗಲಿಂದಲೇ. ವಿಧಾನಸೌಧದ ಸಿಬ್ಬಂದಿಗಳೇ ಸಿಎಂ ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಹೋಗ್ತಾ ಇದ್ದಂತೆ ಜೈಕಾರ ಕೂಗಿರೋದು, ಆಮೇಲೆ ಸಿದ್ದರಾಮಯ್ಯನವರಿಗೆ ಭಾವುಕ ಬೀಳ್ಕೊಡುಗೆ ಕೊಟ್ಟಂತೆ ಕಾಣಿಸ್ತು ಅಲ್ಲಿನ ಸಿಬ್ಬಂದಿ. ಆಮೇಲೆ ಜೊತೆಗೆ ಅಲ್ಲಿನ ಒಂದಷ್ಟು ಜನ ಸಿಬ್ಬಂದಿ ದಯವಿಟ್ಟು ರಾಜೀನಾಮೆ ಕೊಡಬೇಡಿ ಸರ್ ಅಂತೇಳಿ ಭಾವುಕ ಕ್ಷಣಕ್ಕೆ ಸಾಕ್ಷಿ ಆಯಿತು ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ. ನೋಡಿ, ಇದು ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಹೊರಡುವ ಸಂದರ್ಭದಲ್ಲಿ ಜೈಕಾರ ಹಾಕ್ತಾ ಇರೋದು. ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಹೊರ ಹೋಗುವ ಸಂದರ್ಭದಲ್ಲಿ ವಿಧಾನಸೌಧದ ಸಿಬ್ಬಂದಿಗಳು
ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇದು ಒಂದು. ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿನ ಸಿಬ್ಬಂದಿಗಳು ಸಿದ್ದರಾಮಯ್ಯನವರ ಕಂಡ ತಕ್ಷಣ ಭಾವುಕರಾಗಿ ನೀವು ರಿಸೈನ್ ಮಾಡಿಬಿಡಿ ಸಾರ್ ಅಂಥೇಳಿ ಕಣ್ಣೀರಿಟ್ಟಿರುವುದರ ಸಿಬ್ಬಂದಿಗಳು, ವಿಧಾನಸೌಧದ ಸಿಬ್ಬಂದಿಗಳು, ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಸಿದ್ದರಾಮಯ್ಯನವರಿಗೆ ದಯವಿಟ್ಟು ರಿಸೈನ್ ಮಾಡಬೇಡಿ ಸರ್ ನೀವು ಅಂತ ಕಣ್ಣೀರ ವಿದಾಯ ರೀತಿಯಾಗಿತ್ತು. ಒಂದು ಕಡೆ ಅಲ್ಲಿನ ಸಿಬ್ಬಂದಿಗಳು ಒಳಗಡೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಕಣ್ಣೀರು ಹಾಕಿದ್ದು, ಅದಾದಮೇಲೆ ಅಲ್ಲಿಂದ ಹೊರಗೆ ಹೋಗ್ತಾ ಇದ್ದಂತೆ ಅಲ್ಲಿನ ಸಿಬ್ಬಂದಿಗಳೆಲ್ಲರೂ ಸಿದ್ದರಾಮಯ್ಯನವರ ಪರವಾಗಿ ಜೈಕಾರವನ್ನು ಕೂಗಿರೋದು. ಏನು ಸೂಚಿಸುತ್ತೆ ಅಂತಂದರೆ, ವಿಧಾನಸೌಧದ ಒಳಗಡೆ ಅಧಿಕಾರವನ್ನು ನಡೆಸಿದ ಸಂದರ್ಭದ ಕೊನೆಯ ಒಂದು ಕ್ಷಣ. ಇದೊಂದು ಭಾವುಕ ರೀತಿಯಾಗಿ ಕಾಣಿಸ್ತಾ ಇದೆ, ಭಾವುಕ ಕ್ಷಣವಾಗಿ ಸಾಕ್ಷಿ ಆಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಸೇಮ್, ಕೂಲ್ ಆಗಿದ್ದಾರೆ. ವಿಧಾನಸೌಧಕ್ಕೆ ಹೋದ್ರು, ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡ್ರು, ಅಲ್ಲಿಂದ ಹೊರಟು ರಾಜೀನಾಮೆ ಹೊಸ್ತಿಲಲ್ಲಿ ಅಹಿಂದಕ್ಕಾಗಿ ಸಿದ್ದರಾಮಯ್ಯನವರ ಮನ ಮಿಡಿತಾ ಇದೆ. ಕೊನೆಗೂ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯನವರು. ವಿಧಾನಸೌಧದಲ್ಲಿ ಗಣತಿ ವರದಿಯನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿಯದು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ಅವರ ಕಡೆಯಿಂದ ಈ ಒಂದು ವರದಿಯನ್ನು ಸ್ವೀಕರಿಸಲಾಗಿದೆ. ಇನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ಆತ್ಮಾನಂದ ಅವರು ಜಾನಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ JDS ವಕ್ತಾರರಾದಂತಹ ನಾಗೇಂದ್ರ ಪಿ ಅವರು ಜಾನಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲಿಗೆ ಬಿಜೆಪಿ ವಕ್ತಾರರನ್ನ ಮಾತಾಡ್ತೀನಿ. ಸರ್, ಸದ್ಯದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲ ಆ ರೀತಿಯಾಗಿ ಮಾತುಕತೆನೇ ಆಗಿಲ್ಲ, ಕೇವಲ ಇದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಅಥವಾ ವಿಪಕ್ಷಗಳು ಮಾತಾಡ್ತಾ ಇದೆ ಅಷ್ಟೇ, ಆ ರೀತಿಯಾದಂಥ ನಾಯಕತ್ವ ಬದಲಾವಣೆಯ ಚರ್ಚೆನೇ ಇಲ್ಲ, ಎಲ್ಲ ನೀವೇ ಸೃಷ್ಟಿ ಮಾಡ್ತಿರೋದು ಬೇಕಂತ ಅಂಥೇಳಿ ಬಿಜೆಪಿ ಮೇಲೂ ಹಾಕಿದ್ದುಂಟು. ಸದ್ಯ ಈ ಬೆಳವಣಿಗೆ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಕಳೆದ 3 ವರ್ಷದಿಂದ ಏನು ಅಧಿಕಾರಕ್ಕೆ ಬಂದ್ರು ಕಾಂಗ್ರೆಸ್ ಸರ್ಕಾರ, ಅವತ್ತಿನಿಂದನೂ ಕೂಡ ಕುರ್ಚಿಯನ್ನು ಗುದ್ದಾಟ ಅನ್ನುವಂಥದ್ದನ್ನ ಜೀವಂತವಾಗಿ ಇಟ್ಟಿದ್ರು. ನಾವು ಈ ರಾಜ್ಯದ ಜನತೆಗೆ ನೀವು ಖಂಡಿತವಾಗ್ಲೂ ತಿಳಿಸ್ಬೇಕಾದ್ದು ಒಂದೇ, ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೋ ಮತ್ತೆ ಇಲ್ವೋ, DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಹೈಕಮಾಂಡ್ ಹತ್ರ ನಿಮ್ಮ ಮುಂದೆ ಒಪ್ಪಂದ ಏನಾಗಿದೆ, ಅಧಿಕಾರ ಹಂಚಿಕೆ ಎನ್ನುವಂತ ಒಪ್ಪಂದ, ಅದನ್ನ ಜನಕ್ಕೆ ತಿಳಿಸ್ಬಿಡಿ ಎನ್ನುವಂಥದ್ದನ್ನ ಇವತ್ತಿನವರೆಗೂ ಸಿದ್ದರಾಮಯ್ಯನವ್ರು ಹೇಳಲಿಲ್ಲ. ನಾಳೆ ರಾಜೀನಾಮೆ ಕೊಡ್ತಾ ಇದ್ರು ಕೂಡ ಅದನ್ನ ಸಿದ್ದರಾಮಯ್ಯನವ್ರು ಹೇಳಲಿಲ್ಲ. ಸಿದ್ದರಾಮಯ್ಯನವರು ಮಗ ಯತೀಂದ್ರ ಅವರು ಪದೇ ಹೇಳ್ತಾ ಇದ್ದಿದ್ದು ಒಂದೇ, ನಮ್ಮ ತಂದೆಯವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಹಾಗಾಗಿ ಇದು ಯಾವುದೇ ಚರ್ಚೆ ಇಲ್ಲ. ಅನೇಕ ದೆಹಲಿಯ ನಾಯಕರಾದಂತಹ ಸುರ್ಜೇವಾಲಾ ಅವರು ಎಲ್ಲರೂ ಬಂದು ಒಂದೊಂದು ಸಮೀಕ್ಷೆಯನ್ನು ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯವನ್ನು ಕೇಳಿದಂಥದ್ದು, ಮಂತ್ರಿಗಳ ಅಭಿಪ್ರಾಯವನ್ನು ಕೇಳಿದಂಥದ್ದು, ಮತ್ತೆ 2-3 ಬಣಗಳಾಗಿದ್ದು, ಇದೆಲ್ಲದಕ್ಕೂ ಒಂದು ಅಂತ್ಯವನ್ನ ಇವತ್ತೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಆ ಒಪ್ಪಂದ ಆಗಿತ್ತು ಅವರ 4 ಜನದ ನಡುವೆನೆ. ಅದಕ್ಕೆ DK ಶಿವಕುಮಾರ್ ಅವರ ಶಾಂತ ಚಿತ್ತದಿಂದನೇ ಕಳೆದ 2-3 ತಿಂಗಳಿಂದ ಇದ್ದದ್ದನ್ನು ಕೂಡ ನೀವು ಗಮನಿಸಿದಿರಿ. ನಾವು ಒಂದೇ ಹೇಳ್ತಾ ಇದ್ದಿದ್ದು, ನೀವು ಯಾರು ಅಧಿಕಾರ ಮಾಡಿ ಈ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನು ಕೊಡಿಸಿ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ, ಅಧಿಕಾರ ವರ್ಗದಲ್ಲಿ ಕೆಲಸಗಳು ಆಗೋದು ಕಷ್ಟ, ಹಾಗಾಗಿ ನೀವು ಅದನ್ನ ಫೈನಲೈಸ್ ಮಾಡ್ಲಿ, ಆನಂತರ ಈ ರಾಜ್ಯ ಜನತೆಗೆ ಒಳ್ಳೆ ಆಡಳಿತವನ್ನ ಕೊಡಿ ಎನ್ನುವಂಥದ್ದನ್ನೇ ನಾವು ವಿರೋಧ ಪಕ್ಷವಾಗಿ ಕೇಳ್ತಾನೆ ಇದ್ವಿ. ಇವತ್ತು ಕೂಡ ಸಿದ್ದರಾಮಯ್ಯನವರು ನಿನ್ನೆ ಏನ್ ದೆಹಲಿಗೆ ಹೋದ್ರು, ಇಡೀ ರಾಜ್ಯದ ಜನ ಒಂದ್ ಕಡೆ ಹೇಳ್ತಾ ಇದ್ದಿದ್ದು, ಅವ್ರ ಬಣ ಹೇಳ್ತಾ ಇದ್ದಿದ್ದು 2 ಬಣಗಳು. DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅನ್ನುವಂತ ಒಂದ್ ಬಣ ಇತ್ತು. ಸಿದ್ದರಾಮಯ್ಯನವ್ರ ಬಣ ಏನಂತ ಇತ್ತು, ಯಾವುದೇ ಕಾರಣಕ್ಕೂ ನಮ್ಮ ನಾಯಕರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ. ನಮ್ದೇನಿಲ್ಲ ಸರ್, ನಾವು ನೋಡಿ ಈ ಪಕ್ಷದ ಈ ಅನೇಕ
ತೊಂದರೆಗಳನ್ನ ಇವತ್ತು ಜನ ಅನುಭವಿಸ್ತಾ ಇದ್ದಾರೆ. ಇವ್ರ ಗ್ಯಾರಂಟಿಗಳು ಆಗದೇನೆ, ಯಾವುದೇ ಸಮರ್ಪಕವಾಗಿ ನೀಡದೇನೆ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. 3 ವರ್ಷಗಳ ಕಾಲ ಕುರ್ಚಿ ಗುದ್ದಾಟದಲ್ಲೇ ಈ ಸರ್ಕಾರ ಕಳೆದಿದೆ. ಇವತ್ತು ಅನೇಕ ಬಾಣಂತಿಯರ ಸಮಸ್ಯೆಗೆ ಸಾವುಗಳಾಗಿರುತ್ತೆ, ರೈತರ ಸಮಸ್ಯೆ ಬಿದ್ದಿದೆ, ರೈತರ ಆತ್ಮಹತ್ಯೆಗಳಾಗಿದೆ, ಸಮಸ್ಯೆ ಹಲವಾರಿದೆ, ತುಂಬಾ ಹಲವಾರಿದೆ. ಇವತ್ತಿಗೂ ಕೂಡ ಅವ್ರಿಗೆ ಆ ಇಬ್ರು ನಾಯಕರ ನಡುವೆ ಇದ್ದಂತ ಗುದ್ದಾಟವನ್ನ ಇನ್ನು ಮುಂದೆ ಯಾವ ರೀತಿ ತಗೊಂಡು ಹೋಗ್ತದೆ ಅನ್ನೋದು ಕೂಡ ಈ ರಾಜ್ಯ ಜನತೆ ಕಾದು ನೋಡ್ಬೇಕಾಗಿದೆ. ಇದರಿಂದ ಅಭಿವೃದ್ಧಿ ಕೆಲಸಗಳು ಇನ್ನ ಕುಂಠಿತವಾಗ್ತವೆ. ಯಾವುದೇ ಕಾರಣಕ್ಕೂ ಈ ಬಡಗಳು 3 ಆಗುತ್ತೋ 6 ಆಗುತ್ತೋ ಅನ್ನೋದನ್ನ ನಾವು ಮುಂದೆ ಕಾದು ನೋಡ್ಬೇಕಾಗುತ್ತೆ. ರಾಜ್ಯ ಜನತೆಗೆ ಒಂದೇ ಈ ಆಡಳಿತವನ್ನ ಒಳ್ಳೆ ಆಡಳಿತ ಕೊಡಿ ಇನ್ನು 2 ವರ್ಷದಲ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟುಡಿಯೋದಲ್ಲಿ ಚೆನ್ನಾಗಿದ್ದಾರೆ ಒಕ್ಕಲಿಗ ಸಂಘದ ಪದಾಧಿಕಾರಿಗಳಾಗಿ ಡಾಕ್ಟರ್ ಅಂಜನಪ್ಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಇವತ್ತು ಫಾರ್ ಚೇಂಜ್ ಒಕ್ಕಲಿಗ ಸಂಘದ ಪದಾಧಿಕಾರಿಯಾಗಿ ಬಂದಿದ್ದೀರಿ ಸ್ಟುಡಿಯೋಗೆ. ಈಗ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾಳೆ ಅಂತ. ಬಟ್ ರಾಜಕೀಯದಲ್ಲಿ ಏನೇ ಬೇಕಾದರೂ ಆಗ್ಬೋದು. ಏನೋ ಆಗುತ್ತೆ, ಒಂದು ಎ ಆಗುತ್ತೆ ಅನ್ನೋದಾದ್ರೆ ಬಿ ಆಗಿರುತ್ತೆ ಅಲ್ಲಿ, ಇಲ್ಲ ಎ ಅಥವಾ ಬಿ ಆಗಿರುತ್ತೆ ಅಂತಂದ್ರೆ ಅಲ್ಲಿ ಸಿ ಆಗಿರುತ್ತೆ. ಈ ರೀತಿಯಾದಂತಹ ಸರ್ಪ್ರೈಸ್ ಬೆಳವಣಿಗೆಗಳನ್ನ ರಾಜಕೀಯದಲ್ಲಿ ಗಮನಿಸ್ತೀವಿ. ಬಟ್ ಓವರ್ ಆಲ್ ಈಗ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ? ಒಬ್ಬ ಸಾಮಾನ್ಯ ನಾಗರಿಕನಾಗಿ ಡಾಕ್ಟರ್ ಅಂಜನಪ್ಪ ನಾನು ಮಾತಾಡ್ತೀನಿ ನೋಡಿ. ಒಂದು ಡಿಪಾರ್ಟ್ಮೆಂಟ್ HOD ಆಗಬೇಕು ಅಂದ್ರೂ ಕೂಡ ಎಷ್ಟೋ ಕನಸು ಆಸೆ, ನಾನು HOD ಆಗಬೇಕಿತ್ತು ಅಂತ. ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಇದಕ್ಕೆ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ನಾನು ರಾಜಕೀಯದಲ್ಲಿ ಹೆಚ್ಚು ಕಾಮೆಂಟ್ ಮಾಡಕ್ ಹೋಗಲ್ಲ. ಈ ವಾಸ್ ಆಲ್ಸೋ ಎ ಗುಡ್ ಲೀಡರು. ಇನ್ನೊಬ್ಬರೋರು ಡಿ ಕೆ ಶಿವಕುಮಾರ್ ಗುಡ್ ಲೀಡರು. ನಾನು ಒಕ್ಕಲಿಗರ ಕಮ್ಯುನಿಟಿ ಪರವಾಗಿ ಮಾತನಾಡ್ತಿಲ್ಲ. ಎಲ್ಲೋ ಒಂದು ಅದು ನೋಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯ ಅಧಿಕಾರಕ್ಕೆ ಬಂದಾಗ ಇವರು ಅಧ್ಯಕ್ಷರಾಗಿದ್ರು. ನಾವು ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದೀವಿ. ಯಾರೋ ಒಬ್ರು ಅಧ್ಯಕ್ಷರಾಗಿದ್ದವರು ಯೂಶಲಿ CM ಆಗ್ತಾರೆ. ಅಂತ ಸಮಯದಲ್ಲಿ ಏನೋ ಅವರ ಗದ್ದಲಗಳಲ್ಲಿ ಇಲ್ಲ 2.5 ವರ್ಷ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಆಮೇಲೆ ನಾನು ಆಗ್ತೀನಿ ಅನ್ನೋ ಆಸೆಯಲ್ಲಿದ್ರು. ಅದು 6 ತಿಂಗಳು ಆಗೋಯ್ತು. ಪ್ರತಿ ಸಾರಿ ನಾವು ನೋಡೋದು ಇನ್ನೇನು ಅವ್ರಿಗೆ ಬಂತು ಬರ್ತ್ಡೇ ಕೊಡ್ತಾರೆ, ಇನ್ನೇನು 2.5 ವರ್ಷ ಆಯ್ತು ಕೊಡ್ತಾರೆ, ಎಲ್ಲ ಒಂದು ಆಸೆ ಇರುತ್ತೆ. ಅದೊಂದು ಅತ್ಯುನ್ನತ ಪೊಸಿಷನ್. ಸರ್ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಯಾವ ರಾಜ ಬಂದ್ರು ರಾಗಿ ಬೀಸೋದಂತೂ ತಪ್ಪಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಅಣ್ಣ ಅವರು. ಯಾರನ್ನ ಬರ್ಲಿ ನಮ್ಮ ಜನತೆಗೆ ಒಳ್ಳೇದಾಗ್ಲಿ ಒಂದು ಆಸೆ, ನಮ್ಮವ್ರು ಬರ್ಬೇಕು ಇವ್ರು ಬರ್ಬೇಕು ಇಲ್ಲ, ಅವ್ರಿಗೂ ಒಂದು ಆಸೆ ಇದೆ. ಆ ಆಸೆ ಈಡೇರ್ಲಿ ಅನ್ನೋದು ಅಷ್ಟೇ ನನ್ಗೆ ಒಬ್ಬ ಮನುಷ್ಯನಾಗಿ. ಅವ್ರಿಗೂ ಒಂದು, ಯಾಕಂದ್ರೆ ಮತ್ತೊಂದು ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತೆ ಯಾವ ಪಾರ್ಟಿ ಬರುತ್ತೋ ಗೊತ್ತಿಲ್ಲ. ಅದೊಂದು ಅತ್ಯುನ್ನತ ಪೊಸಿಷನ್. ಎಂತವ್ರಿಗೂ ಕೂಡ ನಾನೊಬ್ಬ CM ಆಗಿದ್ದೆ. ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆಯವರಿದ್ದಾರೆ. ನನಗೆ ಪರ್ಸನಲಿ ಅವರು ಆಲ್ರೆಡಿ ಎಂಜಾಯ್ ಮಾಡಿದ್ದಾರೆ ಆ ಪೊಸಿಷನ್. ಏನೋ ಇನ್ನೊಬ್ರಿಗೂ ಒಂದು ಆಸೆ ಇದೆ, ಬಿಟ್ಟು ಕೊಡೋಣ. ಅದು ಡಿ ಕೆ ಸುರೇಶ್ ಅವರಂತೂ ಪದೇ ಹೇಳ್ತಿದ್ರು, ಅಣ್ಣ ಅವರು ಬಹಳ ಸಾರಿ ಕೊಟ್ಟ ಮಾತಿಗೆ ತಪ್ಪು ಅಂತವರಲ್ಲ, ಬಹಳ ಘನತೆ ಹೊತ್ತವರು ಅಂದ್ರು. ಅದಾಗಲಿ ಅನ್ನೋದು ಒಂದು ನನ್ನ ಆಸೆ. ನಾಗೇಂದ್ರ ಅವರೇ, ಈಗ ಬಿಜೆಪಿ ಮತ್ತು JDS ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಬಿಜೆಪಿ ಈಗ ಆಲ್ರೆಡಿ ಹೇಳ್ತಾ ಇದೆ. BY ವಿಜೇಂದ್ರ ಅವರು ಕೂಡ ಹೇಳ್ತಿದ್ರು, ಅವಧಿ ಮುಗಿಯೋದಕ್ಕೂ ಮುಂಚೆನೆ ಎಲೆಕ್ಷನ್ಗೆ ಹೋಗ್ಬಿಡ್ತೀವಿ ನಾವು ಅನ್ನೋ ರೀತಿಯಾಗಿ ವಾತಾವರಣ ನಿರ್ಮಾಣ ಆಗುತ್ತೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಅನ್ನುವಂಥ ಮಾತು. ಸೊ ಈ ಪರಿಸ್ಥಿತಿಯನ್ನ JDS ಯಾವ ರೀತಿ ನೋಡುತ್ತೆ? ಇವತ್ತು ಏನು ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕೇಳ್ಕೊಂಡಿದ್ರು, ಒಂದು ಪೆನ್ ಕೊಡಿ, ಪೇಪರ್ ಕೊಡಿ, ಪೆನ್ ಕೊಡಿ, ನಾನೇನೋ ಬದಲಾವಣೆ ಮಾಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಇವಾಗ ಅವರು 4 ಪೋರ್ಟ್ಫೋಲಿಯೋ ತಗೊಂಡಿದ್ರು ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ. ಯಾಕಂದ್ರೆ ಅವ್ರು ಏನಾಗಿದ್ರು ಅನ್ನೋದು ನಮ್ಗೆ ಮುಖ್ಯವಾಗಿರುತ್ತೆ. 4 ಪೋರ್ಟ್ಫೋಲಿಯೋದಲ್ಲಿ DCM ಆಗಿದ್ರು, KPCC ಅಧ್ಯಕ್ಷ ಆಗಿದ್ರು, ಬೆಂಗಳೂರು ಇನ್ಚಾರ್ಜ್ ಆಗಿದ್ರು, ಮತ್ತೆ ನೀರಾವರಿ ಇಲಾಖೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಚಿವರು ಕೂಡ ಆಗಿದ್ರು. ಇಂಥ ಒಂದು ಮಹತ್ವವಾದ ಹುದ್ದೆಗಳನ್ನ ತಗೊಂಡು 4 ಪೋರ್ಟ್ಫೋಲಿಯೋದಲ್ಲಿ ತಗೊಂಡು ಇವ್ರು 3 ವರ್ಷದಲ್ಲಿ ರಾಜ್ಯದ ಜನಕ್ಕೆ ಕೊಟ್ಟಿರೋ ಕೊಡುಗೆಗಳೇನು, ಮತ್ತೆ ಎಷ್ಟು ಅಭಿವೃದ್ಧಿಗಳು ಕೊಟ್ಟಿದ್ದಾರೆ, ಮತ್ತೆ ಯಾವ ಇಲಾಖೆಗಳಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಮತ್ತೆ ಇವರು BBMP ತಗೊಂಡ್ಬಂದು GBA ಮಾಡ್ಬಿಟ್ರು. GBA ಮಾಡಾದ್ಮೇಲೆ 7,000 ಕೋಟಿ 2024 ಅನುದಾನ ತಗೊಂಡ್ರು. ಇವತ್ತು ಬೆಂಗಳೂರಿನ ಯಥಾಸ್ಥಿತಿ ಇವತ್ತೇನಾಗಿದೆ, ಫುಟ್ಪಾತ್ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿರೋದು, ಮತ್ತೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗೋಗಿದೆ, ಕಸ ವಿಲೇವಾರಿ ಮಾಡೋಕ್ಕಾಗಲಿಲ್ಲ. ಇವತ್ತು ಅವರು ಏನಾದರೂ ಪರಿಹಾರ ಅಂತ ಕೇಳ್ಕೊಂಡು ಅಪಾರ್ಟ್ಮೆಂಟ್ ಅವ್ರು ಮಳೆ ಬಂದಾಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರ ಮುಂದೆ ಬಂದು ನಿಂತ್ಕೊಂಡು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು, ಸ್ವಾಮಿ ನಮ್ಗೆ ಪರಿಹಾರ ಕೊಡಿ, ಅಪಾರ್ಟ್ಮೆಂಟ್ ಮುಳುಗೋಗ್ತಾ ಇದೆ ಅಂತ ಕೇಳಿದಾಗ ಇದೆಲ್ಲ ನನ್ನ ಹತ್ರ ಇಟ್ಕೊಂಬಡಿ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ಮಾಧ್ಯಮದವ್ರನ್ನ ಹೆಂಗೆ ಇದು ಮಾಡ್ತಾರೆ ನೋಡಿ, TV ನಿನ್ ಬೆನ್ನಿಂದೆ ಬಿದ್ಬಿಟ್ಟಿದೆ, ನಿಮ್ಮಿಂದ ಬಿದ್ರೆ ಗೊತ್ತಲ್ಲ ನಾನು ಏನಂತ ಅಂತ ವಾರ್ನಿಂಗ್ ಮಾಡ್ತಾರೆ. 1 kg ಕಸ ಹಾಕಿದ್ರೆ 1 ಟನ್ ಕಸ ತಗೊಂಡೋಗಿ ಹಾಕ್ತಾರೆ. ಅದಾದ್ಮೇಲೆ ಇವತ್ತು ಕಂಪ್ನಿಗಳು MSME ಕಂಪ್ನಿಗಳು ನೀರು ಕೊಡಿ, ರಸ್ತೆ
ಪವರ್ ಕೊಡಿ ಅಂತ ಕೇಳಿದ್ರೆ ಹೇಳಿದ್ರೆ, ಅವ್ರು ಕೇಳಿದ್ರೆ ಅವ್ರಿಗೆ ಏನಂತ ವಾರ್ನಿಂಗ್ ಮಾಡ್ತಾರೆ ಇವರು, ನಿಮ್ಗೆ ಇಷ್ಟ ಇದೆ ಬೆಂಗಳೂರಲ್ಲಿ ಬಿಟ್ಟು ಹೋಗ್ತಾ ಇರ್ರಿ ಅಂತಾರೆ. ಇಂಥ ಒಂದು ಬೇಜವಾಬ್ದಾರಿಯಾದ ಮಾತುಗಳಿಂದ ಇವರು ಸಮರ್ಥವಾಗಿ ಸಿಎಂ ಸ್ಥಾನ ನಿಭಾಯಿಸ್ತಾ ಇರೋದು ಮೊಟ್ಟ ಮೊದಲ ಪ್ರಶ್ನೆ ಕಾಡ್ತಾ ಇದೆ ರಾಜ್ಯದ ಜನಕ್ಕೆ. ಯಾಕಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಇವತ್ತು ಸಮರ್ಥವಾದ ಒಂದು ನಾಯಕತ್ವ ಗುಣದಲ್ಲಿ ಸಿದ್ದರಾಮಯ್ಯ ಅವರು ಇದ್ರು. ಎಂತ ಕಾಂಟ್ರವರ್ಸಿ ಬಂತು, ಒಳ ಮೀಸಲಾತಿ ಕಾಂಟ್ರವರ್ಸಿ ಬಂತು. ಮೈಸೂರಲ್ಲಿ ದಸರಾದಲ್ಲಿ ಒಂದು ಪೂಜೆ ಮಾಡ್ಬೇಕಾದ್ರೆ ಅನ್ಯ ಧರ್ಮದ ಕರ್ಕೊಂಡು ಪೂಜೆ ಮಾಡಿದಾಗ ಆ ವಿಚಾರದ ಕಾಂಟ್ರವರ್ಸಿ ಬಂತು. ಮತ್ತೆ ಶಿವಾಜಿನಗರದಲ್ಲಿ ಮೆಟ್ರೋಗೆ ಶಿವಾಜಿನಗರದ ಕ್ರಿಶ್ಚಿಯನ್ ಹೆಸರು ಇಡಬೇಕು ಅಂತ ಬಂದಾಗ, ಮೈನಾರಿಟಿ ಹೆಸರು ಇಡಬೇಕು ಅಂತ ಬಂದಾಗ ಆ ಕಾಂಟ್ರವರ್ಸಿ ನಿಭಾಯಿಸಿದ್ರು. ಪ್ರತಿಯೊಂದು ಕಾಂಟ್ರವರ್ಸಿಯಲ್ಲಿ ಸಿದ್ದರಾಮಯ್ಯ ಸಮರ್ಪಕ ನಿಭಾಯಿಸ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇವತ್ತು ಸಮಸ್ಯೆಗಳು ಎತ್ಕೊಂಡ್ ಬಂದಾಗ ಅವ್ರು ವಾರ್ನಿಂಗ್ ಮಾಡ್ತಾರೆ, ಮಾಧ್ಯಮದ ಮೇಲೆ ವಾರ್ನಿಂಗ್ ಮಾಡ್ತಾರೆ. ಅಂದ್ರೆ ಇವ್ರು 7 ಕೋಟಿ ಜನ ಹೆಂಗೆ ಇವ್ರು ನಿಭಾಯಿಸ್ತಾರೆ? ಕೊಟ್ಟಂತ 4 ಪೋರ್ಟ್ಫೋಲಿಯೋದಲ್ಲಿ 1 ಪೋರ್ಟ್ಫೋಲಿಯೋದಾದ್ರೂ ಹೆಸರಾಗಂತ ಕೆಲಸಗಳು ಮಾಡಿಲ್ಲ. ಬೆಂಗಳೂರಲ್ಲಿ 7,000 ಕೋಟಿ ಬಿಬಿಎಂಪಿ ತಗೊಂಡು ಜಿಬೆ ಮಾಡಾದ್ಮೇಲೆ 7,000 ಕೋಟಿ ಅನುದಾನ ತಗೊಂಡ್ರು. ಇವತ್ತರೆಗೂ ಬಿಬಿಎಂಪಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಯಾವ ಒಂದು ಉಪಯೋಗಗಳು ಬೆಂಗಳೂರಿಗೆ ಆಗಿದೆ? ಇವತ್ತು ಮಳೆ ಬರುತ್ತೆ, ನಾಳೆ ಮಳೆ ಬಂದ್ರೆ ನೀವು ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಸಾಯಿ ಲೆವೆಟ್ ಅನ್ನೋ ಒಂದು ಸಾಯಿ ಲೆವೆಟ್ ಅಲ್ಲಿ 5 ಜನ ಸತ್ತೋಗ್ತಾರೆ. 5 ಜನ ಸತ್ತೋದಾಗ ರೆಡ್ ಕಾರ್ಪೆಟ್ ಹಾಕೊಂಡು ಅಲ್ಲಿ ಹೋಗಿತ್ತು ಸರ್ಕಾರ. ಈ ಸತಿ ಮಳೆ ಬರೋ ವಾತಾವರಣ ಇದೆ. ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ವಾತಾವರಣ ತುಂಬಾ ಮಳೆ ಬರೋ ಅಂತ ಒಂದು ಇದು ಗಾತ್ರದ ಮಳೆ, ಜೋರ ಮಳೆ ಬರೋಂತ ಒಂದು ವಾತಾವರಣ ಮೂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಳೆ ಬರೋಂತ ಸಂದರ್ಭದಲ್ಲಿ ಇವರು ಸಿಎಂ ಚೇಂಜ್ಗಳು ಮಾಡ್ಕೊಂಡಿದ್ದಾಗ, ಇವರು ಸಿಎಂ ಚೇಂಜ್ ಆದ್ರೆ, ಬದಲಾವಣೆ ಆದ್ರೆ ಏನೆಲ್ಲ ಆಗ್ಬೋದು? ಸಿದ್ದರಾಮಯ್ಯ ಅವರು ಸಚಿವರ ಸಂಪುಟದಲ್ಲಿ ಇವತ್ತು ಸ್ಪೀಕರ್ ಅವ್ರ ಜೊತೆ ಸದನದಲ್ಲಿ ಕೇಳಿದ 250 ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಸಚಿವರು ಅವತ್ತು ಆಬ್ಸೆಂಟ್ ಆಗ್ತಾರೆ. 4 ಸತಿ ಸಲಹೆ ಕೊಡ್ತಾರೆ ಯಾರು? ಸ್ಪೀಕರ್ ಅವರು ಸಚಿವರಿಗೆ, ನೋಡಪ್ಪ ಅವ್ರು 250 ಪ್ರಶ್ನೆ ಕೇಳಿದ್ದಾರೆ, ನೀವು ಕೇವಲ 80-70 ಪ್ರಶ್ನೆ ಕೊಟ್ಟು ಉತ್ತರ ಕೊಟ್ಟಿದ್ರಿ, ಉತ್ತರ ಕೊಡಿ ಅವ್ರಿಗೆ ಅಂದಾಗ ಇವ್ರು 4 ಸತಿ ಕೇಳಿದ ಕೂಡ ಅದನ್ನ ಗಮನಕ್ಕೆ ತರಲ್ಲ. ಮತ್ತೆ ಅಲ್ಲಿಂದ ಕೋಪಗೊಂಡ್ಕೊಂಡು ಸ್ಪೀಕರ್ ಅವರು ಒಂದು ಪೀಠನೆ ಒಂದು ತ್ಯಾಗ ಮಾಡಿದ್ದು ಹೋಗ್ತಾರೆ ಸಿಟ್ಟಿಂದ. ಇಂಥ ಒಂದು ಸಂದರ್ಭಗಳು ಸಚಿವ ಸಂಪುಟದಲ್ಲಿ, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇಂಥ ಒಂದು ಸನ್ನಿವೇಶ ನಡೆದಾಗ ಇದನ್ನ ಸಮರ್ಪಕವಾಗಿ ಡಿ ಕೆ ಶಿವಕುಮಾರ್ ನಡೆಸುವಂತ ಸಮರ್ಥ ಇದೆಯಾ? ಕೇವಲ ಇದು 3 ತಿಂಗಳಲ್ಲಿ ಸರ್ಕಾರ ಬಿದ್ದೋಗ ಎಲ್ಲಾ ಸೂಚನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಮರ್ಪಕ ನಾಯಕ ಬೇಕಾಗಿದೆ, ಸಮಸ್ಯೆಗಳು ಜ್ವಲಂತಾಗಿದ್ದಾವೆ. ಇವರು ಗ್ಯಾರಂಟಿ ಅನ್ನೋ ಒಂದು ಯೋಜನೆಗಳನ್ನ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದೆ. ಈ ಚರ್ಚೆಗೆ ಜಾಯ್ನ್ ಆಗಿದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ರವೀಂದ್ರ ರೇಷ್ಮೆ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬೆಳವಣಿಗೆಗಳನ್ನ ಯಾವ ರೀತಿ ನೋಡ್ತೀರಿ? ಈ ಹಿಂದೆನೂ ಕೂಡ ಚರ್ಚೆ ಮಾಡ್ತಿದ್ವಿ ಈ ಬೆಳವಣಿಗೆಗಳ ಬಗ್ಗೆ ಏನಾಗಬಹುದು ಅಂತ. ಈಗ ಆಲ್ರೆಡಿ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಸಿದ್ದರಾಮಯ್ಯನವರು ನಾಳೆ ರಿಸೈನ್ ಮಾಡ್ತಾರೆ, ನಾಡಿದ್ದು ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾರೆ ಅನ್ನೋದಿದೆ. ಬಟ್ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಹಂಗೆ. ಆ ಅನಿವಾರ್ಯತೆಯನ್ನು ಸಿದ್ದರಾಮಯ್ಯನವರು ಒಂದು 6 ತಿಂಗಳಿಂದ ಒಪ್ಕೊಂಡ್ಬಿಡ್ಬೇಕಾಗಿತ್ತು. ಅವರೇ ಸ್ವಯಂ ಪ್ರೇರಿತವಾಗಿ ನನ್ನ ಸಂತೃಪ್ತಿ ಆಗಿದೆ. ಅಂದರೆ ಅಟ್ಲೀಸ್ಟ್ ಜನವರಿ 7ರವರೆಗೂ ದೇವರಾಜ ಅರಸರ ದಾಖಲೆ ಮುಗಿಬೇಕನ್ನೋ ಒಂದು ಗುರಿ ಇತ್ತು. ಅದಾದ ತಕ್ಷಣ ಅವರಾಗಲೇ ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ರೆ ಅವ್ರು ಇನ್ನಷ್ಟು ಅವರ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚುತ್ತಾ ಇತ್ತು. ಯಾರೋ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮೊದಲನೇ ಸಾರಿ 83ರಲ್ಲಿ MLA ಆದಾಗ ರಾಹುಲ್ ಗಾಂಧಿನೂ 3ನೇ ಕ್ಲಾಸಲ್ಲಿದ್ದರು. ಆ ರಾಹುಲ್ ಗಾಂಧಿ ಕೈಗೆ ತಮ್ಮ ಹಣೆ ಬರ ಒಪ್ಪಿಸ್ಬಿಟ್ಟು ಅವರು ತಮ್ಮ ಭವಿಷ್ಯ ನಿರ್ಧಾರ ಮಾಡೋ ಆ ಹಂತಕ್ಕೆ ಹೋಗಲೇಬಾರ್ದಾಗಿತ್ತು. ಆಮೇಲೆ ಇವತ್ತು 3 ವರ್ಷದಲ್ಲಿ ಅವ್ರು ಏನು ಮಾಡಿದ್ರು ಏನು ಅಂತ ತಪ್ಪು ಒಪ್ಪುಗಳ ಲೆಕ್ಕಾಚಾರ ಹಾಕ್ಬಿಟ್ಟು ವ್ಯಾಖ್ಯಾನ ಮಾಡೋ ಸಂದರ್ಭ ಅಲ್ಲ. ನಾಳೆ ಮಧ್ಯಾಹ್ನದ ನಂತರ ಸಿದ್ದರಾಮಯ್ಯ ಇಲ್ಲದ ಕರ್ನಾಟಕ ರಾಜಕಾರಣವನ್ನ ಒಂದು ಕಲ್ಪಿಸ್ಕೊಳ್ಳೋದು ಒಂಥರ ವಿಸ್ಮಯಕರ ಅನ್ಸುತ್ತೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವದ ಅಚ್ಚೊತ್ತಿತ್ತು ಅಂತಂದ್ರೆ ಜನಮಾನಸದ ಮೇಲೆ ಸಿದ್ದರಾಮಯ್ಯ ಇಲ್ಲದ ಒಂದು ರಾಜಕೀಯ ದೃಶ್ಯಾವಳಿಯನ್ನು ನೋಡ್ಲಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರ ವಿಶೇಷತೆ ಏನಂತಂದ್ರೆ ಅವ್ರ ಪದವಿಯಲ್ಲಿರಲಿ ಇಲ್ಲದೆ ಇರಲಿ 2009ರಿಂದ ಸತತವಾಗಿ 17 ವರ್ಷಗಳ ಕಾಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ತಾವೇ ಇಟ್ಕೊಂಡಿದ್ರು. 2009 ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರಿಗೆ ಪ್ರಮೋಷನ್ ಕೊಟ್ಟು ಲೋಕಸಭೆ ಕಳಿಸಿದ್ಕೊಳ್ಳಿ ಅವರು ವಿರೋಧ ಪಕ್ಷದ ನಾಯಕರಾದರು. ಅವಾಗ ಅಧಿಕಾರದಲ್ಲಿರಲಿಲ್ಲ ಕಾಂಗ್ರೆಸ್. 2013ರಲ್ಲಿ ಅವ್ರ ನೇತೃತ್ವದಲ್ಲೇ ಪಾದಯಾತ್ರೆ ಆಯಿತು, 122 ಸೀಟ್ಗಳ ಸರಳ ಬಹುಮತ ಬಂತು, ಮುಖ್ಯಮಂತ್ರಿ ಆದ್ರು. ಅದಾದ್ಮೇಲೆ ಅವ್ರದೇ ನೇತೃತ್ವದಲ್ಲಿ ಹೀನಾಯವಾಗಿ ಸೋತಾಗ್ಲೂ ಕೂಡ, ತಾವೇ ಚಾಮುಂಡೇಶ್ವರಿಯಲ್ಲಿ ಸೋತಾಗ್ಲೂ ಕೂಡ ಅವ್ರು CLP ನಾಯಕತ್ವ ಬಿಟ್ಕೊಂಡಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಈ ಪರಮೇಶ್ವರ್ DCM, ಬಟ್ ಲೀಡರ್ಶಿಪ್ ಇಲ್ಲ. ಲೀಡರ್ ಹೊರಗೆ ಕೂತಿದ್ರು, ಅವರು ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಆ ಸರ್ಕಾರದ ಹಣೆ ಬರ ಬರೆದ್ಬಿಟ್ಟಿದ್ರು. ಲೋಕಸಭಾ ಚುನಾವಣೆವರೆಗೂ ಏನು ಅಪಾಯ ಇಲ್ಲ. ಲೋಕಸಭಾ ಚುನಾವಣೆ ನಂತರ ಏನೇನಾಯ್ತು ನೋಡಿದ್ವಿ. ಹಾಗಾಗಿ ಈ ರೀತಿ ಕಾಂಗ್ರೆಸ್ ಪಕ್ಷದ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ನಾಯಕ ಕೂಡ 17 ವರ್ಷಗಳ ಕಾಲ ನಿರಂತರವಾಗಿ ಶಾಸಕಾಂಗ ಪಕ್ಷದ ನಾಯಕತ್ವ, ಅದು ಅವ್ರ ವ್ಯಕ್ತಿತ್ವದ ಹಿರಿಮೆ. ಅದು ಯಾಕಂದ್ರೆ ಪವರ್ ಅಂದ್ರೆ ಪದವಿಯಿಂದ ಪವರ್ ಬರಲ್ಲ, ಇಟ್ಸ್ ಪವರ್ ಆಫ್ ಪರ್ಸನಾಲಿಟಿ. ಅದು ವ್ಯಕ್ತಿತ್ವದ ಬಲ. ನಿಮ್ಗೆ ಆ ಛಾತಿ ಮತ್ತು ಇಚ್ಛಾಶಕ್ತಿ ಇತ್ತು ಅಂದ್ರೆ. ಅದಲ್ದೇ ಇವರು ವಲಸಿಗ ಕಾಂಗ್ರೆಸ್ 2007ರಲ್ಲಿ ಆ ಸಂದರ್ಭ ಕಾಂಗ್ರೆಸ್ಗೆ ಬಂದ್ರು, ಅನಿವಾರ್ಯತೆ ಕಾಂಗ್ರೆಸ್ಗೆ ಬಂದ್ರು. ಆದ್ರೆ ಹೊಸದಾಗಿ ಬಂದಿರೋ ಪಕ್ಷದಲ್ಲೂ ಕೂಡ ಅಲ್ಲಿನ ಶಾಸಕರು, ಕಾರ್ಯಕರ್ತರು, ಹೈಕಮಾಂಡು ಎಲ್ಲರ ವಿಶ್ವಾಸ
ಸಂಪಾದಿಸ್ಕೊಂಡ್ರಲ್ಲ, ಅಲ್ಲಿರೋ 3 ನಿವಾಸಗಳಿಗಿಂತ ಹೆಚ್ಚಿನ ವಿಶ್ವಾಸಾರ್ಹತೆ ಪಡ್ಕೊಂಡ್ರಲ್ಲ, ಅದು ರಾಜಕಾರಣದಲ್ಲಿ ಬಹಳ ಅಪರೂಪ. ಆಮೇಲೆ ದೇಶದ ಯಾವುದೇ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ನೋಡಿ, ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ತರ ಒಂದು ಮಾಸ್ ಲೀಡರ್ಗಳೇ ಯಾರು ಇಲ್ಲ. ಅಂದ್ರೆ ಬೇರು ಮಟ್ಟದಲ್ಲಿ ಆ ಗಟ್ಟಿ ನಾಯಕತ್ವ ಇರೋರು ಯಾರು ಇಲ್ಲ. ಈ ಶಿವಕುಮಾರ್ ನಾವು ಮಾಸ್ ಲೀಡರ್ ಅಂತ ಗುರುತಿಸ್ತಾರೆ, ಯಾಕಂದ್ರೆ ಸಿದ್ದರಾಮಯ್ಯ ಹೋಲಿಕೆ ಮಾಡಿದ್ರೆ ಯಾರು ಮಾಸ್ ಲೀಡರ್ ಅಲ್ಲ. ಆದ್ರೆ ಒಬ್ಬ ಸಂಘಟನಾತ್ಮಕ ಚತುರನ ಆಗ್ಬಿಟ್ಟು ಆ ಸಂಘಟನೆ, ಆಡಳಿತ ಎಲ್ಲವನ್ನೂ ನಿಭಾಯಿಸ್ತಾ ಬಂದ್ರು. ಬರೀ ರಾಜ್ಯದ ರಾಜಕಾರಣ ಅಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅನಾಹುತ ಆದ್ರೂ ಕೂಡ ಇವಾಸ್ ದ ಟ್ರಬಲ್ ಶೂಟರ್. ಆ ಮಟ್ಟಿಗೆ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾ ಬಂದಿದ್ದಾರೆ. ಆಮೇಲೆ ಸುಮಾರು 85ರಿಂದ 41 ವರ್ಷಗಳ ಕಾಲ ಅಚಲವಾದ ನಿಷ್ಠ ಪಕ್ಷಕ್ಕೆ ಅವರೆಂದೂ ಆಚೆ ಈಚೆ ಹೋಗೋ ನೋಡೇ ಇಲ್ಲ. ಈ ಎಲ್ಲ ಜನತಾ ಪರಿವಾರದವರೇ ಆಗಾಗ ಅವ್ರ ಲೇಬಲ್ ಚೇಂಜ್ ಆಗ್ತಾ ಇತ್ತು. ಜನತಾ ಪಕ್ಷ ಆಯ್ತು, ಕ್ರಾಂತಿ ರಂಗ ಆಯ್ತು, ಜನತಾ ಪಕ್ಷ, ಜನತಾ ರಂಗ ಆಯ್ತು, ಜನತಾ ಪಕ್ಷ ಆಯ್ತು, ಜನತಾ ದಳ ಆಯ್ತು, ಜನತಾ ಎಸ್, ಇವು ಎಲ್ಲ ಆಗ್ತಾ ಬಂತು. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡದೇ ಇದ್ದಾಗ ಕೂಡ ಪಕ್ಷೇತರನಾಗಿ ಗೆದ್ಬಿಟ್ಟು ಮತ್ತೆ ಕಾಂಗ್ರೆಸ್ ಅಲ್ಲಿ ಮುಂದುವರೆದ್ರು. ಮತ್ತು ಮಂತ್ರಿಗಿರಿ ಕೊಡದೇ ಇದ್ದಾಗಲೂ ಕೂಡ ಸಹನೆಯಿಂದ ಕಾದಿದ್ರು. ಅದು ಬಹಳ ವಿಚಿತ್ರವಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಪ್ರಶ್ನಾತೀತ ನಾಯಕರಾಗಿದ್ರು. ಸ್ವತಃ DK ಮಂತ್ರಿ ಆಗ್ಲಿಕ್ಕೆ 7-8 ತಿಂಗಳು ಕಾಯ್ಬೇಕಾಯ್ತು, ಹೊರದಾಡ್ಬೇಕಾಗಿ ಬಂದಿದೆ. ಆದ್ರೆ 2023ರಲ್ಲಿ ದೃಶ್ಯ ಬದಲಾಗಿತ್ತು. ಸಮ್ಮಿಶ್ರ ಸರ್ಕಾರ ಮತ್ತು ತದನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮದೇ ಆದ ಪ್ರತ್ಯೇಕ ವ್ಯಕ್ತಿತ್ವ. ಆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷಗಿರಿಗೆ ಮಹತ್ವ ಬಂದಿದ್ದೆ DK ಶಿವಕುಮಾರ್ ಕೂತ್ಕೊಂಡ್ಮೇಲೆ. ಅದು ಬಹಳ ಒಂದು ವಿಶಿಷ್ಟವಾದ ಒಂದು ರಾಜಕೀಯ ಪ್ರತಿಭೆ ಮತ್ತು ಪರಿಶ್ರಮ. ಆಮೇಲೆ 23ರಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಒಂದು ಚರ್ಚೆ ನಡೆದಾಗ ಡೆಲ್ಲಿನಲ್ಲಿ ಇವ್ರು ಹೋಗ್ಲಿಲ್ಲ. ದಿಲ್ಲಿ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ರು, ಇಲ್ಲೇ ಕೂತಿದ್ರು. ಪರಿಶ್ರಮ ಇದ್ದಲ್ಲಿ ಪ್ರತಿಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಒಂದು ತಾತ್ವಿಕವಾಗಿ ಹೇಳ್ತಾ ಹೋದ್ರು. ಬಟ್ ಯಾವಾಗ ಅದು ಕೈಗೂಡ್ಲಿಲ್ಲ, ಇವರು ಹೋದ್ರು, ಉಪಮುಖ್ಯಮಂತ್ರಿ ಒಪ್ಕೊಂಡ್ರು. ಆದ್ರೆ ಇದೀಗ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದ್ರ ಮೂಲಕ ಆತರ ಒಳ ಒಪ್ಪಂದ ಆಗಿತ್ತು ಅನ್ನೋದನ್ನ ಒಪ್ಕೊಂಡಂಗಾಯ್ತು. ಇದ್ರ ಮೊದಲೇ ಅದನ್ನ ರಾಜಾರೋಷವಾಗಿ ಹೇಳ್ಬೇಕಾಯ್ತು. ಅದಕ್ಕೆ ರಾಜಗಾಂಭೀರ್ಯದಿಂದ ಹೇಳ್ಬಿಡ್ಬೋದಾಗಿತ್ತು. ಇಲ್ಲಿ ಸಿದ್ದರಾಮಯ್ಯನವ್ರು ನಿಮ್ಮ ಅವಧಿ ಕೊಟ್ಬಿಡಿ ಅಂತ ಹೇಳ್ಬೋದಾಗಿತ್ತು. ಹಂಗ್ ಮಾಡ್ಲಿ ನೋಡಿ. ಈ ಕ್ಷಣದಲ್ಲೂ ಕೂಡ ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ಮಾಡಿದ್ದಾಯ್ತು. ಸಿದ್ದರಾಮಯ್ಯನವರು ಕೂಡ ಹೇಳ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅಂದ್ರೆ ಒಂದು ಸಮೂಹ ಸನ್ನಿ ಸೃಷ್ಟಿಸಬೇಕು ಅಂತ ಏನಾದ್ರು ಉದ್ದೇಶ ಇದೆಯಾ? ಯಾಕಂದ್ರೆ ನೋಡಿ, ಈ ತಡ ಆದಷ್ಟು ಸಿದ್ದರಾಮಯ್ಯನವರು ಬೆಂಬಲಿಗರು ಬಂದು ಅಲ್ಲಿ ಘೋಷಣೆ ಹಾಕೋದು, DK ಶಿವಕುಮಾರ್ ಬೆಂಬಲಿಗರು ಬಂದು. ಆಮೇಲೆ ಅಧಿಕಾರ ರಾಜಕಾರಣ ಎಷ್ಟು ನಿರ್ದಯವಾಗಿರುತ್ತೆ ಅಂತಂದ್ರೆ, ಈ ಕಳೆದ ಸುಮಾರು 2 ವರ್ಷಗಳು ಈ ಜಟಾಪಟಿ ನಡೀತಾ ಬಂತು. ವ್ಯಕ್ತಿಗತವಾದ ಸಂಬಂಧಗಳೆಲ್ಲ ಮುರಿದೋಗ್ಬಿಟ್ವೆ, ಮನಸ್ಸುಗಳು ಮುರಿದಿವೆ, ಸಂಬಂಧಗಳು ಹಳಸಿವೆ. ಯಾರೇ ಮುಖ್ಯಮಂತ್ರಿ ಆಗ್ಲಿ, DK ಶಿವಕುಮಾರ್ ಆದ್ರೂ ಕೂಡ ಮತ್ತೆ ಈ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸೋದೇ ಮುಖ್ಯವಾದ ಸವಾಲಾಗ್ಬಿಡುತ್ತೆ. ಅವ್ರ ಆಡಳಿತ ನಡೆಸೋದು. ಆಮೇಲೆ ಗ್ಯಾರಂಟಿಗಳು ಹೆಂಗಿದ್ರು ಇದೆ, ಅದು ಗ್ಯಾರಂಟಿಗಳು ಬಿಟ್ಬಿಡಿ. ಉಳಿದಂತೆ ಪಕ್ಷ ಸರ್ಕಾರದಲ್ಲಿ ಒಂದು ಸಹಮತ ಬರೋ ರೀತಿಯಲ್ಲಿ. ಆಮೇಲೆ 2028 ಚುನಾವಣೆ ಬರುವಷ್ಟೊತ್ತಿಗೆ ತನ್ನೊಬ್ಬ ಆದರ್ಶ ಅಹಿಂದ ನಾಯಕರು ಅಂತೇಳಿ ಫೇಮಸ್ ಅಲ್ವಾ? ಈಗ ಅಹಿಂದ ಮತಗಳು ಏನಾದ್ರೂ ವಿಭಜನೆ ಆಗ್ಬಿಡ್ಬೋದಾ? ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾ ಇದ್ದಂಗೆ. ನಾನು ಸುಮಾರು 45 ವರ್ಷಗಳಿಂದ ಈ ಹವ್ಯಾಸಿ ಪತ್ರಕರ್ತನಾಗಿ ಗುರುತಿಸ್ಕೊಂಡ್ ಬಂದಿದ್ದೇನೆ. ಈ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಅನ್ಕೊಂಡಿರುವಷ್ಟು ಜಾತಿವಾದಿಗಳೆಲ್ಲ ನಮ್ಮ ಮತದಾರರು. ಈ ಅಹಿಂದ ಮತ್ತು ಅಹಿಂದೇತರ ವರ್ಗೀಕರಣ ಬಹಳ ತಪ್ಪದು. ಇವ್ರು ಯಾವ ರೀತಿ ಬಿಜೆಪಿ ಹಿಂದೂ ಮುಸ್ಲಿಂ ಅಂತ ಅದೇ ತರ ಅಹಿಂದೇತರರು ಮನುಷ್ಯರಲ್ವಾ? ಅಹಿಂದೇತರು ಈ ದೇಶದ ನ್ಯಾಯವಂತ ಪ್ರಜೆಗಳಲ್ವಾ? ಅಹಿಂದೇತರು ಈ ದೇಶದ ಕಾನೂನು ಪಾಲನೆ ಮಾಡುವಂತ, ಸಂವಿಧಾನಕ್ಕೆ ಬದ್ಧರಾಗಿರುವಂತಹ ನಾಗರಿಕರಲ್ವಾ? ಅರೆ ಕಾಂಗ್ರೆಸ್ ಪಕ್ಷದಲ್ಲಿ 39 ಜನ ಲಿಂಗಾಯತ ಶಾಸಕರಿದ್ದಾರೆ. ಇದ್ರು ಸಂಖ್ಯಾಬಲ ಇದ್ರು ಕೂಡ ಒಬ್ಬನ ಹೆಸರು ಪ್ಯಾನೆಲ್ ನಲ್ಲಿ ಬರಲಿಲ್ಲ. ಸೊ ನಿಮ್ಮ ನಾಯಕತ್ವ ಅನ್ನೋದು ಸಂಖ್ಯಾಬಲದಿಂದ ಬರಲ್ಲ, ವ್ಯಕ್ತಿಗತ ಬಲದಿಂದ. ಈ ನರೇಂದ್ರ ಮೋದಿ ಅವರು ಯಾವ ಜಾತಿ ಯಾರಿಗೂ ಗೊತ್ತೇ ಇಲ್ಲ. ಗುಜರಾತ್ ನಲ್ಲಿ ಪಟೇಲ್ ಪಾಟೀದಾರರು, ಕ್ಷತ್ರಿಯರು, ಬನಿಯಾಗಳು, ದಲಿತರು ಮತ್ತು ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿರೋರು, ಇವರೊಂದು 50,000 ಜನ. ಆ ತೇಲಿ ಸಮುದಾಯದಲ್ಲಿ ಮೋದಗಂಚಿ ಅಂತ ವಡೋದರ ಸುತ್ತಮುತ್ತ ಇರೋ ಒಂದು ಸಣ್ಣ ಸಮುದಾಯ. ಅಂತ ವ್ಯಕ್ತಿ 25 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ, ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು, ನಮ್ಮ ಜಾತ್ಯತೀತ ವ್ಯವಸ್ಥೆಯ ಬೇರುಗಳು ಅಷ್ಟು ಗಟ್ಟಿಯಾಗಿದೆ. ನೀವು ಪಕ್ಷ ಸಿದ್ಧಾಂತ ಏನೇ ಇರಲಿ, ಬಟ್ ನಾಯಕತ್ವ ಎಲ್ಲಿರುತ್ತೆ, ಪ್ರತಿಭೆ ಎಲ್ಲಿರುತ್ತೆ, ಪರಿಶ್ರಮ ಎಲ್ಲಿರುತ್ತೆ, ಅಲ್ಲಿ ಗುರುಸುವ ಕಾಲ ಬರುತ್ತೆ. ಕಡೆಗಂತೂ ಪಾಪ ಪರಿಶ್ರಮ ಬಿಟ್ಬಿಟ್ರು. ಪರಿಶ್ರಮ ಫೇಲ್ ಆಗೋದು, ಪ್ರಾರ್ಥನೆ ಫೇಲ್ ಆಗಲ್ಲ. DK ಶಿವಕುಮಾರ್ ಒಂದೇನಂದ್ರೆ ಆಷಾಢಭೂತನೇ ಇಲ್ಲ. ನಾನು ವಿಚಾರವಾದಿ ಅದು ಇದು ಅಂತ ಏನಿಲ್ಲ. ನಂಗೆ ದೇವ್ರಲ್ಲಿ ನಂಬಿಕೆ ಇರುತ್ತೆ, ಹೋಗ್ತೀನಿ, ಸ್ವಾಮೀಜಿಗಳ ಹತ್ರ ಕಾಲಿಗೆ ಬಿಡ್ತೀನಿ. ಕುಂಭಮೇಳಕ್ಕೆ ಬೇಡ ಅಂದ್ರು ಹೋದ್ರು. ಅಷ್ಟ್ರ ಮಟ್ಟಿಗೆ ಸ್ವಲ್ಪ ಮುಕ್ತವಾಗಿದೆ ವ್ಯಕ್ತಿ. ಆಮೇಲೆ ಪ್ರಜ್ಞಾಪೂರ್ವಕವಾಗಿ ತಮ್ಮ ವ್ಯಕ್ತಿತ್ವ, ಭಾಷೆಯನ್ನ ಬದಲಾಯಿಸ್ಕೊಳ್ತಾ ಹೋಗಿದ್ದಾರೆ. ಅಟ್ಲೀಸ್ಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ಆಶಿಸ್ಬೋದು. ಆತ್ಮಾನಂದ್ ಅವರೇ, ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವಧಿಗೂ ಮುಂಚೆನೆ ಎಲೆಕ್ಷನ್ ನೋಡ್ತೀವಿ ನಾವು ಅಂತ ಹೇಳಿ BY ವಿಜಯೇಂದ್ರ ಅವರು ಹೇಳ್ತಾ ಇದ್ರು, ನಿಮ್ಮ ನಾಯಕರು ಹೇಳ್ತಾ ಇದ್ರು. ಸೊ ಯಾವ ಆಂಗಲ್ ನಲ್ಲಿ ನೋಡ್ತಿದ್ರಿ? ಜೊತೆಗೆ 2028ರ ಎಲೆಕ್ಷನ್ಗೆ ನಾವು ಇದನ್ನ ಬಹಳ ಚೆನ್ನಾಗಿ ವರ್ಕೌಟ್ ಮಾಡ್ಕೊಳ್ಬಹುದು, ಕುರುಬ ಮತಗಳು ವಿಭಜನೆ ಆಗುತ್ತೆ ಅಂತಾನೋ ಈಗ ಹಿಂದ ಟಾಪಿಕ್ ಮಾತಾಡುತ್ತೆ. ಸೊ ಈ ವಿಚಾರಕ್ಕೆ ಈ ತರ ಏನಾದ್ರು ನೋಡ್ತಾ ಇದ್ದೀರಾ ನೀವು ಬಿಜೆಪಿಲಿ?
ಮಧ್ಯಂತರದ ಅವಧಿಯ ಸರ್ಕಾರಗಳ ಈ ತರದ ವಿಫಲತೆಯನ್ನ ಅನೇಕ ಬಾರಿ ಕರ್ನಾಟಕ ರಾಜ್ಯ ನೋಡಿದೆ. ಅದರಲ್ಲೂ ದೊಡ್ಡ ಮ್ಯಾಂಡ್ರೇಟಿ 137 ಸೀಟ್ ತಗೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತೇನಾದ್ರೂ ಒಳ್ಳೆಯ ಸರ್ಕಾರವನ್ನ ಕೊಡ್ತಾ ಇದೆಯಾ ಅನ್ನುವಂಥದ್ದನ್ನ ಚಿಂತನೆ ಮಾಡಿದಾಗ ಇಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಈಗ ಮುಖ್ಯಮಂತ್ರಿಗಳ ಏನು ನಮ್ಮ ಮೈಸೂರು ಪಾದಯಾತ್ರೆ ಆಗ್ಬೋದು, ಅನೇಕ ಹೋರಾಟಗಳಿಂದ ಜನ ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತಪ್ಪ ಮೂಢ ಹಗರಣ ಸಿದ್ದರಾಮಯ್ಯನವ್ರ ಮೇಲೆ ಬಂದಾಗ ಅದನ್ನ ಎಲ್ಲೋ ಒಂದ್ ಕಡೆ ಇವತ್ತಿನವರೆಗೂ ಅದು ಜೀವಂತವಾಗಿದೆ, ಇನ್ನ ಅದು ನಡೀತಾನೆ ಇದೆ. ಈ ತರದ ಅವರು ಕೊನೆಯ ಹದ್ದಕ್ಕೆ ಬಂದಾಗ ಇಲ್ಲ ಸೈಟ್ ಕೊಟ್ಬಿಡ್ತೀನಿ, ವಾಚ್ ಕೊಟ್ಬಿಡ್ತೀನಿ, ವಾಪಸ್ ಕೊಟ್ಬಿಡ್ತೀನಿ ಅನ್ನುವಂಥದ್ದನ್ನೇ ನಾಯಕರು, ಅಂತ ದೊಡ್ಡ ನಾಯಕರಾದಂಥವ್ರ ಮೇಲೆ ಆಪಾದನೆಗಳು ಬಂದಿದ್ದಿದೆ. ಮತ್ತೆ ಅವರ ಬಣ ಇದೆಯಲ್ಲ, ಆ ಬಣದ ನಿಲುವುಗಳು ಹೇಗಿರುತ್ತೆ, ಅವ್ರ ಅಧಿಕಾರ ಹೇಗಿರುತ್ತೆ, ಈ ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣ ಅವ್ರ ಭವಿಷ್ಯ ಏನು ಅನ್ನೋದೇ ಇವತ್ತು ಪ್ರಶ್ನೆ ಆಗಿರೋದು. ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಅವರ ಹಿಡಿತ ಹೇಗಿರುತ್ತೆ ರಾಜ್ಯದಲ್ಲಿ, ಅವರು ದೆಹಲಿಯ ರಾಜಕಾರಣಕ್ಕೆ ಹೋಗ್ಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದು ಬೇಡ ಅಂತೇಳಿ ಆಲ್ರೆಡಿ ಸಿದ್ದರಾಮಯ್ಯನವರು ನನಗೆ ಇಷ್ಟ ಇಲ್ಲ ದೆಹಲಿಯ ರಾಜಕಾರಣಕ್ಕೆ ಬರುವಂತದ್ದು ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾದ್ರೆ ಅವ್ರ ಪಾತ್ರ ಏನು ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಒಬ್ಬ ನಾಯಕನಿಗೆ ಅಧಿಕಾರ ಇದ್ದಾಗ ಅವ್ನ ಹಿಂದೆ ಇದ್ದೇ ಇರ್ತಾರೆ. ಇವತ್ತು ಅಧಿಕಾರ ಇಲ್ಲ ಅಂತ ತಕ್ಷಣ ಸಿದ್ದರಾಮಯ್ಯ ಬಾಡಿ ಲ್ಯಾಂಗ್ವೇಜ್ ನಿನ್ನೆಯಿಂದ ಚೇಂಜ್ ಆಗ್ಬಿಟ್ಟಿದೆ. ಅದಕ್ಕೆ ಈ ಮಟ್ಟದಲ್ಲಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಅನೇಕ ವಿಚಾರಗಳಲ್ಲಿ ಅವ್ರು ತಗೊಳ್ಳುವಂತ ನಿರ್ಧಾರಗಳು, ಆತುರದ ನಿರ್ಧಾರಗಳು ಏನು ನಮ್ಮ ಉದ್ಯಮಿಗಳನ್ನ ಸ್ವಾಗತಿಸಬೇಕಾಗಿದೆ. ಅನೇಕ ಉದ್ಯಮಗಳು ಇವತ್ತು ಬೇರೆ ಪಕ್ಕದ ಆಂಧ್ರಕ್ಕೆ, ತಮಿಳುನಾಡಿಗೆ ಹೋಗುವಂತದನ್ನ ನಾವು ಸ್ವತಃ ನೋಡಿದ್ದೇವೆ. ಇವತ್ತು ಉದ್ಯೋಗದ ಯುವಕರಿಗೆ ಸಮಸ್ಯೆ ಇದೆ. ದಾವಣಗೆರೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು. ಮತ್ತೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಎಲ್ಲೋ ಒಂದು ಶಾಶ್ವತವಾದಂತ ಕೆಲಸ ಅವ್ರ ಕೈಲಿ ಸಾಧ್ಯ ಆಗ್ಲೇ ಇಲ್ಲ. ಕಳೆದ ಬಾರಿ 5 ವರ್ಷ ಆಡಳಿತ ಕೊಟ್ಟಿದ್ದಂತ ಸಿದ್ದರಾಮಯ್ಯನವರು ಒಂದು ದಕ್ಷತೆ ಎಂದಿದ್ರು, ಆದ್ರೆ ಈ 3 ವರ್ಷ ಅವರ ಅದೆಲ್ಲವನ್ನ ಹಾಳು ಮಾಡ್ಬಿಟ್ಟಿದೆ. ಹಾಗಾಗಿ ಅವರು ಒಳ ಮೀಸಲಾತಿ ಇವತ್ತಿಗೂ ಕೂಡ ತೂಗುಗತ್ತಿ ಮೇಲೆ ಇಟ್ಟಂಗಾಗಿದೆ. ಅದು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದು ನಾನು ಹೇಳ್ತಾ ಇರುವಂತದ್ದು ಸದಾಶಿವ ಆಯೋಗದ್ದು, ಅದನ್ನ ಕೂಡ ಕ್ಲಿಯರ್ ಆಗ್ಲೇ ಇಲ್ಲ. ಅದು ಎಲ್ಲೋ ಒಂದ್ ಕಡೆ ರೋಸ್ಟರ್ ಬಿಂದುಗೆ 2 ಸಮುದಾಯಗಳು ಇವತ್ತಿಗೂ ಗೊಂದಲದಲ್ಲಿ ಸಿಕ್ಕಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಮತ್ತೆ ಅವರ ಮಹಾ ಆಸೆ ಇಟ್ಕೊಂಡಿದಂತ ಅಹಿಂದಾದ ವರ್ಗದ ಒಂದು ಜಾತಿ ಸಮೀಕ್ಷೆ ಇವತ್ತು ತಗೊಂಡು ಏನ್ ಮಾಡ್ತಾರೆ, ನಾಳೆ ಸಿಎಂ ಆಗಿ ಬೇರೆಯವ್ರು ಕೂತಿರ್ತಾರೆ. ಅದನ್ನ ಮತ್ತೆ ಯಾವ ವರ್ಗದಿಂದ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ ಸಿದ್ದರಾಮಯ್ಯನವ್ರಿಗೆ, ಅದನ್ನ ಮಾಡ್ಲಿಲ್ಲ ಅನ್ನುವಂತ ಕೂಗು ಅವರ ನೋವು ಅವ್ರಿಗೆ ಇದೆ. ಹಾಗಾಗಿ ಅಂತಂದ್ರೆ ಕಾಂಗ್ರೆಸ್ ಅವರು ಇನ್ನ ಬಂದಿಲ್ಲ, ಅದು ಅವ್ರನ್ನೇ ಕೇಳಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಇವತ್ತು ಸಿದ್ದರಾಮಯ್ಯನವರ ನಾಳೆ 10ವರೆಗೆ ರಾಜೀನಾಮೆ ಕೊಟ್ಟ ನಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಎಷ್ಟು ಬಣಗಳಾಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ, ಚುನಾವಣೆ ಬಂದೇ ಬಿಡುತ್ತೇನೋ ಅನ್ನುವಂತ ವಸ್ತುಲಲ್ಲಿ ನಾವು ನಿಂತಿದ್ದೀವಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೇಗೆ ನಿಭಾಯಿಸ್ತಾರೆ ಮತ್ತೆ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಇವತ್ತು ಏಕಾಏಕಿ ಒಂದೇ ಒಂದ್ ದಿನದಲ್ಲಿ ಡಿಸೈಡ್ ಮಾಡಿದಂತ ಹೈಕಮಾಂಡ್ ಈ ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದು ಯಾವತ್ತಪ್ಪ ಅಂದ್ರೆ 137 ಸೀಟ್ ಮ್ಯಾಂಡ್ರೇಟಿ ಕೊಟ್ಟಾಗ 27 ದಿನ ಆದ್ರೂ ಈ ರಾಜ್ಯಕ್ಕೆ ಸಿಎಂ ಯಾರು ಅಂತ ಹೇಳಿರ್ಲಿಲ್ಲ ಈ ಕಾಂಗ್ರೆಸ್ ಹೈಕಮಾಂಡ್. ಆ ಚಟಾಪಟಿ ಇದ್ರು ಕೂಡ ಇವತ್ತು ಏಕಾಏಕಿ ಒಂದೇ ದಿನದಲ್ಲಿ ಅಂತ ಒಬ್ಬ ದೊಡ್ಡ ನಾಯಕನ್ನ, ದೊಡ್ಡ ಸಮುದಾಯವನ್ನ ಬೆಂಬಲಿಸ್ಕೊ ಬಂದಂತ ಬಹಳ ಹಿರಿಯ ರಾಜಕಾರಣಿಯನ್ನ ಅದನ್ನ ಹೇಳಿ ಒಂದೇ ಲೈನ್ ಅಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೇಳಿದ ತಕ್ಷಣನೇ ಆ ಸಮುದಾಯ ಇದನ್ನ ಹೇಗೆ ಒಪ್ಕೊಳ್ಳುತ್ತೆ? ಪದೇ ಪದೇ ನಮ್ಗೆ ಹೇಳ್ತಾ ಇದ್ರು ಯಡಿಯೂರಪ್ಪನವ್ರನ್ನ ಹೇಗೆ ಏನು ಕೇಳಿಸಿದ್ರಿ ಅಂತ. ಇದು ಕಾರಣನೇ ಕೊಟ್ಟಿಲ್ಲ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಯಾಕೆ ಕೇಳಿಸಿದ್ರು ಅಂತಂದ್ರೆ ಕಾರಣ ಇಲ್ಲ ಅವ್ರ ಹತ್ರ. ಈಗ ಈ ಅಧಿಕಾರಕ್ಕೋಸ್ಕರ ಗುದ್ದಾಟ ಮಾಡ್ಕೊಂಡು ಅಧಿಕಾರವನ್ನು ಹಂಚ್ಕೊಳ್ಳಕ್ಕೋಸ್ಕರನೇ ಈ ರಾಜ್ಯದ ಜನದ ಓಟನ್ ತಗೊಂಡಂತ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ಮಾಡುತ್ತೆ, ಸಿದ್ದರಾಮಯ್ಯನವರ ಬಡಕ್ಕೆ ಯಾವ ರೀತಿ ನ್ಯಾಯ ಕೊಡುತ್ತೆ, ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸ್ತಾರೆ, ಚುನಾವಣೆ ಬರೋದು ಸಹಜ ಅನ್ಸುತ್ತೆ. ನಾಗೇಂದ್ರ ಅವರೇ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅಂತ. ಯಾಕೆ ಅಂತ ಹೇಳಿದ್ರೆ 2028ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹಳೆ ಮೈಸೂರು ಭಾಗವನ್ನ ಅದು ಮತ ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಸೆಳ್ಕೊಂತಾರೆ. ಸೊ ನಮಗೂ ಸ್ವಲ್ಪ ಕಷ್ಟ ಆಗ್ಬೋದು, ಹಳೆ ಮೈಸೂರು ಭಾಗ ಕೈ ತಪ್ಪು ಹೋಗ್ಬೋದು, ಹೀಗನ್ನುವಂಥ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ.
ಈ ಮಾತು ಸತ್ಯ ದೂರವಾದದ್ದು. ಯಾಕಂದರೆ ನಮ್ಮಲ್ಲಿರುವಂಥ JDS ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಮೇಲೆ JDS ಪಕ್ಷ ನಿಂತಿರೋದು ಇವತ್ತರೆಗೂ. ಇವತ್ತು ಇವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ, ಈಗ CM ಸಿದ್ದರಾಮಯ್ಯ ಅವರು ಹಠವಾದಿ ಛಲವಾದಿ ಅನ್ನೋದು ನಮ್ಮ JDS ಪಕ್ಷದಿಂದನೇ ಬಂದಿರೋಂಥವ್ರು. ವಲಸೆ ಬಂದಿರೋಂಥ ಸಿದ್ದರಾಮಯ್ಯರ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಆಗೊಂದ್ಸರಿ JDS ಪಕ್ಷದಲ್ಲಿ ಅವ್ರಿಗೆ ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಪೋಸ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡ್ನ ಕೊಡ್ತಿದ್ದಾಗ ಡೆಲ್ಲಿಯಲ್ಲಿ ಅವ್ರು ಆಚೆ ಬಂದೇ ಇಲ್ಲ, ರೂಮಿಂದ ಆಚೆ ಬಂದೇ ಇಲ್ಲ. ಆಗ ಸ್ವತಃ ಕುಮಾರಸ್ವಾಮಿ ಅವರಿಗೆ ಕುತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿ, ಬಾಪ ನಿಂಗೆ ಇದೇ ಒಂದು ಪೋಸ್ಟ್ ಕೊಡ್ತೀವಿ ಅಂದಾಗ ಅವ್ರು ಬಂದಂತ ಒಂದು ಸಂದರ್ಭ. ಅದಾದ್ಮೇಲೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂದಾಗ ಅಟಕ್ ಬಿದ್ದು ಉಪಮುಖ್ಯಮಂತ್ರಿ ಸ್ಥಾನ ತಗೊಂಡಾಗ, ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನ ತಗೊಂಡು ಮತ್ತೆ ಹಿಂದೂ ಅನ್ನೋ ಒಂದು ಹೇಳದೆ ಕೇಳದೆ ಮಾಡೋ ಒಂದು ಸಂದರ್ಭದಲ್ಲಿ ಆಚೆ ಬಂದು ಒಂದು ಅಪ್ಡೇಟ್ ಇದೆ ಏನು ಅಂತ ತೋರಿಸ್ಬಿಡ್ತೀನಿ ಒಂದ್ಸಲ. ಸದ್ಯದ ಬೆಳವಣಿಗೆ ಏನೇನಾಗ್ತಾ ಇದೆ ಅನ್ನೋ ಡೀಟೇಲ್ಸ್ ಕೊಡ್ತಾ ಇದ್ದೆ. ರಾಹುಲ್ ಗಾಂಧಿ ಅವರೇ ನಿಮ್ಮ ನಿರ್ಧಾರ ತಪ್ಪು, ವಾಪಸ್ ತಗೊಳ್ಳಿ ಹಿಂಗೆ ಹೇಳ್ತಾರೋ ಯಾರು? ಬೆಂಬಲಿಗರು. ರಾಹುಲ್ ಗಾಂಧಿ ವಿರುದ್ಧ ಸಿದ್ದರಾಮಯ್ಯನವರ ಬೆಂಬಲಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಸರ್ಕಾರ 6 ತಿಂಗಳು ಕೂಡ ಇರೋದಿಲ್ಲ. ಬೆಂಬಲಿಗರು ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನಿವಾಸದ ಬಳಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರೋದಿಲ್ಲ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಬೆಂಬಲಿಗರನ್ನ ಪೊಲೀಸರು ಚದುರಿಸಿದ್ದಾರೆ. ಸದ್ಯ ಅವರೆಲ್ಲರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ನೋಡಿ, ಇದು ಕಾವೇರಿ ನಿವಾಸದ ಮುಂದೆ ಸಿದ್ದರಾಮಯ್ಯನವರ ಬೆಂಬಲಿಗರು ಬೀಡು ಬಿಟ್ಟು ಹೈಕಮಾಂಡ್ ನಾಯಕರು ನಿಮ್ಮ ಒಂದು ನಿರ್ಧಾರ ಸರಿಯಲ್ಲ, ವಾಪಸ್ ತಗೊಳ್ಳಿ ಅಂತ. ಸೊ ಇದು ಸದ್ಯದ ಬೆಳವಣಿಗೆ. ನಾಗೇಂದ್ರ ಅವರೇ ಹೇಳ್ತಾ ಇದ್ರಿ ಬೆಳವಣಿಗೆಗಳ ಬಗ್ಗೆ. ಹಾಗಾಗಿ JDS ಪಕ್ಷದಲ್ಲಿದ್ದಾಗ ಅವರು ಪಕ್ಷದ ವಿರುದ್ಧವಾಗಿ ಹಿಂದೂ ನಾಯಕತ್ವ ಸಮಾವೇಶಗಳು ಮಾಡಿ ಆಗಿಂದ ಒಂದು ಬಹಿಷ್ಕಾರ ಅಂತ ರೀತಿಯಲ್ಲಿ ಆಚೆ ಬಂದಂತ ಸಿದ್ದರಾಮಯ್ಯರು 2013ರಲ್ಲಿ ಅಲ್ಲಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಪರಮೇಶ್ವರ್ ಇರ್ತಾರೆ. ಪರಮೇಶ್ವರ್ ಅವರು CM ಆಗಬೇಕಂತ ಡಿಕ್ಲೇರ್ ಆಗಿರುತ್ತೆ. ಅವರ ಕ್ಷೇತ್ರಕ್ಕೆ ಇವ್ರದೇ ಒಂದು ಬಣನ್ ಕಳಿಸಿ ಸೋಲ್ಸಿರೋ ನಿದರ್ಶನಗಳು ನೋಡಿದ್ವಿ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕನ್ನೋ ಚಾಲದಿಂದ. ಸೊ 2013ರಲ್ಲಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಕಂಟಿನ್ಯೂಷನ್ 5 ವರ್ಷ ಬಂದ್ರು. ಅವಾಗ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ 2 ವರ್ಷ ಅವ್ರಿಗೆ ಅವ್ರು ಕೇಳಿದಂತ ಪವರ್ ಮಿನಿಸ್ಟರ್ ಪೋಸ್ಟೇ ಕೊಟ್ಟಿರ್ಲಿಲ್ಲ. ಅವ್ರು ಹೊರಗಡೆ ಇಟ್ಟಿದ್ರು ಕ್ಯಾಬಿನೆಟ್ ಇಂದ 2 ವರ್ಷ ನಾವು ನೋಡಿರ್ಬೋದು. ಸೊ 2018 ಕಾರಣ ಏನು, ಕಡೆಗಣನೆ ಮಾಡೋದಕ್ಕೆ ಕಾರಣ ಅದೇ ಆ ವಿಚಾರ ಬರೋಣ. ಅಂತ ಒಂದು ಹಠವಾದಿಯಾದ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿ ಕರ್ಸ್ಕೊಂಡು ಅವರು ತೀರಾ ಕಠೋರವಾಗಿ ಹೆಂಗೆ ಒಂದು ರಾಜಣ್ಣನ ಕಿತ್ತಾಕ್ಬಿಟ್ರಲ್ಲ, ನೋಟಿಸ್ ಕೊಟ್ಬಿಟ್ರಲ್ಲ, ಆ ರೀತಿ ಇವತ್ತು ಸಿದ್ದರಾಮಯ್ಯನ ಎಲ್ಲೋ ಒಂದ್ ಕಡೆ ನೆಡ್ಸ್ಕೊಂತ ಇದ್ದಾರೆ ಅನ್ನೋ ಒಂದು ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವರು ಹಠವಾದಿ ಛಲವಾದಿ ಅಂತ ಯಾಕೆ ಮಾತು ಬಂತಂದ್ರೆ, ಅವ್ರು ರಾಜೀನಾಮೆ ಕೊಡ್ಬೇಕಾದ್ರೆ ಒಂದು ಕಮಿಟ್ಮೆಂಟ್ ಅವ್ರಿಗೆ ಇರುತ್ತೆ. ನನ್ನ ಕಮಿಟ್ಮೆಂಟ್ ನೀವು ಫುಲ್ಫಿಲ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀರಿ, ನನ್ನ ಕಮಿಟ್ಮೆಂಟ್ ನೀವು ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ಸಂದರ್ಭ ಇವತ್ತು ಸೃಷ್ಟಿ ಆಗ್ತಾ ಇದೆ. ಇವತ್ತು ಸೂರ್ಜಿವಾಲ ಸ್ಟೇಟ್ಮೆಂಟ್ ನೋಡಿದ್ರೆ ಇದು ಊಹಾಪೋಹಗಳು ಅಂತ ಸೂರ್ಜಿವಾಲ ಹೇಳ್ತಾ ಇದ್ದಾರೆ. ಸೂರ್ಜಿವಾಲ ಒಂದ್ ಕಡೆ ಸಿದ್ದರಾಮಯ್ಯ ಕಡೆ ಇದ್ರೆ, ಇದ್ ಕಡೆ ವೇಣುಗೋಪಾಲ್ ಅವ್ರ ಜನರ ಅವ್ರು ಬಂದ್ಬಿಟ್ಟು DK ಶಿವಕುಮಾರ್ ಕಡೆ ಇದ್ದಾರೆ. ಇವತ್ತು ಹೈಕಮಾಂಡ್ ಅಲ್ಲೇ ಸರಿಯಾದ ಒಂದು ನಿರ್ಧಾರಗಳಿದೆ, ಗೊಂದಲ ಗೂಡಾಗಿರುವಂತ ಹೈಕಮಾಂಡ್. ಇವತ್ತು ಖರ್ಗೆ ಅವ್ರ ಮನೆಗೆ ಹೋದ್ರೆ ಖರ್ಗೆ ಅವರು ಹೇಳ್ತಾರೆ, ನೀವು ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡಿ, ರಾಹುಲ್ ಗಾಂಧಿ ಮೀಟ್ ಮಾಡಿ, ಸೋನಿಯಾ ಗಾಂಧಿ ಮೀಟ್ ಮಾಡಿ, ವಾಡ್ರಾ ಗಾಂಧಿ ಮೀಟ್ ಮಾಡಿ ಅಂತ ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ಒಂದು ಡಿಸಿಷನ್ ತಗೊಂಡಂತ AICC ಅಧ್ಯಕ್ಷ ಕೈ ಡಿಸಿಷನ್ ಮೇಕರ್ ಅಲ್ಲ, ಅಸಹಾಯಕತೆ ಆದಂತ ಹೈಕಮಾಂಡ್ ಇವತ್ತು ಜೈನ್ಗುಡ್ ಕಲ್ಲೊರೆದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಠವಾದಿ ಛಲವಾದಿಯಾದ ಸಿದ್ದರಾಮಯ್ಯ ಅವರು ಇವತ್ತು ಅಷ್ಟು ಸೂಕ್ಷ್ಮವಾಗಿರುವಂತ ಒಂದು CM ಪೋಸ್ಟ್, ಅವ್ರು ಫುಲ್ ಟೈಮ್ ರಾಜಕಾರಣಿ, ಅವ್ರು ಅಲ್ಪ ಒಂದ್ ಟೈಮ್ ರಾಜಕಾರಣಿ ಇಲ್ಲ, ಫುಲ್ ಟೈಮ್ ರಾಜಕಾರಣಿಯಿಂದ ಬಂದಿರೋಂಥವ್ರನ್ನ ಈ ಕೂಡಲೇ ಅವರು CM ಸ್ಥಾನದಲ್ಲಿ ವಾಟ್ ನೆಕ್ಸ್ಟ್ ಅಂತಂದ್ರೆ, ನೆಕ್ಸ್ಟ್ ಅಂದ್ರೆ ಇನ್ನೊಂದು ಪಕ್ಷ ಕಟ್ಟಬೇಕಾಗುತ್ತೆ, ಇನ್ನೊಂದು ಪಕ್ಷ ಕಟ್ಟವ್ರು ಇನ್ನೊಂದು ಸಂಘಟನೆ ಮಾಡ್ಬೇಕಾಗುತ್ತೆ. ಅಹಿಂದ ನಾಯಕ ಅಂತ ಗುರುತಿಸ್ತಿದ್ರೆ, ಒಂದು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ಒಂದು ಅಹಿಂದ ಸಮುದಾಯನೇ ಒಂದಿದೆ, ಅವರಿಂದ ಒಂದು ಅಹಿಂದ ಸಮುದಾಯ ಬಲಿಷ್ಠವಾಗಿದ್ದಾಗ ಮತ್ತೆ ಅವರ ತಲೆಮಾರಿನ ಲೀಡರ್ಗಳ ಜೊತೆ ಕೈ ಜೋಡಿಸಿದ್ದಾರೆ, ಅವರು ಸಮರ್ಥವಾದ ಲೀಡರ್ಗಳ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಸೊ ಅವರೆಲ್ಲ ಒಂದ್ ಕಡೆ ಆದಾಗ ಈ ಪಕ್ಷ ಪತನ ಆಗೋದಕ್ಕೆ ಎಲ್ಲಾ ತರ ಸೂಕ್ಷ್ಮತೆಗಳು ಕಾಣಿಸ್ತಾ ಇದಾವೆ. ಮತ್ತೆ ಅಷ್ಟು ಸಮರ್ಥವಾಗಿ CM ಸ್ಥಾನ ನಿಭಾಯಿಸಕ್ಕೆ DK ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಸಂಘಟನೆ ಕಾರ್ಯಚತುರರು ಮತ್ತೆ ಸಂಘಟನೆಯಲ್ಲಿ ಪ್ರಬಲವಾದ ನಾಯಕರು ಯಾರು ಅಂತಂದ್ರೆ DK ಶಿವಕುಮಾರ್ ಅಂತ ಹೇಳೋದು. CM ಸ್ಥಾನದಲ್ಲಿ ನಿಂತ್ಕೊಂಡು ರಾಜ್ಯ ಜನ ಆಗುತ್ತೆ ಅಂತ ಅದಾಗದೆ ಪತನ ಆಗುತ್ತಾ ಅಥವಾ ಅದರ
ನೀವು ಎಲ್ಲ ಇವತ್ತು ಸೇರಿ ಇವತ್ತು ಆರೋಪ ಅಲ್ಲಲ್ಲ ಈ ಮಾಡೋದಾಗ್ಲಿ, ಆರೋಪ ಅಥವಾ ಪ್ರಶ್ನೆ ಅಲ್ಲ ಇವತ್ತು ಬೀಳ್ಸೋದಾಗ್ಲಿ, ಆ ಪ್ರಯತ್ನಗಳನ್ನ ಮಾಡೋದಾಗ್ಲಿ. ಇವತ್ತು ಒಂದು ಸಮರ್ಪಕವಾಗಿರೋ ನಾಯಕನ ತೆಗಿಬೇಕಾದಾಗ ಒಂದು ರೀತಿಯ ಒಂದು ವಿನಿಮಯ ಇರುತ್ತೆ. ಸೊ ಇಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಮುಂದುವರ್ಸಕ್ಕೆ ಸಹಕಾರ ಮಾಡಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಒಂದು ಕಮಿಟ್ಮೆಂಟ್ ಮುಂದುವರಿಸಿಲ್ಲ ಅಂದಾಗ ಅವರು ಪಕ್ಷದಿಂದ ಹೊರಬರಂತ ಸಾಧ್ಯತೆ ಇದೆ. ಹಿಂದೂ ಜನತಾ ಪಕ್ಷ ಕಟ್ಟಿ ಹಿಂದೂ ಸಮುದಾಯನ ಒಂದು ಒಗ್ಗೂಟ ತಗೊಂಡೋಗ್ಬೇಕಾಗುತ್ತೆ. ಅಲ್ಲಿರುವಂತ ಸಮರ್ಥ ನಾಯಕರು ಬಲಿಷ್ಠ ನಿಂತ್ಕೋಬೇಕು. ಈ ಒಂದು ಪರಿಸ್ಥಿತಿ ಉದ್ಭವನ ಆಗೋದು ಎದ್ದು ಕಾಣಿಸ್ತಾ ಇದೆ ಒಂದು ಪಕ್ಷದಲ್ಲಿ ಅಂತ ಕಾಣಿಸ್ತಾ ಇದೆ. ಅಂಜನಪ್ಪ ಸರ್, ಈಗ ಓವರ್ ಆಲ್ ಆಗಿ ಇದನ್ನೇ ಹೇಳ್ತಾ ಇದ್ದಿದ್ದು. ಈಗ ಒಂದ್ ಕಡೆ ಹಳೆ ಮೈಸೂರು ಭಾಗ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ JDS ತೆಣಕಾಡುತ್ತೆ ಅನ್ನೋದು ಮಾತು. DK ಶಿವಕುಮಾರ್ ಅವರು CM ಆದ್ರೆ ಜೊತೆಗೆ ಅವ್ರು ಇದ್ದಂತ ಒಂದಷ್ಟು ಆಟಿಟ್ಯೂಡ್ ಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. DK ಶಿವಕುಮಾರ್ ಅವರು ಒಂದು ನಾನು ಹೇಳ್ದಂಗೆ ಆಗುತ್ತೆ, ನಾನು ಮಾಡ್ತೀನಿ, ಹಂಗಾಗುತ್ತೆ, ಹಿಂಗ್ ಮಾಡ್ತೀನಿ ಅಂತ ಹೇಳಿ. ಆದ್ರೆ CM ಆದ್ರೆ ಅದರದ್ದು ಲೆವೆಲ್ ಬೇರೆ. ಸೊ ತಗ್ಗಿ ಬಗ್ಗೆ ನಡಿಬೇಕಾಗತ್ತೆ. ಜೊತೆಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಯೋಜನೆ ಆಗಲಿ ಅಥವಾ ಅನುದಾನ ಆಗಲಿ, ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಆಗಲಿ, ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಸಮನ್ವಯತೆ ಕೊರತೆ ಇಲ್ಲದೆ ಇರಂಗೆ ನಡ್ಸ್ಕೊಂಡು ಹೋಗಬೇಕು. ಸೊ ಈ ಬ್ಯಾಲೆನ್ಸ್ಡ್ ಯಾವ ರೀತಿಯಾಗಿ ಸವಾಲಾಗಬಹುದು DK ಶಿವಕುಮಾರ್ ಅವರಿಗೆ ಅಂತ ಸರ್. ಎಂತೆಂತವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಅಂತ ಸಮಯದಲ್ಲಿ 45 ವರ್ಷದಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿರೋರಿಗೆ ಒಂದು ಅವಕಾಶ ಕೊಡಬೇಕು ಸರ್. ಅವ್ರದ್ದು ಏನೇ ವೀಕ್ನೆಸ್ ಇರ್ಲಿ ವಿದಿರ್ಲಿ, ಆ ಪೊಸಿಷನ್ ಇದೆಯಲ್ಲ ಕೊಟ್ಟು ನೋಡಿ. ಅವ್ರು ನಿಭಾಯಿಸ್ತಿದ್ರೆ ನನ್ನನ್ನು ಕೇಳಿ. ಸಿದ್ದರಾಮಣ್ಣವರು ಒಳ್ಳೆ ಇವರು ಇಲ್ಲ ಅನ್ನಲ್ಲ. ಫಸ್ಟ್ ಟೈಮ್ ಅವರು ಚೀಫ್ ಮಿನಿಸ್ಟರ್ ಆದಾಗ ಅಧ್ಯಕ್ಷನೇ ಸೋತೋಗಿದ್ರು. ಓಕೆ, ಅಲ್ಲೊಂದು ರೀಸನ್ ಇತ್ತು. ಈ ಒಬ್ಬ ಅಧ್ಯಕ್ಷ ಇಷ್ಟು ಸೀಟ್ ತಂದವ್ರನ್ನ ನೀನ್ ಸುಮ್ನೆ ಕೂತ್ಕೊಂತ ಹೇಳಿ 2 ವರ್ಷ ಆದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿ ಅದು ಎಲ್ರಿಗೂ ಗೊತ್ತಿತ್ತು ಸರ್. ಎಲ್ಲೋ ಒಂದ್ ಕಡೆ ರೆಕಾರ್ಡೆಡ್ ಅನ್ರೆಕಾರ್ಡೆಡ್ ಇಟ್ ವಾಸ್ ಅಂಡರ್ಸ್ಟುಡ್. 2.5 ವರ್ಷ ಇವ್ರಿಗೆ ಕೊಟ್ಟು ತದನಂತರ, ಯಾಕಂದ್ರೆ ಹಿಂದ ಅಂತ ನಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ. ಬಟ್ ಡೆಫಿನೆಟ್ಲಿ ನಾನು ಇವತ್ತು ಎಲ್ಲಾ ಕಮ್ಯುನಿಟಿವರೆಗೂ ಅವರದ್ದೇ ಆದ ಸ್ವಾಭಿಮಾನ ಇರುತ್ತೆ. ನಾನು ಒಕ್ಕಲಿಗರ ಕಮ್ಯುನಿಟಿಯಿಂದ DKC ಅಂತ ಆಗ್ಲಿ ಅಂತ ಅಲ್ಲ ಬಯಸೋದು. ನಮ್ಮ ಲೀಡರ್ ಆಗ್ಲಿ, ಅವ್ರಿಗೊಂದು ಅವಕಾಶ ಕೊಡಿ ದಯವಿಟ್ಟು. ನಮ್ಮ ಬೇಡಿಕೆ ಕೊಟ್ಟು ನೋಡಿ ಸರ್. ಅವರು ಇಷ್ಟೆಲ್ಲ ನಿಭಾಯಿಸಿದ್ರು. ಹೌದು, ಇಲ್ ಟೆಂಪರ್ಡ್ ಇರ್ಬೋದು ಸಿದ್ದರಾಮಯ್ಯ, ಆದ್ರೆ ಎದುರಿಗೆ ತಪ್ಕೋತಾರೆ, ಓ ನಮ್ ಡಾಕ್ಟರ್ ಅಂತಾರೆ, ಇವ್ರ ಹಂಗಂದೇ ಇರ್ಬೋದು. ಆದ್ರೆ ಅವ್ರಿಗಿರೋ ಯೋಗ್ಯತೆ, ಅವ್ರಿಗಿರೋ ವ್ಯಕ್ತಿತ್ವ, ಇಷ್ಟೆಲ್ಲ ನಿಭಾಯಿಸಿರೋ ಮನುಷ್ಯ ಡೆಫಿನೆಟ್ಲಿ ಒಂದ್ಸರಿ CM ಆಗ್ಬೇಕು. ಹಳೆ ಮೈಸೂರು, ಹೊಸ ಮೈಸೂರು ಇವೆಲ್ಲ ಇರ್ತಾವ ಸರ್. ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದ್ ಕಡೆ ನಾನು ಕುಮಾರಣ್ಣವ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಅವೆಲ್ಲ ಇರ್ತವೆ ಗೊಂದಲಗಳು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ನನಗಿರೋ ಒಂದೇ ಆಸೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಬೇರೆ ಯಾವ ಗೊಂದಲ ಇಲ್ದಿರಾ DK ಶಿವಕುಮಾರ್ ಅವರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಸರ್. ಎಸ್ ಡಿಸ್ಕಸ್ ಮಾಡ್ತಾ ಇದೆ. ಡಿಸ್ಕಷನ್ ಮುಂದುವರಿಸ್ತೀನಿ. ಸದ್ಯದ ಬೆಳವಣಿಗೆ ಒಂದು ಕಡೆ, ನಾಳೆ ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡ್ತಾರೆ ಅಂತ, ನಾಡಿದ್ದು DK ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ, CM ಆಗ್ತಾರೆ ಅನ್ನೋದು ಪ್ರಮುಖವಾದಂಥ ಪ್ರಶ್ನೆಗಳನ್ನು ನಾನು ರಾಜಕೀಯ ವಿಶ್ಲೇಷಕರ ಹತ್ರ ಹೋಗ್ತೀನಿ. ರವೀಂದ್ರ ರೇಷ್ಮೆ ಸರ್, ಈಗ ಒಂದು ಕಡೆ ಒಂದು ಅವಕಾಶ ಕೊಡಬೇಕು ಅಂತ ಕೂಗಿತ್ತು DK ಶಿವಕುಮಾರ್ ಅವರಿಗೆ, ಒಂದು ಅವಕಾಶ ಸಿಗೋ ರೀತಿಯಾಗಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಆದರೆ ಆಡಳಿತ ನಡೆಸೋದಕ್ಕೆ ಅಪೋಸಿಷನ್ ಪಾರ್ಟಿಗಳು ಬಿಡ್ತಾರಾ ಅನ್ನೋದು ಒಂದು. ಯಾಕಂದ್ರೆ ರಾಜಕೀಯ ಚಟಪಟಿಗಳು ಹಿಂದಿನಿಂದಲೂ ನೋಡಿದೀವಿ. ಈಗ ಆಲ್ರೆಡಿ ಶುರುವಾಗಿದೆ. BY ವಿಜಯೇಂದ್ರ ಅವರು ನೋಡ್ಕೊಳ್ಬೇಕಾದ್ರೆ ಒಂದು 6 ತಿಂಗಳು ಬರೋದಿಲ್ಲ, ಅವಧಿಗೂ ಮುಂಚಿತವಾಗಿ ಮತ್ತೊಂದು ಎಲೆಕ್ಷನ್ ಬಂದ್ಬಿಡುತ್ತೆ ಅಂತ. ಬಿಡ್ತಾರಾ ಅಟ್ಲೀಸ್ಟ್ ಒಳ್ಳೆ ಆಡಳಿತ ಕೊಡೋಕೆ? ನೋಡಿ, ಕರ್ನಾಟಕದ ವಿರೋಧ ಪಕ್ಷ ಕೂಡ ಏನು ಸಂಖ್ಯಾಬಲದಲ್ಲಿ ಏನು ಕಡಿಮೆ ಇಲ್ಲ. 63 ಅಂದ್ರೆ ದೊಡ್ಡ ಸಂಖ್ಯೆನೇ. ಜೊತೆಗೆ ಇವರು 19 ಜನ JDSನವ್ರು, 19-18 ಜನ JDSನವ್ರು ಇದ್ದಾರೆ. ಇಷ್ಟು ದೊಡ್ಡ ಸಂಖ್ಯಾಬಲ ಇದ್ರೂ ಕೂಡ ಒಂದು ಪ್ರತಿಪಕ್ಷ ಇದೆ ಅಂತ ನಮಗೆ ಅನಿಸ್ಲೇ ಇಲ್ಲ. ಕರ್ನಾಟಕ ಬಿಜೆಪಿ ಘಟಕದ ಬಗ್ಗೆ ಮುಖ್ಯವಾದ ನನ್ನ ಆಕ್ಷೇಪ ಏನು ಅಂತಂದ್ರೆ, ತಾವು ಮೋದಿಯ ರಾಯಭಾರಿಗಳು ಅನ್ನೋ ರೀತಿಯಲ್ಲಿ ವರ್ತಿಸ್ಲೇ ಇಲ್ಲ. ಪತ್ರಿಕಾಗೋಷ್ಠಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ವ್ಯಕ್ತಿಗತವಾಗಿ ಮೂಡಾಗಿಡ ಎಲ್ಲ ಆರೋಪ ಮಾಡಿದ್ರೆ ಅದನ್ನೆಲ್ಲ ಈ RTI ಕಾರ್ಯಕರ್ತರಿಗೆ ಬಿಟ್ಬಿಡ್ತಾರೆ ಹೋರಾಟ. ಇವ್ರ ಹೋರಾಟ ಏನಿದ್ರು ಕೂಡ ಪತ್ರಿಕಾಗೋಷ್ಠಿ, ಇಲ್ಲಿಂದ ಅಲ್ಗೊಂದು ಪಾದಯಾತ್ರೆ, ಅಲ್ಲಿ ಮುಗಿದು ಹೋಗ್ಬಿಡ್ತು. ಅಷ್ಟೇ ಅಲ್ಲ, 12 ವರ್ಷಗಳಿಂದ ಇಲ್ಲಿ ನೀವು ವಿರೋಧ ಪಕ್ಷ ಆಗಿರ್ಬೋದು, 12 ವರ್ಷಕ್ಕಿಂತ ತಾವು ಕೇಂದ್ರದಲ್ಲಿ ಆಳು ಪಕ್ಷ. ಆ ಇಂಪ್ರೆಷನ್ ಜನ ಮರ್ತೆ ಬಿಟ್ಟಿದ್ದಾರೆ. ಬಿಜೆಪಿ ಅನ್ನೋ ಒಂದು ರೂಲಿಂಗ್ ಪಾರ್ಟಿ ಅಂತ. ಅವರ ಸಂಸದರು 19 ಜನ NDA, ಎಕ್ಸೆಪ್ಟ್ ಕುಮಾರಸ್ವಾಮಿ ಅವ್ರು ಬಂದಾಗ ಮಾತ್ರ ಏನೋ ಅನ್ಸುತ್ತೆ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಬಂದಾಗ. ಉಳಿದವ್ರು ಯಾರು ಅಸ್ತಿತ್ವನೇ ನಮ್ಗೆ ಅನಿಸ್ತಾ ಇಲ್ಲ. ತಾವು ನರೇಂದ್ರ ಮೋದಿಯ ರಾಯಭಾರಿಗಳನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ಲೇ ಇಲ್ಲ. ದೊಡ್ಡ ದೌರ್ಬಲ್ಯ ಬಿಜೆಪಿದು. ಹಾಗಾಗಿ ಪ್ರತಿಪಕ್ಷದ ಭಯ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಅನ್ನ ಮುಳುಗಿಸೋರು ಕಾಂಗ್ರೆಸ್ ಒಳಗೆ ಇರ್ತಾರೆ. ಅದೊಂಥರ ಬಗಲ್ ಮೇಲೆ ದುಶ್ಮಂತರ. ಅದು ಈ ಭಾರಿ ಬಹುಮತ ಬಂದಾಗ ಅತೃಪ್ತರ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಆ ಅತೃಪ್ತರನ್ನು ಮ್ಯಾನೇಜ್ ಮಾಡುವಂತ ಶಕ್ತಿ ಇರ್ಬೇಕು ನಾಯಕನಿಗೆ. ಆಮೇಲೆ ಸಿದ್ದರಾಮಯ್ಯನವರಿಗೆ ಬರ್ತಾ ಈ ಅವಧಿಯಲ್ಲಿ ಸ್ವಲ್ಪ ಜಡತ್ವ ಕಾಣಿಸ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು. ವಯಸ್ಸಿನ ಕಾರಣದಿಂದ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗಿರುತ್ತೆ.
ಆ ನಿಸರ್ಗದ ಕೆಲವು ಬದಲಾವಣೆಗಳು ಕೂಡ ಅವ್ರು ಒಪ್ಕೋಬೇಕಾಗಿತ್ತು. ಆಮೇಲೆ ಒಂದ್ 4 ಜನ ಮಂತ್ರಿಗಳು ಬಿಟ್ಟು ಉಳಿದ ಮಂತ್ರಿಗಳು ಅವ್ರ ಖಾತೆ ಯಾವುದು, ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ. ನಮ್ಮ ಕೃಷಿ ಸಚಿವರು ಅವ್ರು ಮಂಡ್ಯ ಜಿಲ್ಲೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಬಂದ್ರೆ ಬೆಂಗಳೂರಿಗೆ ಬರ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಮಂಡ್ಯದಲ್ಲಿ ಇರ್ತಾರೆ. ನಾವು ಎಕ್ಸ್ಪೆಕ್ಟ್ ನಮ್ಮ ಸಾರಿಗೆ ಸಚಿವರು ಇಲ್ಲೇ ಇರ್ತಾರೆ, ಯಾವಾಗ ಕೇಳಿದ್ರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವ್ರು ಇಡೀ ಕರ್ನಾಟಕಕ್ಕೆ ಸಾರಿಗೆ ಸಚಿವರು ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಹಂಗಾಗಿ ನಾನು ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಬಂದಾಗ್ಲಾದ್ರೂ ಈ ಜಿಲ್ಲಾ ಸಚಿವರು ಉಸ್ತುವಾರಿ ಸಚಿವರು ಅನ್ನೋ ವ್ಯವಸ್ಥೆನೇ ತೆಗಿಬೇಕು. ಯಾಕಂದ್ರೆ ಅನೇಕ ಜನ ಮಂತ್ರಿಗಳು ತಾನು ಎಲ್ಲ 31 ಜಿಲ್ಲೆಗೆ ಮಂತ್ರಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ವಾರಕ್ಕೊಂದ್ ದಿವಸ ಟೂರ್ ಹಾಕೊಂಡು ತನ್ನ ಜಿಲ್ಲೆಗೆ ಹೋಗಿ ಬಂದ್ಬಿಡೋದು ಅಷ್ಟೇ, ಬೇರೆ ಏನು ಮಾಡೋದೇ ಇಲ್ಲ. ಯಾವ ರೀತಿ ಡಿ ಕೆ ಶಿವಕುಮಾರ್ ಅದನ್ನು ನಿಭಾಯಿಸ್ತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಆಡಳಿತದ ಅನುಭವ ಇದೆ, ರಾಜಕೀಯ ಸಂಘಟನೆ ಅನುಭವ ಇದೆ. ಆಮೇಲೆ ಕಾಂಗ್ರೆಸ್ ಅವ್ರ ಸಹೋದ್ಯೋಗಿಗಳಿದಾರಲ್ಲ, ನಿಮಗೆ ಡಿ ಕೆ ಶಿವಕುಮಾರ್ ಸಂಘಟನಾ ಸಾಮರ್ಥ್ಯ ಬೇಕು, ಸಂಪನ್ಮೂಲ ಬೇಕು. 110 ಕಾಂಗ್ರೆಸ್ ಭವನ ಕಟ್ಟಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬೇಕು. ನಿಮ್ ಕೆಪಿಸಿಸಿ ಕಚೇರಿನ ಒಂದು ಮಾಡರ್ನೈಸ್ ಮಾಡಿ ಇದು ಮಾಡ್ಲಿಕ್ಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಬೇಕು. ಮುಖ್ಯಮಂತ್ರಿ ಪದವಿಗೆ ಮಾತ್ರ ಬೇಡವಾ? ಹಾಗಿದ್ರೆ ಮೊದಲೇ ವಿರೋಧಿಸಬೇಕಾಗಿತ್ತು. ಅವ್ರಿಗೆ ಉಪಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷ 2 ಪವರ್ಫುಲ್ ಪೋರ್ಟ್ಫೋಲಿಯೋ ಯಾಕೆ ಕೊಟ್ರಿ ಅಂತ ಮೊದಲೇ ತೋರಿಸಬೇಕಾಗಿತ್ತು. ಇಲ್ಲ, ಎಲ್ಲರೂ ಹಾರ್ಕೆ ಜಾರಕ್ಕೆ ಉತ್ತರ ಕೊಡ್ತಾ ಬಂದ್ರಲ್ಲ. ಹೀಗಾಗಿ ನೇರ ದಿಟ್ಟ ನಿರಂತರ ಈ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಬ್ಬರಿದ್ರು, ಒಬ್ಬ ಇಕ್ಬಾಲ್ ಹುಸೇನ್ ಮತ್ತು ಶಿವಗಂಗಾ ಬಸವರಾಜ್. ಅವ್ರು ಮಾತ್ರ ಮುಕ್ತವಾಗಿರ್ತಾರೆ, ಮುಖ್ಯಮಂತ್ರಿ ಆಗ್ಲೇಬೇಕು, ಹಾಗೆ ಆಗ್ತಾರೆ ಅಂತ ಹೇಳಿ. ಉಳಿದಂತೆ ನೋಡಿ, ನಾನು ಯಾಕೆ ರಾಜಕಾರಣ ನಿರ್ದಯವಾಗಿರುತ್ತೆ ಅಂತಂದ್ರೆ, ವೀರೇಂದ್ರ ಪಾಟೀಲ್ 173 ದಾಖಲೆ ರಾಕ್ಷಸ ಬಹುಮತ ತಂದ್ಕೊಟ್ಟಿದ್ರು ಕಾಂಗ್ರೆಸ್ಗೆ 89ರಲ್ಲಿ. ಅವ್ರ ಅಧಿಕಾರ ಕಳ್ಕೊಂಡು ಮಾರನೇ ದಿವಸ ಇಬ್ಬರೇ ಇದ್ರು ಅವ್ರ ಪಕ್ಕದಲ್ಲಿ, ಎಂ ರಾಜಶೇಖರ್ ಮೂರ್ತಿ, ಕೆ ಎಚ್ ರಂಗನಾಥ್. ಫಸ್ಟ್ ಬಿಟ್ಟು ಹೋದರೆ 51 ಜನ ಲಿಂಗಾಯತ್ ಶಾಸಕರ ಫಸ್ಟ್ ಹೋಗ್ಬಿಟ್ರು. ಆ ಅಧಿಕಾರ ಬಂಗಾರಪ್ಪನವ್ರದ್ದು ಹಾಗಾಗಿತ್ತು. ಬಂಗಾರಪ್ಪನವ್ರು ಏರ್ಪೋರ್ಟ್ ಬರೋವರೆಗೂ ಧರ್ಮ್ ಸಿಂಗ್ ಖರ್ಗೆ ಅವರೆಲ್ಲ ಬಂಗಾರಪ್ಪನವರೇ ನಮ್ಮ ನಾಯಕರು ಬಂಗಾರಪ್ಪನವ್ರು ರಾಜಭವನಕ್ಕೆ ಹೋದ್ರೆ ಅಂತ ಗೊತ್ತಾದ್ಕೊಳ್ಳೆ ಹೈಕಮಾಂಡ್ ಏನ್ ಹೇಳುತ್ತೋ ಆ ನಿರ್ಧಾರಕ್ಕೆ ನಾವು ತಲೆಬಾಗ್ತೀವಿ. ಇದು ಎಲ್ಲ ಅಧಿಕಾರ, ಅದು ಈಗಿನ ತಲೆಮಾರಿನ ರಾಜಕಾರಣಿಗಳಿದಾರಲ್ಲ, ಅವ್ರು 1 ವರ್ಷ ಬರೀ ಶಾಸಕರ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ. ಆಮೇಲೆ ನೋಡಿ, ಫಸ್ಟ್ ಟೈಮ್ ಮಂತ್ರಿ ಆಗಿರೋರು ಅವರು ಒಂದು ಡೆಲಿಗೇಷನ್ ನಮ್ಮನ್ನು ಮಂತ್ರಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. 3-4 ಎಲೆಕ್ಷನ್ ಗೆದ್ರೆ ಅವ್ರು ನಮ್ಮನ್ನು ಮಂತ್ರಿ ಮಾಡ್ರಿ ಅಂತ ಕೇಳ್ತಾರೆ. ಇದೇ ಮೊದಲ ಬಾರಿಗೆ 6-8 ಸಾರಿ ಗೆದ್ದಿರೋರು ಕೂಡ ನಿಯೋಗ ತಗೊಂಡೋಗಿ ನಮ್ಮ ಮಂತ್ರಿ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈ ತರ ಅರ್ಜಿ ಹಾಕಿ ನಿಲ್ಲೋ ಪದ್ಧತಿ ಇರಲಿಲ್ಲ ಕರ್ನಾಟಕದಲ್ಲಿ. ಹೊಸ ಪರಂಪರೆಗಳು, ಎಲ್ಲರೂ ಆಕಾಂಕ್ಷೆಗಳು. ಇವತ್ತಿನ ಬೆಳವಣಿಗೆ ಸರ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ, ಸಿದ್ದರಾಮಯ್ಯನವ್ರು ನೀವು ಕೆಳಗಿಳಿಬೇಡಿ ಅಂತ. ಯಾಕೆ ಅಂತಂದ್ರೆ ಅವ್ರ ಸಚಿವ ಸ್ಥಾನ ಹೋಗ್ಬಿಡುತ್ತಲ್ಲ, ಪತ್ರ ಚಳುವಳಿ ಬೇರೆ ಮಾಡ್ತಿದ್ದಾರೆ. ಎಚ್ ಡಿ ದೇವೇಗೌಡರು ಮಂತ್ರಿ ಆಗ್ಲಿಕ್ಕೆ 23 ವರ್ಷ ಕಾಯ್ಬೇಕಾಯ್ತು. ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ವಿರುದ್ಧ ಅವರು ಪಕ್ಷೇತರನಾಗಿ 2 ಸಾರಿ ಗೆದ್ದು ಬಂದ್ರು 62-67ರಲ್ಲಿ. ಆಮೇಲೆ ಅವ್ರು ಚಾಯ್ಸ್ ಇತ್ತು ಇಂದಿರಾ ಕಾಂಗ್ರೆಸ್ ಹೋಗೋದಕ್ಕೆ. 71ರಲ್ಲಿ ಬಿರುಗಾಳಿ ಬೀಸ್ತಲ್ಲ, ಇಂದಿರಾ ಚಂಡಮಾರುತ. ಇಲ್ಲ, ಅವ್ರು ನಿಜಲಿಂಗಪ್ಪನವ್ರ ಜೊತೆ ಉಳ್ಕೊಟ್ರು. ಒಂದು 24 ಜನ ಸದಸ್ಯರು ಸಂಸ್ಥಾ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾಗಿದ್ರು. ಆದ್ರೆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ತೂಕ ಬಂದಿತ್ತೆ ದೇವೇಗೌಡರು ವಿರೋಧ ಪಕ್ಷದ ನಾಯಕನಾಗಿದ್ದಾರೆ. ಸೊ ವಿರೋಧ ಪಕ್ಷದ ನಾಯಕನ ಸ್ಥಾನ ಆಗ್ಲಿ, ಪಕ್ಷದ ಅಧ್ಯಕ್ಷತೆ ಸ್ಥಾನ ಆಗ್ಲಿ, ಮುಖ್ಯಮಂತ್ರಿ ಪದವಿ ಆಗ್ಲಿ, ಯಾರಾಗ್ತಾರೆ ಅನ್ನೋದು ಮುಖ್ಯ. ನೋಡಿ, ಯಡಿಯೂರಪ್ಪನವ್ರ ಉತ್ತರಾಧಿಕಾರಿಗಳು ಎಲ್ಲಾರಿದ್ರು, ಜಗದೀಶ್ ಶೆಟ್ಟರು, ಸದಾನಂದಗೌಡ, ಬೊಮ್ಮ ಎಲ್ಲ ಆದ್ರು. ಬಟ್ ಯಡಿಯೂರಪ್ಪ ಆಗ್ಲಿಕ್ಕೆ ಆಗ್ಲಿಲ್ಲ. ಈಗಲೂ ಅಷ್ಟೇ ಸಿದ್ದರಾಮಯ್ಯನವ್ರ ಉತ್ತರಾಧಿಕಾರಿ ಆಗ್ಬಹುದು, ಬಟ್ ಸಿದ್ದರಾಮಯ್ಯ ಆಗೋದು ಬಹಳ ಕಷ್ಟ. ಅದಕ್ಕೆ ಎಕ್ಸ್ಟ್ರಾ ಪರಿಶ್ರಮ, ಪ್ರತಿಭೆ ಎಲ್ಲ ತೋರ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಆ ತರ ಸಾಧ್ಯತೆಗಳನ್ನ ಇದುವರೆಗೂ ತೋರಿಸಿದ್ದಾರೆ. ಅವ್ರ ಪದವಿ ಕೊಟ್ಟಾಗ ನೋಡ್ಬೇಕು. ಆಮೇಲೆ ಆ ಮೊದಲಿನ ದಾದಾಗಿರಿ ಶೈಲಿ ಕೂಡ ಬದಲಿಸ್ಕೊಂಡಿದ್ದಾರೆ. ನಾವು ಪ್ರಜ್ಞಾಪೂರ್ವಕ ಗಮನಿಸ್ತಾ ಇರ್ತೀನಿ, ಮಾಧ್ಯಮಗಳ ಎದುರಿಗೆ ಎಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಆಮೇಲೆ ಅವ್ರ ಭಾಷೆಯಲ್ಲಿ ಬಹಳಷ್ಟು ಸುಧಾರಣೆ ಬಂತು. ಅದ್ಯಾಕೋ ಬರ್ತಾ ಸಿದ್ದರಾಮಯ್ಯನವರು ತಾಳ್ಮೆ ಕಳ್ಕೊಳಕ್ ಶುರು ಮಾಡಿದ್ರು, ಒರಟುತನ ಜಾಸ್ತಿ ಆಯ್ತು. ಆದ್ರೆ ಒಂಥರ ಸೊಫಿಸ್ಟಿಕೇಶನ್ ಬಂದ್ಬಿಡ್ತೀವಿ ಡಿ ಕೆ ಶಿವಕುಮಾರ್ ಇದ್ರಲ್ಲಿ. ಆಮೇಲೆ ಡಿ ಕೆ ಶಿವಕುಮಾರ್ ಆಗಮನದಿಂದ ಬಿಜೆಪಿ ಅವರು ಬೆಚ್ಚಿ ಬೀಳುವಂಗ ಆಗ್ಬಿಟ್ಟಿದೆ. ಯಾಕಂದ್ರೆ ಇವ್ರು ಹಿಂದುತ್ವ ಅಜೆಂಡಾ ಪೂರ್ತಿ ಅವ್ರು ಹೈಜಾಕ್ ಮಾಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನಾನು ನೋಡಿದೆ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಅವರು ಕಾವೇರಿ ಆರತಿ ಅಂತ ಪ್ರೋಗ್ರಾಮ್ ಮಾಡಿದ್ರು. ಅಲ್ಲಿದ್ದೊಂದು 10,000 ಜನ ಎಲ್ಲ ಮಿಡಲ್ ಕ್ಲಾಸ್ ಬಿಜೆಪಿ ವೋಟರ್ಸ್ ಮಲ್ಲೇಶ್ವರ ಸುತ್ತಮುತ್ತ ಪ್ರದೇಶದಲ್ಲಿ ಇರೋರು. ಯಾಕಂದ್ರೆ ದೇವರು ಈ ವಿಚಾರದಲ್ಲಿ ಅವ್ರಿಗೆ ಯಾವ ಸೋಗ್ಲಾಡಿತನ ಇಲ್ಲ, ಮುಚ್ಚುಮರ ಇಲ್ಲದೆ ಮಾಡ್ತಾರೆ. ಆಮೇಲೆ ಕಾರ್ಪೊರೇಟ್ ವಲಯದವರು ಒಂದ್ಸರಿ ಟೀಕೆ ಮಾಡಿದ್ರು. ಯಾರು ಮೋಹನ್ ದಾಸ್ ಪೈ ಮತ್ತು ಇವರು ನಮ್ಮ ಬಯೋಟೆಕ್ ಕಂಪನಿ ಮುಜುಮ್ದಾರ್. ಮಾರನೇ ದಿವಸ ಅವ್ರು ಕರೆಸಿ ಕನ್ವಿನ್ಸ್ ಮಾಡಿದ್ಮೇಲೆ ಇವತ್ತು ಅವ್ರ ಸರ್ಕಾರ ಸಮರ್ಥಕರಾಗೋಗ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಆ ಥರದ್ದೊಂದು ಇದಿದೆ, ದ್ರಾಷ್ಟ್ಯನೂ ಇದೆ. ನೋಡೋಣ, ಅವ್ರಿಗೊಂದು ಅವಕಾಶ ಕೊಟ್ಟರಲ್ವಾ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಅಂತಂದ್ಬಿಟ್ಟು. ಪೂರ್ವಾಗ್ರಹ ಪೀಡಿತರಾಗಿ ಯಾರನ್ನೂ ಜಡ್ಜ್ ಮಾಡಬಾರ್ದು. ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ಬೋದು, ನಾವು ಇಷ್ಟು ವರ್ಷ ನೋಡ್ಬಿಟ್ಟಿದೀವಿ, ಬೇರೆ ಬೇರೆ ರೂಪಾಂತರಗಳೇ ನೋಡಿದೀವಿ. ಅವ್ರು ತಮ್ಮದೇ ಆದ ಒಂದು ಕೊಡುಗೆ ಅವ್ರು ತಮ್ಮ ಸ್ಟ್ಯಾಂಪ್ ಹೊತ್ತು ಹೋಗಿದ್ದಾರೆ. ಕರ್ನಾಟಕ ರಾಜಕಾರಣ ಇನ್ನು ಮುಂದೆ ಸಿದ್ದರಾಮಯ್ಯ ಇಲ್ಲದೆ ಕಲ್ಪಿಸ್ಕೊಳಕ್ಕಾಗಲ್ಲ. ರಾಜಕೀಯ ಚರಿತ್ರೆ ಬರದ ಚರಿತ್ರೆಯಲ್ಲಿ ಒಂದು ಸ್ಥಾನ ಪಡ್ಕೊಂಡ್ಬಿಟ್ರು. ಆದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ನಮ್ಮ ಹಳೆ ಆದಾಗಿದ್ದ ಕೊತ್ತೋಲ್ ರಾಮಚಂದ್ರ ಶಿಷ್ಯ ಅವೆಲ್ಲ ಹೇಳಬಾರ್ದು. ಪೂರ್ವಾಶ್ರಮದಲ್ಲಿ ಯಾರು ಏನೇ ಆಗಿರ್ಲಿ, ಆ ಸಾರ್ವಜನಿಕ ಹುದ್ದೆ ಅನ್ನೋದಿದೆ ಅಲ್ಲ,
ಅದು ಎಂಥ ವ್ಯಕ್ತಿನೂ ಪರಿವರ್ತನೆ ಮಾಡ್ಬಿಡುತ್ತೆ. ಇವರು ಕುಮಾರಸ್ವಾಮಿ ಅವರ ವ್ಯಕ್ತಿತ್ವ ಹೆಂಗ್ ಬದಲಾಗ್ಬಿಡ್ತು 2006ರಲ್ಲಿ ಅವರು ದಿಢೀರ್ನೆ ಮುಖ್ಯಮಂತ್ರಿ ಆದಾಗ. ನಿಜ 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 ನಿಜ. ಆತ್ಮಾನಂದ್ ಅವರೇ, ಈಗ ಕೇಂದ್ರದಿಂದ ಏನಾದರೂ ಸಮಸ್ಯೆ ಕೊಡೋದಕ್ಕೆ ಪ್ಲಾನ್ ಅಂದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಸಕರಾಗ್ಲಿ ಅಥವಾ ಬೇರೆ ಸಚಿವ ಸ್ಥಾನ ಆಗಿದ್ರು ಕೂಡ ಕೇಂದ್ರದಿಂದ ಏನಾದರೂ ಒಂದು ಸಮಸ್ಯೆಗಳನ್ನ ಮಾಡ್ತಿತ್ತು ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಒಂದಷ್ಟು ಆರೋಪಗಳಿತ್ತು. ಸೊ ಈ ಬಾರಿನೂ ಅದೇ ರೀತಿಯಾಗಿ ಮಾಡಬೇಕು ಅಂತ ಏನೋ ಪ್ಲಾನ್ ಇಟ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನವರ ಮಾತು. ಬಿಡೋದಿಲ್ಲ, ಅವರು ಬಿಜೆಪಿಯವರು ಅಧಿಕಾರ ಮಾಡೋದಕ್ಕೆ ಬಿಡೋದಿಲ್ಲ, ಕೇಂದ್ರದಿಂದ ಸಮಸ್ಯೆ ಮಾಡಿಬಿಡ್ತಾರೆ ಅಂತ. ಸರ್, ಕಾಂಗ್ರೆಸ್ಗೆ ಇವತ್ತು ದೊಡ್ಡ ಮ್ಯಾಂಡೇಟರಿ ಇದೆ. ಮತ್ತೆ ಕಾಂಗ್ರೆಸ್ ನಾವು ಅದು ಊಹಾಪೋಹ ಜನರಕ್ಕೆ ಜನಮಾನಸದಲ್ಲಿದೆ. ನಾವು ಯಾವತ್ತೂ ಕೂಡ ಸರ್ಕಾರ ಇಲ್ಲಿನ ಏನ್ ಮ್ಯಾಂಡೇಟರಿ ತಪ್ಪಿ ಏನಾದ್ರು ನಡೆದ್ರೆ ಆ ರಾಜಕೀಯ ಪಕ್ಷಗಳು ಮತ್ತೆ ಆ MLAಗಳು ಶಾಸಕರು ಏನು ಈ ಒಂದಾಗೋದು ಮತ್ತೆ ಮೈತ್ರಿ ಮಾಡ್ಕೊಳ್ಳೋದು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಅದಕ್ಕೆ ಕೆಲಸ ಮಾಡೇ ಮಾಡುತ್ತೆ ಯಾವುದೇ ಸರ್ಕಾರ ಇದ್ರು ಕೂಡ. ಆ ತರದ ಬದಲಾವಣೆಗಳನ್ನ ಇಂದಿರಾ ಗಾಂಧಿ ಅವರು ಏಕಾಏಕಿ 13 ಜನ CM ಚೇಂಜ್ ಮಾಡಿದ್ದನ್ನ ನಾವು ನೋಡಿದೀವಿ. ಅನೇಕ ಈ ತರದ ಎಲ್ಲ ಆಗಿದೆ ದೇಶದಲ್ಲಿ. ಆದ್ರೆ ಬಿಜೆಪಿ ಯಾವತ್ತೂ ಕೂಡ ಆ ತರದ ಕೆಲಸಕ್ಕೆ ಸಂವಿಧಾನದ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಆದ್ರೆ ಸಂವಿಧಾನದ ವಿರೋಧ ಮಾಡ್ತಾರೆ, ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅನ್ನುವಂಥದ್ದನ್ನ ಊಹಾಪೋಹಗಳನ್ನ ನಮ್ಮ ಮೇಲೆ ಏರುವಂಥದ್ದು ಬಹಳ ಆಗಿದೆ. ಆದ್ರೆ ನೋಡಿ, ಇಬ್ರು ನಾಯಕರು ಕೂಡ ಮೈಸೂರು ಭಾಗದಿಂದ ಬಂದಂತವ್ರೆ. ಸಿದ್ದರಾಮಯ್ಯನವರು ಕೂಡ ಹಳೆ ಮೈಸೂರು ಭಾಗದವ್ರೆ, ಡಿ ಕೆ ಶಿವಕುಮಾರ್ ಕೂಡ ಹಳೆ ಮೈಸೂರು ಭಾಗದವ್ರೆ. ಹಾಗಾಗಿ ಇಬ್ರು ಒಂದೇ ಒಂದು ಸ್ಮಾಲ್ ಪಾಯಿಂಟ್ ಆಫ್ ಆರ್ಡರ್ ನಿಮಗೆ ಬಿಜೆಪಿ ಅವರಾಗಿರೋದ್ರಿಂದ, ನಿನ್ನೆ 26ನೇ ತಾರೀಕಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯ್ತು. 12 ವರ್ಷಗಳ ನಂತರ ಕೂಡ ಮೋದಿ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅನ್ನೋ ವಿಷಯ ನೀವು ಕರ್ನಾಟಕ ಜನರಿಗೆ ತಿಳಿಸೇ ಇಲ್ಲ. ಅರೆ, ಕಳೆದ 50 ವರ್ಷದಿಂದ ಸಾಮಾಜಿಕ ನ್ಯಾಯದ ರಾಜಕಾರಣ ಅಂತರ್ಗಾಮಿಯಾಗಿ ಹರಿತಾ ಇದೆ ಕರ್ನಾಟಕ ರಾಜಕಾರಣದಲ್ಲಿ. ನಿಮ್ಮ ಪಕ್ಷಕ್ಕೆ ಅದು ಯಾಕೆ ಮುಜುಗರ? ಇವತ್ತು ರಾಷ್ಟ್ರ ರಾಜಕಾರಣ ಸಿದ್ದರಾಮಯ್ಯನವರು ಅಹಿಂದ ನೀವು ಹೇಳ್ಬೇಕಾದ್ರೆ ಮೋದಿಗಿಂತ ಅಹಿಂದಾನ ನೀವು ಅಂತ ಇಡೀ ದೇಶದ ಜನಕ್ಕೆ ಮೋದಿ ಅವರು ಸರ್ವಾತೀತ ನಾಯಕರು. ಅವರನ್ನ ಒಂದು ಗುಂಪಿಗೆ ನೀವು OBC ನಾಯಕರು ಅಂತ ಹೇಳುವಂತದ್ದನ್ನ ಅವ್ರ OBC ಯಾವುದೇ ನಾಚಿಕೆ ನಮ್ಗಿಲ್ಲ. ಮೋದಿ ಅವರನ್ನ ಸರ್ವವ್ಯಾಪಿ ಜನ ಇಷ್ಟಪಡ್ತಾರೆ. ಕಾಂಗ್ರೆಸ್ನವರು ಬೇರೆ ಬೇರೆ ಪಕ್ಷದವರು ಕೂಡ ಇಷ್ಟಪಟ್ಟು ಆ ಪಕ್ಷಕ್ಕೆ ಬಂದಿದ್ದಾರೆ. ಇವತ್ತು ಅನೇಕ ಉತ್ತರ ಭಾರತದಲ್ಲಿ ಗರ್ವ ಇಲ್ವಾ ನಿಮ್ಗೆ? ಏನು ಗರ್ವೇ ಇದೆ. ಒಬ್ಬ ಹಿಂದುಳಿದ ನಾಯಕ ಅವ್ರು ಕೊಟ್ಟಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಕೌಶಲ್ಯ ಅಭಿವೃದ್ಧಿ ಸ್ಕೀಮ್ ಅಲ್ಲಿ ಅನೇಕ ವಿಶ್ವಕರ್ಮ ಸ್ಕೀಮ್ ತಂದ್ರು. ಯಾರಿಗೋಸ್ಕರ ತಂದ್ರು? ಸಣ್ಣ ಸಣ್ಣ ಕುಶಬುಕ ಯಾವ ಸಂದೇಶ ನಿಮ್ ಮುಂಚೂಣಿ ನಾಯಕರ ಬಾಯಲ್ಲಿ ಬರೋದಿಲ್ಲ. ಮೋದಿ ಅವರು ಒಂದು ಕಾರ್ಯಕ್ರಮ ಅವ್ರ ಬಾಯಲ್ಲಿ ಬರಲ್ಲ. ಹಿಂದೂ ಮುಸ್ಲಿಂ ಜಗಳ ಇದ್ರೆ ಅವಾಗ ಮಾತ್ರ ಅವ್ರು ಮಾತಾಡ್ತಾ ಇರ್ತಾರೆ. ಅದು ಈ ವಿಚಾರವಾಗಿ ಮೋದಿ ಅವರನ್ನ ನಾವು ಒಂದು ಸಮುದಾಯಕ್ಕೆ ಹೇಳುವಂತದ್ದು ಇಲ್ವೇ ಇಲ್ಲ ನಮ್ಮ ಪ್ರಶ್ನೆ. ಅದಂತೂ ಸತ್ಯ. ಬಟ್ ಅಂದ್ರೆ ಈಗ ಬಿಜೆಪಿ ಅವರು ಗಾಣಿಗ ಸಮುದಾಯದಿಂದ ಬಂದಿದ್ದಾರೆ, OBC ಇದೆಲ್ಲ ಬೇಕೇ ಆಗಿಲ್ಲ. ಮೋದಿ ಅವರ ಇವತ್ತು ಇಡೀ ರಾಷ್ಟ್ರದಲ್ಲಿ ವಿಶ್ವವ್ಯಾಪಿ ನಂಬರ್ 1 ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾರೆ ಮೋದಿ ಅವರು. ನಿಮ್ ಸರ್ಕಾರದಲ್ಲಿ 15 ಜನ ಲಿಂಗಾಯತ್ ಮಂತ್ರಿಗಳಿದ್ರು, 33 15 ಜನ ಲಿಂಗಾಯತ್ ಮಂತ್ರಿಗಳು. ಅದು ಏನು ಇವತ್ತು ಇಷ್ಟು ದೊಡ್ಡ ಮ್ಯಾಂಡೇಟರಿ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷವನ್ನ 70-80 ವರ್ಷಗಳ ಕಾಲ ನಿರಂತರವಾಗಿ ಗೆಲ್ಸ್ಕೊ ಬಂದಂತ ಸಮುದಾಯ SC ಸಮುದಾಯಕ್ಕೆ ಇವತ್ತು CM ಮಾಡಕ್ಕಾಗ್ಲಿಲ್ಲ. ಪರಮೇಶ್ವರ್ ಅವರು ಈಗ 91 ಜನ ನಾನು ಸೈನ್ ಹಾಕ್ಸ್ಕೊಂಡಿದ್ದೀನಿ ಅಂತ ಇದ್ದಾರೆ. ಅದು ಬೇರೆ ಪ್ರಶ್ನೆ ಅಲ್ವಾ? ಇವತ್ತು ಆ ಸಮುದಾಯ ಎಲ್ಲಿ ಮತ್ತೆ ಏನಂತ ಹೇಳ್ಬೇಕು? ಅವ್ರಿಗೆ ದೊಡ್ಡ ಇವತ್ತು ಕರ್ನಾಟಕದಲ್ಲಿ ದಲಿತರು ಅವರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಯಾಕಾಗ್ಲಿಲ್ಲ? ಯಾರು ಕೂಡ ಪರಮೇಶ್ವರ್ ಸರ್ಕಾರವನ್ನ ತಂದ್ರು, ಅಧಿಕಾರಕ್ಕೆ ಬಂದು ಸರ್ಕಾರ ತಂದ್ರು. ಆದ್ರೆ ಚುನಾವಣೆಗೆ ನಿಲ್ದೇ ಇದ್ದಂತವ್ರು ಪ್ರಧಾನಮಂತ್ರಿ ಆಗ್ಬಿಟ್ರು ದೇಶದಲ್ಲಿ. ಇಲ್ಲಿ ಪರಮೇಶ್ವರ್ ಸೋತ್ರು ಅನ್ನೋ ಕಾರಣದಿಂದ ಅವ್ರಿಗೆ ಒಂದು ಮಂತ್ರಿ ಸ್ಥಾನನೂ ಇಲ್ಲ, ಮತ್ತೆ ಅವ್ರಿಗೆ CM ಕೂಡ ಕೊಟ್ಟಿಲ್ಲ. ಹಾಗಾಗಿ ಇದು ಪ್ರಶ್ನೆ ಅಲ್ಲ. ನಾವು ಮೋದಿ ಅವ್ರನ್ನ ಜಾತಿಗೆ ಸೀಮಿತ ಮಾಡೋದು ಇಲ್ಲ. ಈ ಒಟ್ಟಾರೆ ವಿಚಾರದಲ್ಲಿ ಮಹಿಳೆಯನ್ನ ನಾವು ರಾಷ್ಟ್ರಪತಿ ಮಾಡಿದ್ವಿ ಅಂತ ಹೇಳ್ಕೊಳ್ತೀರಿ, ಪರಿಶಿಷ್ಟ ಜಾತಿಯವ್ರು ನಾವು ರಾಷ್ಟ್ರಪತಿ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ. ಖಂಡಿತವಾಗ್ಲು ಅದನ್ನ ಜನರಿಂದ ಆಯ್ಕೆ ಆದಂತ ಬಂದಂತ ನಾಯಕ ಮೋದಿ ಅವರು. ನಾವು ಒಂದು ಪಕ್ಷ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡಿ ನಾವು ಪ್ರೊಜೆಕ್ಟ್ ಮಾಡೋದು ಇಲ್ವೇ ಇಲ್ಲ. ಅವ್ರು ಕೊಟ್ಟಂತ 15 ವರ್ಷಗಳ ಗುಜರಾತ್ ಅಭಿವೃದ್ಧಿ ಕೆಲಸ, ಆದ್ರಿಂದ ನಾವು ಅವರು ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದ್ರು. ಇವತ್ತು ಕೂಡ ಅವ್ರಿಗೆ OBC ಅನ್ನುವಂಥದ್ದು ಹೇಳಿ ಅವ್ರನ್ನ ನಾವು ಆ ಒಂದು ಸಮುದಾಯವನ್ನ ಕಟ್ಟುವಂಥದ್ದೇನಿಲ್ಲ. ಎಲ್ಲ ಜಾತಿ ಎಲ್ಲ ಸಮುದಾಯದವರು ಕೂಡ ಒಪ್ಕೊಂಡಿರುವಂತದ್ದು. ಬೇರೆ ಧರ್ಮೋದ್ಯರು ಕೂಡ ಮೋದಿಯನ್ನ ಇಷ್ಟಪಟ್ಟಿದ್ದಾರೆ. 3 ತಲಾಕ್ ತೆಗೆದಾಗ ಅಲ್ಪಸಂಖ್ಯಾತರ
ಮಹಿಳೆಯರು ಮೋದಿಯವರಿಗೆ ಸ್ವೀಟ್ ತಿನ್ಸಿದ್ರು. ಹೌದು, ಇದು ಸತ್ಯ ಇತ್ತು, ಓಕೆ. ಇದು ಬೇಕಾಗಿತ್ತು ಈ ದೇಶಕ್ಕೆ ಅಂತ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. Fine. ಹಾಗಾಗಿ ಇರ್ಬೋದು ಒಂದು ರಾಜಕೀಯ ಪಕ್ಷವಾಗಿ ಹೇಳಬೇಕು ಅನ್ನುವಂಥದ್ದು. ಅವರೇ ಹೇಳಿಲ್ಲ ಅಂದ್ರೆ ನಾವೇ ಅದನ್ನ ಹೇಳ್ಬೇಕು. ಆಯ್ತು, ಓಕೆ. ನಾಗೇಂದ್ರ ಅವರೇ, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಯ್ತಲ್ಲ, JDS ನಿಂದ ಏನು ಮುಂದೆ 2028 ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಈಗ ಒಂದ್ ಕಡೆ DK ಶಿವಕುಮಾರ್ ಅವರು CM ಆಗಿ ನೆಕ್ಸ್ಟ್ ಏನೇ ಇದ್ರು 2028 ಎಲೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡೋದು, ಪ್ರಚಾರ ಮಾಡೋದು. ಸೊ ಹಾಗಾಗಿ JDS ನಿಂದ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕುಮಾರಸ್ವಾಮಿ ಅವರು ಅಂತ? ಖಂಡಿತವಾಗ್ಲೂ ಪಕ್ಷ ಸಂಘಟನೆ ನಮ್ಮದು ಜೋರಾಗಿ ನಡೀತಾ ಇದೆ, ಸಂಘಟನೆ ಆಗ್ತಾ ಇದೆ. ಇವತ್ತು ಏನಾದರೂ DK ಶಿವಕುಮಾರ್ ಅವರು ಏನಾದರೂ ನಾಳೆ CM ಸ್ಥಾನದಿಂದ ಏನಾದರೂ ಕುಂತು CM ಸ್ಥಾನ ತಗೊಂಡ್ರು ಅಂದರೆ ಅವ್ರ ಮುಂದೆ ಇರೋ ಚಾಲೆಂಜಸ್ GB ಎಲೆಕ್ಷನ್. ಏನು BBMPನ GBM ಮಾಡ್ಬಿಟ್ಟಾದ್ಮೇಲೆ 7,000 ಕೋಟಿ ಅನುದಾನ ತಂದು ಬೆಂಗಳೂರಿಗೆ ಮಾಡಿಲ್ಲ ಅಂತ ಇವತ್ತು ಜನ ಕೇಳೋ ಪರಿಸ್ಥಿತಿ ಇದ್ದಾರೆ. ಅಪಾರ್ಟ್ಮೆಂಟ್ ಮುಂದೆ ಹೋದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೇಳುತ್ತೆ, ನಮ್ಗೆ ಏನು ಪರಿಹಾರ ಕೊಟ್ಟಿದ್ರೆ ನಿಮ್ಗೆ ಯಾಕೆ ಓಟ್ ಕೊಡಬೇಕು ಅಂತ ಕೇಳುತ್ತೆ. ಇಂಡಸ್ಟ್ರಿ MSME ಇಂಡಸ್ಟ್ರಿಗಳ ಮುಂದೆ ಹೋದಾಗ ಇಂಡಸ್ಟ್ರಿ ಕೇಳ್ತಾರೆ, ನೀವು ನೀರು ಕೊಟ್ಟಿಲ್ಲ, ಕರೆಂಟ್ ರಸ್ತೆ ಕೊಟ್ಟಿಲ್ಲ, ಕೇಳಕ್ ಬಂದ್ರೆ ನಿಮ್ಗೆ ಇಷ್ಟ ಇದೆ ಬೆಂಗಳೂರು ಬಿಟ್ಟು ಆಚೆ ಹೋಗಿ ಅಂತಾರೆ. ಮನೆ ಮುಂದೆ ಕೇಳಕ್ ಹೋಗ್ತಾರೆ, ನೀವು ಕಸ ಕೂಡ ಟ್ಯಾಕ್ಸ್ ಹಾಕಿದ್ರೆ ನಿಮ್ಗೆ ಯಾಕೆ ಕೊಡಬೇಕು ಓಟು ಅಂತಾರೆ. 1 kg ಕಸ ಹಾಕಿದ್ರೆ ನೀವು 1 ಟನ್ ಕಸ ಹಾಕಿಸಿ ಪ್ರೂಫ್ ಮಾಡಿದಿರಿ. ಇಂಥ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಇವರು GB ಎಲೆಕ್ಷನ್ಸ್ ಅಲ್ಲಿ ಕೈ ಸುಟ್ಕೊಂತಾರೆ. ಇವರೇ ಪಕ್ಷನೇ ಉಳಿಯಲ್ಲ ಅಂತ ಪರಿಸ್ಥಿತಿ ಇದ್ದಾಗ JDS ಬಗ್ಗೆ ಮಾತಾಡಂತದೇ ಇಲ್ಲ. NDA ಸರ್ಕಾರ ಮುಂದೆ ಚುಕ್ಕ ನೀಡೋದು ಸಹಜ, ಯಾಕಂದ್ರೆ ಜನ ಕೂಡ ಬದಲಾವಣೆ ಬೇಕಾಗಿದೆ. ಜಗದ ಬದಲಾವಣೆ ಇವತ್ತು ನೋಡ್ತಾ ಇದ್ದಾರೆ ಜನ. ಪ್ರಾದೇಶಿಕ ಪಕ್ಷನ ಇವತ್ತು ಯಾವ ರೀತಿ ನಡೆಸ್ಕೊತಾ ಇದೆ ಸೌತ್ ಇಂಡಿಯಾದಲ್ಲಿ. ಇವತ್ತು ಎಲ್ಲಾ ಕಡೆ ನೋಡಿರ್ಬೋದು, ನೀವು ತಮಿಳ್ನಾಡಲ್ಲಿ ನೋಡಿರ್ಬೋದು, ಪಾಂಡಿಚೇರಿಯಲ್ಲಿ ನೋಡಿರ್ಬೋದು, ಕೇರಳದಲ್ಲಿ ನೋಡಿರ್ಬೋದು. ಅಂದ್ರೆ ಈ ಸೌತ್ ಇಂಡಿಯಾಕ್ಕೆ ಪ್ರಾದೇಶಿಕ ಪಕ್ಷಗಳೇ ಒಂದು ಒತ್ತು. ಅಭಿವೃದ್ಧಿ ಆಗಬೇಕಂದ್ರೆ ಸಂಕೇತನೇ ಆ ಪ್ರಾದೇಶಿಕ ಪಕ್ಷಗಳು. ಹಂಗಾಗಿ ಈ ಒಂದು ಬದಲಾವಣೆಯಿಂದ JDS ಪಕ್ಷಕ್ಕೆ ಯಾವತ್ತೂ ಏನೂ ಆಗಲ್ಲ, ಆಗೋದಿಲ್ಲ. ಈಗ ಅವರು CM ಸ್ಥಾನ ಆಗಿ ಅವರು ಈ ಪರಿಪೂರ್ಣ 2 ವರ್ಷ ನಿಭಾಯಿಸದೆ ಅವ್ರಿಗೆ ಬೆಂಕಿ ಮೇಲೆ ನಡೆದಂತ ಒಂದು ಹೋರಾಟ ಆಗಿರುತ್ತೆ. ಹಾಗಾಗಿ GB ಎಲೆಕ್ಷನ್ ಸಮರ್ಥವಾಗಿ ನಿಭಾಯಿಸಕ್ ಒಂದು ಶಕ್ತಿ DK ಶಿವಕುಮಾರ್ ಅವ್ರ ಇಲ್ಲ ಅಂತ ನಾವು ಹೇಳ್ಬೋದಾಗಿದೆ ಸಂದರ್ಭದಲ್ಲಿ. ಈಗ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು, ಆದ್ರೆ ಎಲ್ಲೋ ಒಂದ್ ಕಡೆ ಅದು ಬ್ಯಾಡ್ ಬೆಂಗಳೂರು ಅಂತಾನೆ ಅಪಪ್ರಚಾರ ಪಡ್ಕೊಂಡ್ಬಿಡ್ತು. ಸೊ ಹಾಗಾಗಿ ಈ ರೀತಿಯಾದಂತಹ ಸವಾಲುಗಳನ್ನ ಎದುರಿಸಕ್ಕಾಗದೇ ಇದ್ದಾಗ ಇನ್ನು ರಾಜ್ಯದ CM ಆಗಿ ಈ ಓವರಾಲ್ ರಾಜ್ಯವನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ, ಓವರಾಲ್ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವ್ರಿಗೆ ಈ ಬಣ ಬಡಿದಾಟ ಇದೆಯಲ್ಲ, ಇದು ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗಿ ಅವರ ಸಂಪುಟದಲ್ಲಿರುವಂತಹ ಕೆಲವೊಂದಿಷ್ಟು ಜನ ಸಚಿವರು ಅಥವಾ ಶಾಸಕರು ಯಾರೋ ಇವರು ವಿರುದ್ಧವಾಗಿ ತಿರುಗಿ ಬೀಳೋದು, ಈ ರೀತಿಯಾದಂತಹ ಒಂದು ಪ್ರಸಂಗಗಳು ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ. ಹೇಗೆ ನಿಭಾಯಿಸ್ತಾರೆ ಅದು? ಇವತ್ತು ಕೂಡ ಜನಸಾಮಾನ್ಯರು ಕುಮಾರಣ್ಣ ವಾಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತಾರೆ. 28ಕ್ಕೆ ನೀವು ಅವ್ರು ಕೇಳಿದ ಪ್ರಶ್ನೆ ನಾನು JDS ಪರವಾಗಿ ಹೇಳ್ತೀನಿ. ಇವತ್ತು ನಿಖಿಲ್ ಕುಮಾರ್ ಹೆಂಗೆ ಹೋರಾಟ ಮಾಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಅಂದ್ರೆ ಅದಕ್ಕೆ ನನಗೆ ಭಯ ಏನ್ ಗೊತ್ತಾ, 28ಕ್ಕೆ DK ಶಿವಕುಮಾರ್ಗೆ ಅವಕಾಶ ಸಿಗುತ್ತೋ ಇಲ್ಲೋ, ಒಂದು ಆಸೆ ಕನಸು ನೆರವೇರ್ಲಿ ದಯವಿಟ್ಟು. ಅದ್ರೊಳಗೆ ಸಿದ್ದರಾಮಣ್ಣವರು ಅವ್ರ ಕಡೆ ಅವ್ರು ಯಾಕೆ ಜಗಳ ಮಾಡ್ತಿದ್ದಾರೆ ಗೊತ್ತಾ, ಅಲ್ಲಿಂದ ಯಾಕೆ ಕೇಳಿಸ್ಕೊಂಡು ನೀವು ರಾಜೀನಾಮೆ ಕೊಟ್ರಿ, ಗೌರವಯುತವಾಗಿ ನೀವೇ ರಾಜೀನಾಮೆ ಕೊಟ್ಟಿದ್ರೆ ಹಿಂದೆಲ್ಲ ಆಯ್ತು ಸರ್. ಇಂಥ ಪದ್ಧತಿಗಳೆಲ್ಲ ಕರ್ನಾಟಕದಲ್ಲಿ ಇವತ್ತು ಅದನ್ನ ಎಕ್ಸಾಂಪಲ್ ಇಟ್ಕೊಂಡು ಬಹಳ ಧೀಮಂತವಾಗಿ ನಮ್ಮ ಇವರವರು ಈಗ ಕೊಟ್ಟ ಮಾತಿನಂತೆ 2.5 ವರ್ಷಕ್ಕೆ ಅವರೇ ಬಿಟ್ಕೊಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಗದ್ದಲ ಇರ್ತಿರ್ಲಿಲ್ಲ. ನನಗೇನೋ ಒಂದಂತೂ ಸತ್ಯ ಸರ್, ಮುಂದಿನ ಅವಕಾಶ ನಮ್ಗೆ ಗೊತ್ತಿಲ್ಲ. ಇವತ್ತು ಅವ್ರ ಸರ್ಕಾರ ಇದೆ, ಇನ್ನೂ ಸಮಯ ಇದೆ, 6 ತಿಂಗಳು ಬಿತ್ತು ಹೋಗುತ್ತೋ ಏನೋ ಅದೆಲ್ಲ ನಾವು ಮಾತಾಡೋದು ಬೇಡ. ಬಟ್ DK ಶಿವಕುಮಾರ್ಗೆ ಡೆಫಿನೆಟ್ಲಿ ನೀವು ಹೇಳಿದ್ರಲ್ಲ ಬ್ಯಾಡ್ ಬೆಂಗಳೂರು ಇದೆಲ್ಲ ಸರ್ ಘೋಷಣೆ ಮಾಡಿದ್ದಾರೆ. ಹಿಂದೆ SM ಕೃಷ್ಣ ಸರ್ ಹೇಳಿದ್ರು ನಾವು ಸಿಂಗಾಪುರ್ ಮಾಡ್ಬಿಡ್ತೀವಿ ಅಂತ. ಹಂಗ ಹಾಗಲ್ಲ, ಅಟ್ಲೀಸ್ಟ್ ಒಂದು ಯೋಜನೆ ಇದೆಯಲ್ಲ, ಒಂದು ಆಸೆ ಇದೆಯಲ್ಲ, ಕನಸು ಇದೆಯಲ್ಲ, ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಮಾಡ್ಕೊಡಿ. ಇವಾಗ CM ಆದ್ರೆ ಡೆಫಿನೆಟ್ಲಿ ಬೆಂಗಳೂರಿನ ಅವರೇ ಹುಟ್ಟ ಹಾಕಿರೋದು, ಇದನ್ನ ಬೃಹತ್ ಬೆಂಗಳೂರಿನ ಏನೋ ಒಂದು ಮಾಡ್ತಾರೆ ಸರ್. ಆ ಆಸೆ ನಾವು ಇಟ್ಕೊಂಡು ಅವ್ರಿಗೊಂದು ಅವಕಾಶ ಕೊಡೋಣ ಅನ್ನೋದು ಒಂದೇ. 28ಕ್ಕಂತೂ ನಾನು ಹೇಳ್ತೀನಿ ಅವಕಾಶ ಎಷ್ಟಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಇದ್ದಿದ್ರೆ ಅವ್ರನ್ನೇ ಕೇಳಬಹುದಾಗಿತ್ತು. ಈ ಹೈಕಮಾಂಡ್ ರಾಯಭಾರಿಗಳು ಬಂದಿದಾರಲ್ಲ, ಅವ್ರೇನು ಜನರನ್ನ ಮತದಾರರು ಅಂದ್ರೆ ಏನು ಸ್ಕೂಲ್ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟಿದಾರ? ಅಲ್ಲ, ಈ ಮುಖ್ಯಮಂತ್ರಿ ಬದಲಾವಣೆ ಅಂತ ಮಹತ್ವದ ವಿಚಾರದಲ್ಲಿ ಓಪಗಳಿಲ್ಲ ಅಂತ ಚರ್ಚೆ ನಡೆದಿಲ್ಲ. ಈ ಕ್ಷಣದವರೆಗೂ ಹುಡುಗಾಟನ ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು. ಅವ್ರ ಹೈಕಮಾಂಡ್ಗೆ ಉತ್ತರ ಪ್ರದೇಶ ರಾಜ್ಯದ 403 ಸಂಖ್ಯಾಬಲರು ಅಸೆಂಬ್ಲಿಯಲ್ಲಿ 2 ಸೀಟ್ ಗೆಲ್ಸ್ಕೊಂಡ್ ಬಂದಿತ್ತು. ಮತ್ತೊಬ್ಬ ಹೈಕಮಾಂಡ್ ಮನೆ ಅಸ್ಸಾಂ ಉಸ್ತುವಾರಿಯಾಗಿ ಹೋಗಿದ್ರು. 126ರಲ್ಲಿ 19 ಸೀಟ್, ಅದ್ರಲ್ಲಿ 18 ಜನ ಮುಸ್ಲಿಮ್ರೆ. ಬಿಜೆಪಿ ಸೋಲ್ಸೋಣ ಅಂತ ಅವ್ರು ಗೆದ್ದು ಬಂದ್ರು ಅಷ್ಟೇ. ತಮಗೆ ಆ ಗೆಲ್ಸೋ ಸಾಮರ್ಥ್ಯವನ್ನು ಕಳ್ಕೊಂಡಿರೋ ತಮಿಳುನಾಡಿನಲ್ಲಿ 5 ಸೀಟ್ ಸೌಜನ್ಯಕ್ಕಾದ್ರೂ ಒಂದು ಮಾತು ಆ DMK ಇಲ್ಲ. ದಿಢೀರ್ನ ಹೋಗ್ಬಿಟ್ಟು ತಿಳ್ಕೊಂಡ್ಬಿಟ್ಟು 5ರಲ್ಲಿ 2 ಮಂತ್ರಿ ನಂತರ ಒಂಥರ ಬಾಲಿಷ್ತನ ತೋರಿಸ್. ನಾವು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ, ನರಸಿಂಹರಾಯರ ಕಾಲದಲ್ಲಿ ಈ ತರ ನೋಡ್ತಾ ಇರಲಿಲ್ಲ. ಇವನ್
ಸೋನಿಯಾ ಗಾಂಧಿ ಅವರು ಕೂಡ ಎಲ್ಲರನ್ನು ಬಿಟ್ಬಿಟ್ಟು ಪಳಗಿದ ರಾಜಕಾರಣ ಬಿಟ್ಟು ಮನಮೋಹನ್ ಸಿಂಗ್ರನ್ನ ಆರಿಸಿದ್ರಲ್ಲ ದೇಶಕ್ಕೆ ಒಳ್ಳೇದಾಯ್ತು ಅದ್ರಿಂದ. ಮನಮೋಹನ್ ತರ ಒಬ್ಬ ಅರ್ಥಶಾಸ್ತ್ರಜ್ಞ, ಅದು ಭಾರತದಲ್ಲಿ ಒಂದು ಮೌನ ಕ್ರಾಂತಿ ಅಂತಂದ್ರು 91ರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದ ಮುಂಚೆ ನೀವೆಲ್ಲ ಅವರ ನೀತಿಗಳ ಫಲಾನುಭವಿಗಳು, ನಿಮ್ಮ ತಲೆಮಾರಿನ ಹುಡುಗರಲ್ಲ. ಸೊ ಆ ತರದೊಂದು ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಒಂದು ಬದಲಾವಣೆ ತಂದಿದೆ. ಇಲ್ಲಿ ಇಷ್ಟು ಬಾಲಿಶವಾಗಿ ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ್ಬಿಟ್ಟೆ ಇನ್ನೂ ಆಗಿಲ್ಲ, ಏನು ನಿರ್ಧಾರ ಆಗಿಲ್ಲ. ರಾಜ್ಯಸಭೆ ಚುನಾವಣೆ ಏನಾಗುತ್ತೆ ನೋಡೋಣ ಅಂತಾರೆ. ಏನಂತ ತಿಳ್ಕೊಂಡ್ಬಿಡೋದು ಹುಡುಗಾಟನ. ದೇಶದ ಮಾಧ್ಯಮ ಪ್ರತಿನಿಧಿಗಳು, ಜನಸಾಮಾನ್ಯರಾಗ್ಲಿ ಸಾಕಷ್ಟು 80 ವರ್ಷಗಳು ಈಗಾಗಲೇ 52ರಿಂದ ನಮ್ಮಲ್ಲಿ ಚುನಾವಣೆಗೆ ಶುರು ಆದವು. ಎಷ್ಟು 74 ವರ್ಷಗಳ ಅನುಭವ ಇದೆ ಜನಕ್ಕೆ ಚುನಾವಣಾ ರಾಜಕಾರಣ. ಇನ್ನು ಬಾಲಿಶವಾಗಿ ಹ್ಯಾಂಡಲ್ ಮಾಡ್ತಾ ಸರಿ ಇಲ್ಲ. ನಿಜ ನಿಜ. ನಾಗೇಂದ್ರ ಅವರು ಏನು ಹೇಳ್ಬೇಕು ಅಂದ್ರೆ ನೋಡಿ, ಇವತ್ತು ಒಂದು ಪ್ರಬುದ್ಧತೆ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ಪ್ರಬುದ್ಧತೆ ಅವ್ರ ಕೊರತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಜನಪರವಾಗಿ ಜನಕ್ಕೆ ಬೇಕಾದಂತ ಸೌಕರ್ಯಗಳು ಮತ್ತೆ ಕೆಲಸಗಳು ಮಾಡ್ಬೇಕಾದಂತ ಒಂದು ಸ್ಥಾನದಲ್ಲಿ, ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಇವತ್ತು ಬಿಡದಿ ಟೌನ್ಶಿಪ್ ಅಲ್ಲಿ ಇವತ್ತು ಬರಡು ಭೂಮಿ ಅಂತ ಇದ್ದಾರೆ. ಇವತ್ತು ಅಲ್ಲಿರೋಂಥ ರೈತರು ಇವತ್ತು ಅಲ್ಲಿ ರೈತರುಗಳು ಇವತ್ತು ಕಂಡೀಲ್ ಆಗ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ. 5 ಕುಂಟೆ 10 ಕುಂಟೆ ಇರೋರು ಇವತ್ತು ಅಲ್ಲಿರೋಂಥ ಒಂದು ಒಕ್ಕಲು ಮಾಡ್ಕೊಂಡ್ ಬರ್ತಾ ಇದ್ದಾರ, ಇವತ್ತು ಒಕ್ಕಲಿಸುವಂತ ಪ್ರಾರಂಭದಲ್ಲಿ ನಿಂತಾರೆ. ಇಂಥವ್ರನ್ನ ಸಿಎಂ ಮಾಡಿ ಕೂರಿಸಿದಾಗ ರಾಜ್ಯ ಏನ್ ಅಭಿವೃದ್ಧಿ ಕಾಣೋದು ಯಕ್ಷ ಪ್ರಶ್ನೆ ಕಾಣಿಸ್ತಿದೆ. ಇವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರೋದು ಇಡೀ ರಾಜ್ಯ ಸುತ್ತಿ ಸಂಘಟನೆ ಮಾಡ್ತಾ ಇದೀವಿ. ಇವತ್ತು ರಾಜ್ಯದ ಜನಗಳ ಬದಲಾವಣೆ ಬೇಕಾಗಿದೆ. ನಮ್ಮ ಕುಮಾರಣ್ಣ ಇವತ್ತು ಸಿಎಂ ಆಗ್ಬೇಕಂತ ಜನಗಳ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ. ಇವತ್ತು ಯಾಕಂದ್ರೆ ಸನ್ನಿವೇಶಗಳನ್ನು ಕಾಣಿಸ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ರೈತರ ಪರವಾಗಿ ನಿಂತ್ಕೊಬೇಕ ಸರ್ಕಾರ ರೈತರ ವಿರುದ್ಧ ಹೋಗ್ತಾ ಇದೆ. ರೈತರು ಮನೆ ಮಠ ಕಿತ್ಕೊಂತ ಇದೆ, ಆಸ್ತಿ ಪಾಸ್ತಿ ಕಿತ್ಕೊಂತ ಇದೆ. ಭೂಮಿನೇ ನಮ್ದು, ಅವ್ರಿಗೆ ಚಿನ್ನ ಬೇಡ ಬಂಗಾರ ಬೇಕಾಗಿಲ್ಲ. ಅವ್ರಿಗೆ ಆ ಭೂಮಿನೇ ಚಿನ್ನ, ಬೆಳೆನೇ ಬಂಗಾರ, ಅವ್ರಿಗೆ ಮಳೆನೇ ಪ್ರಕೃತಿನೇ ಅವ್ರ ಪರವಾಗಿ ನಿಂತಿರೋ ರೈತರ ಪರವಾಗಿ ನಿಂತಿದ್ದಾಗ ಈ ರಾಜಕಾರಣ ಅಂತ ಒಂದೇ 2 ವರ್ಷ ಒಂದು ಸೀಮಿತ ಇರುವಂತ ಒಂದು ರಾಜಕಾರಣಿ ಹೋಗ್ಬಿಟ್ಟು ಅಲ್ಲಿರೋಂಥ ವರ್ಷಾನ್ಗಟ್ಟಲೆ ತಲೆಮಾರಿಯಿಂದ ಬಂದಿರೋಂಥ ರೈತರನ್ನ ಒಕ್ಲಿಪ್ಸಿ ಅವ್ರನ್ನ ಬಲವಂತವಾಗಿ ಅವ್ರನ್ನ ಕಿತ್ಕೊಳ್ಳೋಂಥದ್ದು ಇದೆಯಲ್ಲ. ಇವ್ರದೇ ಸರ್ಕಾರದಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧಿ ಅವ್ರು ನಾವು ಹೇಳ್ಬೋದು, ಈ ಟೈಮಲ್ಲಿ ಒಡೆಯನೇ ಭೂಮಿ ಒಡೆಯ ಅಂತೇಳಿ ಒಂದು ದೊಡ್ಡ ನಿರ್ಧಾರ ತಗೊಂಡು ಇಡೀ ದೇಶ ಕೊಂಡಾಡ್ತಾ ಇತ್ತು. ಇವತ್ತು ತನ್ನ ಭೂಮಿನ ಮನೆ ನುಗ್ಗಿ ಕಿತ್ಕೊಂಬರೋಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಮುಂದೆ ಆಗ್ತದೆ. ಇಂಥವ್ರನ್ನೇನಾದ್ರು ಸಿಎಂ ಮಾಡಿ ಕೂರಿಸ್ರೆ ಈ ರಾಜ್ಯ ಅಭಿವೃದ್ಧಿ ಏನ್ ಕಾಣ್ಬೋದು? ಇವತ್ತು ಒಂದೊಂದು ವಿಚಾರದಲ್ಲಿ ಕೂಡ ಸ್ಟೇಟ್ಮೆಂಟ್ ಕೂಡ ಡಿ ಕೆ ಶಿವಕುಮಾರ್ ಜನ ವಿರೋಧವಾಗಿದ್ವಿ ಹೊರತು ಜನಪರವಾಗಿಲ್ಲ. ಎಲ್ಲೋ ಒಂದ್ ಕಡೆ ಇವಾಗ ಸಮರ್ಥವಾಗಿ ನಿಭಾಯಿಸಬೇಕಾದಂತ ಸಿದ್ದರಾಮಯ್ಯನ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡ್ಕೊಂಡು ಸಿದ್ದರಾಮಯ್ಯ ಕುತ್ಕೊಂತಾರಲ್ಲಿ. ಇವತ್ತು ನೀವು ನೋಡ್ಬೇಕು, ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರದೇ ಪಕ್ಷದ ಶಾಸಕರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ನೀವು ನೋಡಿರ್ಬೋದು, ರಾಜ್ಯಕ್ಕಾಗಿ ಏನ್ ಹೇಳಿದ್ದಾರೆ, ಜಾರ್ಜ್ ಅವ್ರು ಏನ್ ಹೇಳಿದ್ದಾರೆ, ಪಕ್ಷದ ಗ್ಯಾರಂಟಿ ಇರ್ಬೇಕಾದ್ರೆ ಅವರು ಇವತ್ತು ವಿಫಲವಾಗಿ ಮಾತಾಡಿದ್ದಾರೆ, ಶೂನ್ಯವಾಗಿ ಮಾತಾಡಿದ್ದಾರೆ. ವಿಧಾನಸೌಧ ನೇಣು ಹಾಕಬೇಕಾಗ್ತದೆ, ರೈತರ ಪರ ಕೆಲಸ ಮಾಡಿದ್ರು. ಇವತ್ತು ಬೆಲೆ ಏರಿಕೆಯಲ್ಲಿ ವಿಫಲ ಆಗಿದ್ದಾರೆ, ರೈತರ ವಿರುದ್ಧ ಆಸ್ತಿಗಳು ಕಿತ್ಕೊಂತಿದ್ರೆ. ಇವತ್ತು ಎಲ್ಲ ಬರೇ ಜ್ವಲಂತ ಸಮಸ್ಯೆಗಳಲ್ಲಿ ಕೈ ಹಾಕಿದ್ದಾರೆ ಇವರು. ಹಂಗಾಗಿ ಇವರು ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನದಲ್ಲಿ ಸಮರ್ಪಕ ನಿಭಾಯಿಸೋದು ಯಾವುದೇ ತರ ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯದ ಜನ ಕೂಡ ಇಷ್ಟಪಡ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಜನ ಇವತ್ತು ಅವ್ರಿಗೆ 45 ವರ್ಷ ರಾಜಕಾರಣದಲ್ಲಿ ಒಂದು ಪ್ರಬುದ್ಧತೆ ಇಲ್ಲ, ಸಿಎಂ ಪ್ರಬುದ್ಧತೆ ಬಂದಿಲ್ಲ. ಸಂಘಟನೆ ಚತುರರು, ಸಂಘಟನೆಯಲ್ಲಿ ಕಿಂಗ್ ಮೇಕರ್ ಅಂತ ಹೇಳ್ಬೋದು ಹೊರತು ಸಿಎಂ ಸ್ಥಾನದಲ್ಲಿ ಕುತ್ಕೊಂಡು ರಾಜ್ಯದ 7 ಕೋಟಿ ಜನ ನಿಭಾಯಿಸಿ ಸಮಸ್ಯೆಗಳು ಜನರ ಪರ ನಿಂತ್ಕೊಂತದಕ್ಕೆ ಯಾವುದೇ ತರ ಒಂದು ಸತ್ಯವಾದ ವಿಚಾರಗಳು ಅಲ್ಲ ಅಂತ ಕಾಣಿಸ್ತಾ ಇದೆ. ಆತ್ಮಾನಂದ್ ಅವರೇ, ಕಳೆದ 3 ವರ್ಷದಿಂದ ವಿಪಕ್ಷಗಳು ಏನ್ ಮಾಡಬೇಕೋ ಆ ಡ್ಯೂಟಿನ ಕರೆಕ್ಟ್ ಆಗಿ ಮಾಡಲಿಲ್ಲ ಅನ್ನೋ ಆರೋಪ ಬಿಜೆಪಿ ಮೇಲಿದೆ. ಯಾವುದೇ ವಿಚಾರ ತಗೊಳ್ಳಿ, ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡೋದು ಕೇವಲ ಹಿಂದುತ್ವ ಇದೇ ವಿಚಾರದಲ್ಲಿ ಮಾತ್ರ ನಿಮ್ಮ ಹೋರಾಟ ಆಗಿರುತ್ತೆ ಹೊರತು ಬೇರೆ ಜನಪರವಾಗಿ ಅಥವಾ ಇನ್ಯಾವುದೋ ಹೋರಾಟ ಆಗಲಿ ರೂಪುಗೊಳ್ಳೋದಿಲ್ಲ ಈಗನ್ನೋ ಕಂಪ್ಲೇಂಟ್ಸ್ ಇದೆ. ಒಬ್ಬ ಯುವಕ ಇವತ್ತು ಪಕ್ಷದ ಅಧ್ಯಕ್ಷರಾದ ನಂತರನೇ ಯಡಿಯೂರಪ್ಪನವ್ರ ಮಗ ಅನ್ನುವಂಥದ್ದಕ್ಕೆ ಏನು ಪಕ್ಷಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಲ್ಲ. ಅದಕ್ಕೆ ಮೊದಲಾಗಿ ಅನೇಕ ಜವಾಬ್ದಾರಿಗಳನ್ನ ಯುವ ಮೋರ್ಚಾದಲ್ಲಿ ಮತ್ತೆ ರಾಜ್ಯ ಕಮಿಟಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ವಿಜೇಂದ್ರ ಅವರು ಸಿದ್ದರಾಮಯ್ಯನಂತ ಒಬ್ಬ ಅನುಭವ ರಾಜಕಾರಣಿಗೆ ಮೇಲೆ ಆರೋಪ ಬಂದಂತ ಮೂಢ ಹಗರಣಕ್ಕೆ ಇಡೀ ಮೈಸೂರಿಗೆ ಲಕ್ಷಾಂತರ ಜನವನ್ನ ಹೋರಾಟವನ್ನ ರೂಪಿಸಿದ್ರು. ಬಾಣಂತಿಯರ ಸಾವುಗಳಾದಾಗ ನಿರಂತರವಾಗಿ ಪ್ರತಿ ಜಿಲ್ಲೆಗಳಲ್ಲೂ ಇವತ್ತು ಹೋರಾಟ ಆಗಿದೆ. ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡ್ಸಕ್ಕೆ ಹಗಲು ರಾತ್ರಿ ಆ ರೈತರ ಜೊತೆ ಇದ್ದೀವಿ. ಈಗ ಹೋರಾಟ ಅಂತಂದ್ರೆ ನೋಡಿ, ಯಡಿಯೂರಪ್ಪನವರು ಒಬ್ಬರೇ ಶಾಸಕರಿದ್ರು ಕೂಡ ಯಡಿಯೂರಪ್ಪನವರು ಮಾತಾಡಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂತ ಮಾತಿತ್ತು. ಇವತ್ತು ಬೇರೆ ಬೇರೆ ತರ ಹೋರಾಟಗಳು ರೂಪವಾಗಿದೆ. ನಿಮಗೆ ಹೋರಾಟ ಮಾಡೋದ್ರಿಂದನೇ ಸಿದ್ದರಾಮಯ್ಯನವ್ರಿಗೆ ಅಂತ ಒಬ್ಬ ದಕ್ಷ ಅಲ್ಲ, ಬಟ್ ಹೋರಾಟ ಬರೀ ಹಿಂದುತ್ವದ ಬಗ್ಗೆ ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಹೊರತು ಬಿಜೆಪಿ ಅಂದ ತಕ್ಷಣನೇ ನಿಮ್ಮ ಜನರ ಮನಸ್ಥಿತಿ ಮತ್ತೆ ಬೇರೆ ರಾಜಕಾರಣದಲ್ಲಿ ಮನಸ್ಥಿತಿ ಇರುವಂತವ್ರ ಬೇರೆ ಬೇರೆ ಪಕ್ಷದವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವದ ಪರ ಮಾತ್ರ ಹೋರಾಟ ಮಾಡುತ್ತೆ ಅನ್ನುವಂಥದ್ದನ್ನ ಬೇರೆ ಈಗ ರೈತರ ಪರವಾಗಿ ಹೋರಾಟ ಮಾಡಿದ್ವಿ ದಾವಣಗೆರೆಯಲ್ಲಿ, ನಿಮ್ಗೆ ಬೆಳಗಾಂನಲ್ಲಿ ಆ ಹೋರಾಟ ನಿಮ್ಗೆ ಕಾಣಿಸ್ತಾ
ಕಾಣಿಸ್ಲಿಲ್ವಾ? ಮೈಸೂರಿನ ಪಾದಯಾತ್ರೆ ಕಾಣಿಸ್ಲಿಲ್ವಾ? ಬಾಣಂತಿಯರ ಹೋರಾಟ ಸಾವುಗಳು ನಿರಂತರವಾಗಿ 190 ಹೋರಾಟಗಳು, ಆ ಹೋರಾಟದಲ್ಲಿ ಏನ್ ಕಾಣಿಸ್ತು ಗೊತ್ತಾ ಸರ್? ಅಲ್ಲಿ ಶಕ್ತಿ ಪ್ರದರ್ಶನ ಕಾಣಿಸ್ತು ಅಷ್ಟೇ. ಶಕ್ತಿ ಪ್ರದರ್ಶನ ಆಗ್ಬೇಕು. ಇವತ್ತು ನೋಡಿ ನಿಮ್ಮ ನಾಯಕರ ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ. ನಮ್ಮ ಹೋರಾಟದಿಂದ ಒಂದ್ ನಿಮಿಷ ಸರ್, ನಾನು ಬಂದೆ ಒಂದ್ ನಿಮಿಷ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಹಗರಣ ಆಯ್ತು, 187 ಕೋಟಿ. ಆ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ವಿ. ಯಾರಿಂದ ಆಯ್ತು? ಯಾರು ವಿರೋಧ ಪಕ್ಷವಾಗಿ ಸುಮ್ಮನೆ ಕೂತಿದ್ರೆ ಆಗ ಪ್ರಕರಣ ಆ ಪಾದಯಾತ್ರೆಯಲ್ಲೂ ಬರೀ ನೀವು ಹೋಗಿದ್ರಿ, ಜೊತೆಲಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಹೋಗ್ಲಿಲ್ಲ. ಬರ್ಬೇಕಾಯ್ತು, ಬಂದ್ರಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ನಿರಂತರವಾಗಿ ನಮ್ಗೆ ಹೋರಾಟದಲ್ಲಿ ಜೊತೆಲಿದ್ರು. ಅವರ ಮಂಡ್ಯದಿಂದ ಅವರು ನಮ್ ಜೊತೆಗೆ ಇದ್ರು. ಮೈಸೂರು ಸಮಾವೇಶದಲ್ಲೂ ಕೂಡ ಕುಮಾರಸ್ವಾಮಿ ಅವರು ನಮ್ ಜೊತೆಗೆ ಇಲ್ಲಿದ್ರು. ನಾವು ಮೈತ್ರಿಕೂಟ ಪಕ್ಷ ಮೈತ್ರಿ ಮಾಡ್ಕೊಂಡ ತಕ್ಷಣ ನಾವೆಲ್ಲೂ ಕೂಡ ಅವರ ಪಕ್ಷ ಸಂಘಟನೆ ವಿಚಾರಗಳು ಬೇರೆ, ಅವ್ರ ಸಂಘಟನೆ ನಡೀತಾ ಇದೆ, ನಮ್ಮ ಪಕ್ಷದ ಸಂಘಟನೆ ಬೇರೆ. ಆದ್ರೆ ನಾವಿಬ್ರು ಒಂದೇ ನಿರ್ಧಾರಗಳನ್ನ ಏಕಕಾಲಕ್ಕೆ ಬಂದಾಗ ನಾವು ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ತಗೊಂತೀವಿ. ಇವತ್ತು ಯುದ್ಧ ನಡೀತಾ ಇದೆ. ಯುದ್ಧ ಅಂದ್ರೆ ಏನೇನು ಅನ್ಕೊಂಡ್ಬಿಟ್ಟಿದೀವಿ, ಏನು ನಾವು ಬಂದೂಕ್ ಇಟ್ಕೊಂಡು ಅವರು ಹೊಡೆಯೋದು ನಾವು ಹೊಡೋದು ಯುದ್ಧ ಅಲ್ಲ. ಈಗ ಯುದ್ಧದ ವೈವಿಧ್ಯತೆ ಬೇರೆ ತರ ಆಗಿದೆ. ಯುದ್ಧ ಅನ್ನೋದು ಬೇರೆ ಆಯಾಮವನ್ನು ತಗೊಂಡಿದೆ. ಅದೇ ರೀತಿ ಇವತ್ತು ರಾಜಕೀಯ ಪಕ್ಷದಲ್ಲೂ ಕೂಡ ಹೋರಾಟಗಳು ಬೇರೆ ಬೇರೆ ಆಯಾಮ ತಗೊಂಡಿದೆ. ಇವತ್ತು ಸಿದ್ದರಾಮಯ್ಯನವರು ಅಂತ ಒಬ್ಬ ದಕ್ಷವಾಗಿ ಬಹಳ ಒಳ್ಳೆಯ ರಾಜಕಾರಣಿ, 15 ವರ್ಷ ಒಂದು ವಿರೋಧ ಪಕ್ಷದಲ್ಲಿ ಸಮರ್ಥವಾಗಿದ್ದವ್ರನ್ನ ಒಂದ್ ಕಡೆ ಮಂಕ್ ಮಾಡಿದ್ದೆ ನಮ್ಮ ಹೋರಾಟಗಳು. ಆ ಹೋರಾಟದೇ ಇವತ್ತು ಅವರ ಮಂತ್ರಿ ಮಂಡಲಕ್ಕೆ ಕೆಟ್ಟ ಹೆಸರು ಬರುವಂತದ್ದು ಮಾಡಿದ್ದು ಯಾರಿಂದ? ವಿರೋಧ ಪಕ್ಷ ಇಲ್ಲ ಅಂದಿದ್ರೆ ಅವರ ಅನೇಕ ಹಗರಣಗಳು ಈಚೆನೆ ಬರ್ತಿರ್ಲಿಲ್ಲ, ಈ ರಾಜ್ಯ ಜನಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ಅದನ್ನ ಸಮರ್ಥವಾಗಿ ಎದುರಿಸಿದಿವೆ, ಮುಂದೆನೂ ಎದುರಿಸ್ತೀವಿ. ಈ ನಿರಂತರವಾಗಿ GBA ಆಗದಂತ ಹೋರಾಟದಲ್ಲಿ ಇದಾಗಬಾರ್ದು ಅನ್ನುವಂಥದ್ದನ್ನ ಹೇಳಿದೀವಿ. ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಆದ್ರೂ ಏಕಾಏಕಿ ನಿರ್ಧಾರಗಳನ್ನ ಸರ್ಕಾರ ಅವ್ರ ಮ್ಯಾಂಡೇಟರಿ ಇದೆ ಮಾಡಿದೆ. ಅದಕ್ಕೆ ನಾವು ಇವತ್ತಿಗೂ ಹೋರಾಟ ಇದೆ. SIR ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಬೇರೆ ಬೇರೆ ರೂಪವನ್ನ ಕಟ್ತಾ ಇದೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಆತಂಕ, ಏನು ಇರುವಂತ ಮತಗಳನ್ನ ತೆಗೆದು ಬಿಡ್ತಾರೆ, ನಾವು ಅದರಿಂದನೇ ಸೋತ್ ಬಿಟ್ವಿ, ಅವ್ರು ಅದರಿಂದನೇ ಗೆದ್ಬಿಟ್ರು ಅನ್ನುವಂಥದ್ದು ಕಾಂಗ್ರೆಸ್ನವ್ರು ತಿಳ್ಕೊಂಡಿರೋದು. ಆದ್ರೆ ಅದೆಲ್ಲ ಬೇರೆ. ಇವತ್ತು ಯುವಕರು ಬೇರೆ ಬೇರೆ ರೀತಿ ಚಿಂತನೆಗಳನ್ನ ಹೊಂದಿದ್ದಾರೆ. ಅನೇಕ ಯುವಕರುಗಳು ಅವರ ರಾಜಕೀಯ ಪಕ್ಷಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ಅದು ರಾಷ್ಟ್ರದಲ್ಲಿ ಇರುವಂತ ಒಂದು ಪಕ್ಷ. ಮೋದಿ ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ, ನಿತಿನ್ ನಬೀನ್ ಅವರು ಮೊನ್ನೆ ತಾನೇ ನಮ್ಮ ಕರ್ನಾಟಕಕ್ಕೆ ಬಂದೋಗಿದ್ದಾರೆ. ಅಂತ ಯುವಕರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ವಿ ನಾವು ಇವತ್ತು. ಹಾಗಾಗಿ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ. ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಈ ರಾಜ್ಯ ಜನತೆಗೆ ತೋರಿಸುವಂತದ್ದು, ಪಕ್ಷವನ್ನ ಕಟ್ಟಾಕುವಂಥದ್ದು, ಆಡಳಿತ ಪಕ್ಷವನ್ನು ಕಟ್ಟಾಕುವಂಥದ್ದು ವಿಧಾನಸಭೆ ಒಳಗಡೆ ಮತ್ತೆ ಹೊರಗಡೆ ಕಾರ್ಯಕರ್ತರು ನಾವು ಮಾಡೇ ಮಾಡ್ತೀವಿ. ರವೀಂದ್ರ ರೇಷ್ಮೆ ಸರ್ ಹೇಳ್ತಾ ಇದ್ರಿ ಈ ಬಿಜೆಪಿ ಹೋರಾಟದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ, ಬಾಗಲಕೋಟೆಯಲ್ಲಿ ಕಬ್ಬು ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ಗಳನ್ನ ಕೂಡ ಸುಟ್ಟು ಹಾಕ್ತಾ ಇದ್ರು ರೈತರು. ಅಷ್ಟರ ಮಟ್ಟಿಗೆ ಕೆರಳಿದ್ರು. ಇವ್ರ ಅಧ್ಯಕ್ಷರು ಹೋಗಿ ಹೌದು ಹಗಲು ಅಹೋರಾತ್ರಿ ಧರಣಿ ಎಲ್ಲ ಮಾಡಿ ಬಂದ್ರು. ಉಪಚುನಾವಣೆ ಬಂತು, ಅವ್ರ ಮೇಟಿ ಅವ್ರು ತೀರ್ಕೊಂಡ್ರು, ಉಪಚುನಾವಣೆ ಬಂತು. ಏನಾಯ್ತು? ಇವ್ರು ಒಂದು ಮೂರ್ನಾಲ್ಕು ಜನ ಒಂದು ಅಡ್ಡಕಸುಬುಗಳ ತರ ಬಂದ್ಬಿಟ್ಟು ಅವ್ರ ನಾಯಕರುಗಳು ಜಾತಿ ನಿಂದನೆ, ಧರ್ಮ ದ್ವೇಷ ಅವೆಲ್ಲ ಮಾತಾಡ್ಬಿಟ್ಟು ಬರೋ ಮತಗಳನ್ನು ಕಳ್ಕೊಂಡ್ಬಿಟ್ರು. 22,000 ಮತಗಳಿಂದ ಸೋತು ಹೋಗ್ಬಿಟ್ಟು. ಆಕ್ಚುಲಿ ಅವ್ರು ರಾಜ್ಯಾಧ್ಯಕ್ಷರು ಮಾಡಿದ ಹೋರಾಟ ನೋಡಿದ್ರೆ ಬಿಜೆಪಿಯಲ್ಲಿ ಒಂದು ದೊಡ್ಡ ಸಂಚಲನ ಮಾಡುವ. ಅದಷ್ಟೇ ಅಲ್ಲ, ಅದಕ್ಕೂ ಪೂರ್ವದಲ್ಲಿ ಗೋವಿಂದ ಕಾರಜೋಳ ಹೋಗ್ಬಿಟ್ಟು ವಕ್ಫ್ ಭೂ ಕಬಳಿಕೆ ಬಗ್ಗೆ ಅದು ಜಾಗೃತಿ ಮೂಡಿಸಿದ್ ಬಾಗಲಕೋಟೆ ಜಿಲ್ಲೆನಲ್ಲ. ಅದು ಫಸ್ಟ್ ಪತ್ತೆ ಮಾಡಿದೆ ಅಲ್ಲಿ. ಅದು ಯಾವುದನ್ನು ಅದನ್ನ ಮತಗಳಾಗಿ ಪರಿವರ್ತಿಸೋಕೆ ಸಾಧ್ಯವಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಸೋಲ್ತಾ ಇದೆ ರಾಜ್ಯ ಬಿಜೆಪಿ ನಾಯಕ. 5 ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ತಾವೇ ತೆರವು ಮಾಡಿದ ಸೀಟ್ನಲ್ಲಿ ತಮ್ಮ ಮಗನ್ ನಿಲ್ಸಿ ಗೆಲ್ಸ್ಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಪಕ್ಷದಲ್ಲಿ ಎಲ್ಲೋ ಒಂದು, ಅಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ಎಷ್ಟು ಒಳಜಗಳ ಇದೆಯೋ ರಾಜ್ಯ ಕೂಡ ಅದೇ ತರದ ಒಂದು ಆಡಳಿತ ಪಕ್ಷ ನಮ್ದು ಇದ್ದಾಗ್ಲೂ ಕೂಡ 17 ಎಲೆಕ್ಷನ್ ನಡೆದಾಗ್ಲೂ ಕೂಡ ನಾವು 16 ಎಲೆಕ್ಷನ್ ಉಪಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಅದನ್ನ ಕೂಡ ಮರಿಬಾರ್ದು ಜನ. ಮತ್ತೆ ನೋಡಿ, ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ನಮ್ಗೆ ಪೂರಕವಾದಂತ ವಾತಾವರಣ ಇತ್ತು. ಅದಕ್ಕೆ ಸಿಎಂ ಅವ್ರಿಗೆ ಆ ರಿಪೋರ್ಟ್ ಸಿಕ್ಕಿದ ತಕ್ಷಣನೇ ಒಬ್ಬ ಸಿಎಂ 10 ದಿನಗಳ ಕಾಲ ಹೋಗಿ ಬಾಗಲಕೋಟೆಯಲ್ಲಿ ಕೂತ್ಕೊಳ್ತಾರೆ. ಮಂತ್ರಿ ಮಂಡಲವನ್ನು, ಇಡೀ ಮಂತ್ರಿ ಮಂಡಲವನ್ನು ತಗೊಂಡೋಗಿ ಕೆಲಸ ಮಾಡ್ತಾರೆ. ಏನೇನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಇವತ್ತು ಆ ಜನಕ್ಕೆ ಬೇಕಾಗಿರ್ಲಿಲ್ಲ. ಅವ್ರ ಫ್ಯಾಮಿಲಿ ಇದ್ದಂತ ಗುದ್ದಾಟಗಳು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯನವರು ನನ್ನ ಪ್ರತಿಷ್ಠೆ, ನನ್ನ ಸಮುದಾಯದ ಪ್ರತಿಷ್ಠೆ ಅಂತೇಳಿ ನನ್ನ ಸಮುದಾಯದ ಒಬ್ಬ ಕ್ಯಾಂಡಿಡೇಟ್ ನ ನಿಲ್ಸಿದ್ದೀನಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು 10 ದಿನಗಳ ಹೋಗಿ ಕಾಲಕ್ಕೆ ಕೂತು ಅನೇಕ ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟು ಆ ಎಲೆಕ್ಷನ್ ಗೆದ್ರು. ದಾವಣಗೆರೆಯಲ್ಲಿ ಏನಾಯ್ತು? ಕಳೆದ 15-20 ವರ್ಷದಿಂದ ಸಾಮ್ನೂರ್ ಶಿವಶಂಕರ್ನವರು 25,000 ಮತಗಳ ಅಂತರದಿಂದ ಗೆಲ್ತಿದ್ದಂತವ್ರು ಯಾಕೆ ಗೆಲ್ಲಿಲ್ಲ? ಮಾತ್ರ ಯಾಕೆ ಅಲ್ಲಿ ಬರೀ 5,000-4,000 ಲೀಡಲ್ ಗೆಲ್ಬೇಕಾಯ್ತು? ಇದು ನಮ್ಮ ಹೋರಾಟ.
Fine. ಆಗಿರ್ಬೋದು. ಉಪಚುನಾವಣೆಗಳು ಸರ್ಕಾರ ಇದ್ದಿದ್ದ ಪರವಾಗಿ ಬಂದಿದೆ. ನಮ್ ಸರ್ಕಾರ ಇದ್ದಾಗ್ಲೂ ಕೂಡ ನಾವು 16 ಎಲೆಕ್ಷನ್ ಉಪಚುನಾವಣೆನ ಗೆದ್ದಿದ್ದೀವಿ. Okay. ಆದ್ರಿಂದ ಈ ಚುನಾವಣೆಯಿಂದ ನಮ್ಮ ಪಕ್ಷದ ಯಾವುದೇ ರೀತಿ ಬೆಳವಣಿಗೆ ಆಗ್ಲಿ ಕುಂಠಿತ ಆಗ್ಲಿಲ್ಲ. Yes. ನಾವು ಸದೃಢವಾಗಿ Yes. ಪಕ್ಷವನ್ನ ಇವತ್ತು Yes. ಕಟ್ತಾ ಇದ್ದೀವಿ. Yes. ಜನ ನಮ್ಗೆ 28ಕ್ಕೆ Okay. ಮ್ಯಾಂಡೇಟ್ ಕೊಟ್ಟೆ ಕೊಡ್ತಾರೆ. ನಮ್ಮ ಸರ್ಕಾರ ಬಂದೇ ಬರುತ್ತೆ. ಓಕೆ ಅಂಜನಪ್ಪ ಸರ್, ಈಗ ಒಂದ್ ಕಡೆ ಸಿದ್ದರಾಮಯ್ಯನವರು ಯಾವಾಗ ಈ ಪದತ್ಯಾಗದ ಬಗ್ಗೆ ಒಂದಷ್ಟು ಜನ ಆಪ್ತರ ಜೊತೆಗೆ ಮಾತಾಡಿದಾಗ ಅವ್ರು ಯಾರು ಕೂಡ ಒಪ್ತಿರ್ಲಿಲ್ಲ. ನೀವ್ಯಾಕೆ ಒಪ್ಕೊಂಡ್ರಿ, ಬಿಡಬಾರ್ದಾಗಿತ್ತು, ನೀವು ಒಪ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಸಹಿ ಸಂಗ್ರಹ ಮಾಡ್ತೀವಿ ಅನ್ನೋದು ಒಂದು. ಮತ್ತೊಂದು ಕಡೆ ಇಲ್ಲಿ ಏನೋ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಇದಾರಲ್ಲ, ಅವ್ರನ್ನ ಸಿ ಎಂ ಮಾಡಬೇಕು ಅನ್ನುವಂಥ ಕೂಗು, ಜೊತೆಗೆ ಜಾರಕಿಹೊಳಿ ಅವ್ರನ್ನ ಸಿ ಎಂ ಮಾಡಬೇಕು ಅನ್ನೋ ಕೂಗು ಏನಕ್ಕೆ ಬರ್ತಾ ಇದೆ ಇದೆಲ್ಲ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿ ಎಂ ಆಗೋದಕ್ಕೆ ನಾವು ಬಿಡಬಾರದು, ಅವ್ರೇನಾದ್ರೂ ಸಿ ಎಂ ಆಗ್ಬಿಡ್ತು ಅಂತಾರೆ ನಾವ್ಯಾರು ಕೂಡ ಸಪೋರ್ಟ್ ಕೊಡಲ್ಲ ಅಂತ ಕೆಲವೊಂದಿಷ್ಟು ಜನ ಹಿರಿಯ ಸಚಿವರುಗಳು, ಜೊತೆಗೆ ಹಿರಿಯ ಶಾಸಕರು ಕೂಡ, ಮಂತ್ರಿ ಆಕಾಂಕ್ಷಿಗಳು, ಅವರೆಲ್ಲರೂ ಕೂಡ ಅದೇನೋ ಒಂಥರ ತಿರುಗಿ ಬಿದ್ದಂಗಿದೆ. ಸೊ ಇದನ್ನೆಲ್ಲ ನಿಭಾಯಿಸೋದು ಬಹಳ ಕಷ್ಟ ಅನ್ಸುತ್ತಾ? ಜೊತೆಗೆ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರ ಅನ್ನೋದು ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಯಾಕೆಂದ್ರೆ ಸುರ್ಜೇವಾಲಾ ಅವರು ಹೇಳಿದಂತ ಮಾತು ಅದು ಸಾಕ್ಷಿ. ಇದು ತಪ್ಪು ಸರ್. ಏನೇ ಆಗ್ಲಿ ಒಂದು ಪಕ್ಷದಲ್ಲಿ ಇಷ್ಟೊಂದು ಒಡಕುಗಳು ಇರಬಾರ್ದು. ಸೊ ಒಬ್ಬ ಪಕ್ಷದ ಅಧ್ಯಕ್ಷನಿಗೆ ತನ್ನದೇ ಐ ಡೋಂಟ್ ನೋಪ್ಪ ಇವ್ರು ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಮೇಲೂ ಕಂಟ್ರೋಲ್ ಇರ್ಬೇಕಿತ್ತು. ಈಗಲೂ ಕೂಡ ಅವ್ರು ಮನಸ್ಸು ಮಾಡಿದ್ರೆ ಒಬ್ಬ ಅಧ್ಯಕ್ಷನಾಗಿ ಪ್ರತಿಯೊಬ್ಬರ ಮೇಲೆ ಆಕ್ಷನ್, ಮತ್ತೇನಕ್ಕೆ ಅಧ್ಯಕ್ಷ ಅನ್ನೋದು? ಆ ಅಧ್ಯಕ್ಷನಿಗೆ ಒಬ್ಬ ಮುಖ್ಯಮಂತ್ರಿ ಆಗುವ ಅರ್ಹತೆ ಅದ್ ಬೇಡ ಬಿಡಿ. ಪರ್ಸನಾಲಿಟಿ ಚೇಂಜಸ್ ಬೇರೆ ಇರ್ತಾವ ಸರ್. ಕೆಲವ್ರಿಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಕೆಲವ್ರಿಗೆ ಇರಲ್ಲ. ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ. ಬಟ್ ಎಲ್ಲೋ ಒಂದ್ ಕಡೆ ಇಷ್ಟುಗಳು ಗೊಂದಲಗಳ ಮಧ್ಯನೂ ಕೂಡ ಇವ್ರಿಗೊಂದು ಅವಕಾಶ ಕೊಡ್ಲೇಬೇಕು. ಕೊಡದಿದ್ರೆ ನಾವು ಅವ್ರನ್ನ ಮಾಡಿ ಆಗ್ಲಿ ಸರ್, ಎಲ್ಲರೂ ಆಗ್ಲಿ, ಜಾರಕಿಹೊಳಿನೂ ಆಗ್ಲಿ, ದಲಿತ ನಾಯಕನೂ ಆಗ್ಲಿ, ಅವ್ರಿಗೂ ಒಂದು ಸಮಯ ಬರುತ್ತೆ. ಇವತ್ತಿನ ಸಮಯದಲ್ಲಿ ದಯವಿಟ್ಟು ಅವರೆಲ್ಲ ಇಟ್ಕೊಂಡು 28ನೇ ಎಲೆಕ್ಷನ್ಗೆ ಯಾರು ಬೇಕಾದ್ರೂ ಅಧ್ಯಕ್ಷರಾಗಿ ಜಾರಕಿಹೊಳಿ ಮಾಡ್ತೀನಿ ಅಂತಿದ್ದಾರೆ, ಅವ್ರು ಸಿಎಂ ಸರ್. ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ನ್ಯಾಯಯುತವಾಗಿ ಮುಖ್ಯಮಂತ್ರಿ ಆಗುವ ಯೋಗ್ಯತೆ ಇದೆ. ಅದು ಬೇರೆ ತರ ಬಿಡಿ, ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಇದೆ ಇಷ್ಟ ಅದೆಲ್ಲ ನಮ್ಗೆ ಬೇಕಿಲ್ಲ. ಅಧ್ಯಕ್ಷರಿದ್ದಾರೆ, ಪಾರ್ಟಿ ಅಧ್ಯಕ್ಷರು. ಅವರು 45 ವರ್ಷದಿಂದ ತಾನು ಏನೆಲ್ಲ ಸಾಧಿಸಬಹುದು. ಏನ್ ಸರ್, ಯಾವ್ದಾವ್ದೋ ರಾಜ್ಯದಿಂದ ಬಂದವ್ರನ್ನೆಲ್ಲ ಸಾಕಿ ಅಲ್ಲಿ ಕಳಿಸಿರೋ ಅಂತವ್ರು. ಹೈಕಮಾಂಡ್ ನ ಪ್ರತಿ ಸಾರಿ ಏನಾದ್ರೂ ಗೊಂದಲ ಆದಾಗೆ ಡಿ ಕೆ ಶಿವಕುಮಾರ್ ಬೇಕಿತ್ತು. ಈಗ ನೋಡಿದ್ರೆ ಒಂದು ಮುಖ್ಯ ಇವ್ರು ಇಷ್ಟೆಲ್ಲ ಬೇಡಾಡ್ಕೋಬಂದು ನೆಸೆಸಿಟಿ ಇಲ್ಲ ಸರ್. ಟ್ರಬಲ್ ಶೂಟರ್ ಅಂತಾನೆ ಕರಿತೀವಿ ಡಿ ಕೆ ಶಿವಕುಮಾರ್ ಅವ್ರನ್ನ. ಮಾತೆತ್ರಿ ಅವ್ರನ್ನ ಬೇಡ್ಕೋ ಇವ್ರನ್ನ ಮಾಡ್ಕೋ ಅಂಡ್ ಬಹಳ ಅನ್ಯಾಯ. ಅಂದ್ರೆ ಸಿದ್ದರಾಮಯ್ಯವ್ರ ಮಗ ಓಪನ್ ಆಗಿ ಅದೇ ಪಕ್ಷದಲ್ಲಿ ಇದ್ದವರು ಒಬ್ರು ಡೈರೆಕ್ಟ್ ಆಗಿ ನಮ್ಮಪ್ಪ ಬಿಡಲ್ಲ ಅಂದ್ರೆ ಏನ್ ಇವರು ಮನೆ ಆಸ್ತಿನ ಇದು? ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ? ಹಂಗ್ ಮಾತಾಡಕ್ ಯಾಕೆ ಬಿಟ್ರು? ಫಸ್ಟ್ ಆಫ್ ಆಲ್ ತಪ್ಪಲ್ವಾ ಸರ್? ಸೂಪರ್ ಸಿಎಂ ರೀತಿ ಅವರೇ ಸೂಪರ್ ಸಿಎಂ. ಇವೆಲ್ಲ ಮಾತಾಡಿದ್ದು ಎಲ್ಲೋ ಒಂದ್ ಕಡೆ ಈ ಪಕ್ಷದಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಹಂಗಾಗಿ ಇವೆಲ್ಲ ಆಗ್ತದೆ. ಇಷ್ಟೆಲ್ಲ ಸವಾಲುಗಳಿದ್ದು ನಿಮ್ಗೆ ನಾಳೆ ದಿನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಸಿದ್ದರಾಮಯ್ಯನವರು ಒಂದಷ್ಟು ಕಂಡೀಷನ್ ಇಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯನವರ ಆಪ್ತರಲ್ಲಿ ಗುರುತಿಸ್ಕೊಂಡಿರೋ ಒಂದಷ್ಟು ಜನಕ್ಕೆ ಇಷ್ಟು ಸಚಿವ ಸ್ಥಾನ ಕೊಡಬೇಕು ಅಂತ, 5 DCM ಸೃಷ್ಟಿ ಮಾಡಬೇಕು ಅಂತ, ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇರಬೇಕು ಅಂತ. ಹಿಂಗೆಲ್ಲ ಇದ್ದಾಗ ಕ್ಲೀನ್ ಆಗಿ ಒಂದು ಪೀಸ್ಫುಲ್ ಆಗಿ ಆಡಳಿತ ನಡೆಸಕ್ ಸಾಧ್ಯ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ? 2 ವರ್ಷ ಉಳಿದಿದೆ ಸರ್. ಇತ್ತ ಮಾಡಿ ಆಡಳಿತ ಮಾಡ್ಬೋದು ಸರ್. ಇದ್ಯಾ ಮಹಾ ಎಲ್ಲ ಅವ್ರಿಗೆ ಆ ಕೆಪಾಸಿಟಿ ಇದೆ. ಏನ್ ಟ್ರಬಲ್ ಶೂಟರ್ ಅಂತ ಅವ್ರಿಗೆ ಆ ಟೈಟ್ಲ್ ಇದೆ. ಏನ್ ಟ್ರಬಲ್ ಬಂದ್ರು ಶೂಟ್ ಮಾಡ್ತಾರೆ. ಕೊಟ್ ನೋಡಿ ಸರ್, ಮೊದಲು ಸುಮ್ನೆ ಮಾತಾಡೋದಕ್ಕೆ ಮೊದಲು ಕೊಡ್ಬೇಕು, ನಾಳೆ ಕೊಡ್ಬೇಕು, ಕೊಟ್ಟು ಆಮೇಲೆ ತೋರಿಸ್ತಾರೆ. ಬಟ್ ಅಂದ್ರೆ ಈ ಹಿಂದೆ ಅವ್ರನ್ನ ಕಿಂಗ್ ಮೇಕರ್ ಅಂತಿದ್ವಿ, ಇವಾಗ ಕಿಂಗ್ ಅಂತ ಕರಿಬೇಕು. ಆದ್ರೆ ಕಿಂಗ್ ಮೇಕರ್ ಅಲ್ಲಿ ಇದ್ದಿದ್ದಂತ ವರ್ಚಸ್ಸೇ ಬೇರೆ, ಕಿಂಗ್ ಆದ್ಮೇಲೆ ಇರುವಂತ ವರ್ಚಸ್ಸೇ ಬೇರೆ. ಎಲ್ಲ ಒಂದ್ ಕಡೆ ಅದೊಂದು ಡೌನ್ ಆಗುತ್ತಾ ಅಂತ? ಇಲ್ಲ, ಏನೂ ಆಗೋದಿಲ್ಲ. ಡೆಫಿನೆಟ್ಲಿ ಈ ವಿಲ್ ಪ್ರೂವ್ 2 ವರ್ಷದೊಳಗೆ ಡೆಫಿನೆಟ್ಲಿ. ಎಲ್ಲೋ ಒಂದ್ ಕಡೆ ಈ ಪದ ಎಲ್ಲ ನಾನು ಯೂಸ್ ಮಾಡಬಾರ್ದು. ಕರ್ನಾಟಕವನ್ನ ಹೈಕಮಾಂಡ್ಗೆ ATM ಅಂತಾರೆ, ಗೊತ್ತಾಯ್ತಾ? ಇವೆಲ್ಲ ಮಾತಾಡ್ತಾರೆ, ನಾವು ಮಾತಾಡಬಾರ್ದು. ಬಟ್ ಎಲ್ಲೋ ಒಂದ್ ಕಡೆ ನನಗನ್ಸೋದು ಪರ್ಸನಲಿ ಆ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ. ಈ ಅವಕಾಶ ಅವರಿಗೆ ತಪ್ಪು ಹೋಗ್ಬಾರ್ದು. ಎಲ್ಲೆಲ್ಲೋ ಗೊಂದಲ ಎಬ್ಸಿ ಈಗ ದಲಿತರ ನಾಯಕನ್ ಮಾಡ್ತೀನಿ, ಇವ್ರನ್ನ ಮಾಡಿ, ಅವ್ರಿಗೂ ಮಾಡಿ. ಬಟ್ ಈ ಸಮಯದಲ್ಲ ಅಲ್ಲ, ಹಿಂದೆನೆ ಮಾಡ್ಬೇಕಾಗಿತ್ತು. ಅವ್ರು ಸೋತ್ರು ಕೂಡ ಪಕ್ಷ ಕಟ್ಟಿದಂತವ್ರು ಅವ್ರಿಗೆ ಕೊಡಿ ಅಂತ ದಲಿತರಿಗೆ ಕೊಡ್ಬೇಕಿತ್ತು ಸರ್. ದಲಿತರು ಸಿಎಂ ಆಗ್ಬೇಕಾಗಿದ್ದನ್ನ ಸಿದ್ದರಾಮಯ್ಯನವ್ರು ಕಿತ್ಕೊಂಡು ಅಲ್ಲ ಸರ್. ಅದನ್ನ ಯಾರು ಯಾಕೆ ಮಾತಾಡೋದಿಲ್ಲ? ಯಾಕೆ ಕಿತ್ಕೊಂಡು? ಅವಶ್ಯಕತೆ ಇರಲಿಲ್ಲ ಸಿದ್ದರಾಮಯ್ಯ. ರವೀಂದ್ರ ರೇಷ್ಮೆ ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂತಹ ಸವಾಲುಗಳು, ಯಾಕಂದ್ರೆ ಸಿದ್ದರಾಮಯ್ಯನವರ ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಏನೇನು ಹಾಕಿದ್ದಾರೆ ಅಂತೇಳಿ ನಾವು ಕೂಡ ತೋರಿಸ್ತಾ ಇದೀವಿ. ಅಂದ್ರೆ ಪಕ್ಷದ ಮೇಲೆ ಹಿಡಿತ ಸಾಧಿಸೋದಕ್ಕೆ ನಮ್ಮ ಕಡೆಯವರನ್ನ 3 ಜನನ DCM ಮಾಡಬೇಕು
ಕೊಡಬೇಕು ಅನ್ನೋದು, ಅವ್ರು ಹೇಳ್ದಂಥ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನ ಕೊಡಬೇಕು, ಈ ರೀತಿಯಾದಂಥ ಕಂಡೀಷನ್ಸ್ಗಳು ಏನೇನು ಸವಾಲಿರುತ್ತೆ ಅಂತ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಈ ತರದ ಷರತ್ತುಗಳು ಇದ್ದೇ ಇರುತ್ತೆ. ದೊಡ್ಡ ಸಂಖ್ಯೆಯ ಶಾಸಕರ ಬೆಂಬಲ ಹೊರಗಿತ್ತು. ಅದು ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲೇ ವೀಕ್ಷಕರಾಗಿ ಬಂದಿದ್ದವರೆಲ್ಲ ಅದು ಸಾಬೀತಾದ್ಮೇಲೆ ಮತ್ತೆ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಕೊಟ್ಟಿದ್ದವು. ಆದ್ರೆ ಈಗ ಆಗ್ತಿರೋದು ಓಕೆ, ಒಂದು ನಿಮಿಷ ಸರ್ ಮಾತಾಡಿಸ್ತೀನಿ, ನಿಮ್ಮ ಆಡಿಯೋ ಪ್ರಾಬ್ಲಮ್ ಇದೆ, ಒಂದ್ಸಲ ಮಾತಾಡಿಸ್ತೀನಿ. ಆತ್ಮಾನಂದ್ ಅವರು ಹೇಳ್ತಾ ಇದ್ರಿ ಈ ಬಿಜೆಪಿಯ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಅವ್ರಿಗೆ ಆಡಳಿತ ಮಾಡಿದ್ರು ಓಕೆ, ಅವ್ರಿಗೆ ಏನೇನು ಸವಾಲಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ವಿಪಕ್ಷದವರಾಗಿ? ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಆ ಥರದ ಚಾಲೆಂಜ್ಗಳು ಇವತ್ತು ಕಷ್ಟ. ಯಾಕೆಂದ್ರೆ ಇದು ಹಿಂದೆ ಅವ್ರಿಗೆ ಸುರ್ಜೇವಾಲ ಅವ್ರನ್ನ ಬಂದು ಶಾಸಕರ ಅಭಿಪ್ರಾಯ ಕೇಳಿದಾಗ್ಲೇ ಒಂದ್ ಕಡೆ ನಿಮ್ಮ ಮಾಧ್ಯಮಗಳಲ್ಲೇ ಬಿತ್ತರ ಆಗಿದ್ದು, ಡಿ ಕೆ ಶಿವಕುಮಾರ್ ಅವ್ರಿಗೆ 75ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಕೂಡ ನಾವು ನಿಮ್ಮ ಮಾಧ್ಯಮದಿಂದನೇ ಕೇಳಿದ್ವಿ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಡ್ಯಾಮೇಜ್ ಏನಂದ್ರೆ ಅವರ ಅವರ ಬೆಲ್ಟ್ ಅನ್ನು ಮಾತ್ರ ಬೆಳೆಸ್ಕೊಂಡ್ರು. ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ಈ ಸರ್ಕಾರದಲ್ಲಿ. ದಲಿತರ ಪರ, ದಲಿತರ ಧ್ವನಿ, ದಲಿತರ ನಾಯಕ ಅಂತ ಹೇಳದಂತ ಸಿದ್ದರಾಮಯ್ಯನವ್ರಿಗೆ ಸ್ವತಃ ಅವರ ಮೈಸೂರಿನಲ್ಲೇ ಇದೇ ದಲಿತರು ಇದೇ ಮೈಸೂರು ಯೂನಿವರ್ಸಿಟಿನಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡಲೇ ಸೀಟಿನ ಕೆಳಗಿಳಿಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಯಾಕೆಂದ್ರೆ ಸದಾಶಿವ ಆಯೋಗದಲ್ಲಿ ಆದಂತ ತಪ್ಪುಗಳು ಸಿದ್ದರಾಮಯ್ಯನವರೇ ಕಾರಣ. ರೋಸ್ಟರ್ ಬಿಂದು ಅನ್ಯಾಯದಿಂದ ಅನೇಕ ದಲಿತ ಸಮುದಾಯಗಳಲ್ಲಿ ಗೊಂದಲ ಆಗಿದೆ. ಅಣ್ಣ ತಮ್ಮದರ ಇದ್ದಂತ ಎರಡು ಪ್ರಬಲವಾದಂತ ವಲಯ ಮತ್ತೆ ಮಾದಿಗ ಕಮ್ಯುನಿಟಿಗೆ ದೊಡ್ಡ ಪೆಟ್ಟಾಯ್ತು ಈ ರಾಜ್ಯದಲ್ಲಿ. ಇವತ್ತು ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ಅಧಿಕಾರ ತಂದು 6 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು ಕೂಡ ಅವರನ್ನ ಬರೀ DCM ಆಗಿ ಕೂರಿಸಿದ್ರು. ಈ ಪಕ್ಷದ ಹೈಕಮಾಂಡ್ ಅದು ಗೊತ್ತಿದ್ಬೇಕಾಯ್ತಲ್ಲ. ಇವೆಲ್ಲಾ ವಿಚಾರದಿಂದ ಸಿದ್ದರಾಮಯ್ಯನವ್ರಿಗೆ ಇನ್ನು ಮುಂದೆ ಯಾಗಿರುತ್ತೆ ಅವರ ಅದ್ರ ವಯೋಸಹಜವಾಗಿ ಪ್ರಕೃತಿದತ್ತವಾಗಿ ಅವ್ರಿಗೂ ಕೂಡ ವಯಸ್ಸಾಗಿದೆ. ಮತ್ತೆ ಶಾಸಕರಿಗೆ ಒಂದು ಗೊಂದಲ ಇದೆ ಈ ಕಾಂಗ್ರೆಸ್ನಲ್ಲಿ. ಅವ್ರಿಗೆ ಅನುದಾನನೇ ಕೊಟ್ಟಿಲ್ಲ 3 ವರ್ಷದಿಂದ. ಯಾವುದೇ ಶಾಸಕರಿಗೂ ಕೇವಲ 50 ಲಕ್ಷ ಅನುದಾನ ಕೂಡ ಕೊಟ್ಟಿಲ್ಲ. ಅವ್ರು ಸ್ವತಃ ನಾನು ಶಾಸಕನಾಗಿ ಯಾಕಿರ್ಬೇಕು, ಈ ಒಂದು ನಿಟ್ಟಿನಲ್ಲಿ ಕೆಲಸ ನಾನು ಯಾಕೆ ಮಾಡಬೇಕು, ಆದ್ರಿಂದ ಈ ಕ್ಯಾಬಿನೆಟ್ ಅಲ್ಲಿ ನಮಗೆ ಬೇಡ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ಈಗೊಂದು ಏನಿದೆ, 6 ಸರಿ 4 ಸರಿ 3 ಬಾರಿ ಗೆದ್ದಿದ್ದಂತ ಅನೇಕ ಯುವಕರು ಇದ್ದಾರೆ ಈ ಪಕ್ಷದಲ್ಲಿ. ಇವತ್ತು ಅವ್ರಿಗೆ ಮಂತ್ರಿ ಮಾಡಬೇಕು, ಅದನ್ನ ಡಿ ಕೆ ಶಿವಕುಮಾರ್ ಸಮರ್ಥವಾಗಿ ಎದುರಿಸ್ತಾರ ಅನ್ನುವಂಥದ್ದು. ಅವರು ಯಾರನ್ನ ಮಂತ್ರಿ ಮಾಡ್ಕೊಳ್ತಾರೆ? ಮತ್ತೆ ಸಿದ್ದರಾಮಯ್ಯನವ್ರು ಬೆಳೆದ ಇವತ್ತು ಸಿದ್ದರಾಮಯ್ಯನವರು ನಡೆಸ್ಕೊಂಡಂತ ರೀತಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಅನೇಕ ವಿಚಾರಗಳಲ್ಲಿ ಕ್ಯಾಬಿನೆಟ್ ಡಿಸಿಷನ್ಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಾನೆ ಇರಲಿಲ್ಲ. ಬೆಂಗಳೂರು ವಿಚಾರ ಬಂದಾಗ ಏಕೈಕ ನಿರ್ಣಯಗಳನ್ನ ತಗೊಂಡಿದ್ದಾರೆ. ಹಾಗಾಗಿ ಇದು ಗೊಂದಲ ಮುಂದುವರಿದ ಸಹಜ. ಅದಕ್ಕೆ ಡಿ ಕೆ ಶಿವಕುಮಾರ್ ಮುಂದಿನ ಹೆಜ್ಜೆ ಹೇಗಿರ್ತಾರೆ, ಮತ್ತೆ ದಲಿತರು ಇವತ್ತು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಈಗ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ನಂತರವೂ ಸವಾಲುಗಳು ಒಂದೆರಡಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಈ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಆಬ್ವಿಯಸ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಇದ್ದಾಗ ಈ ರೀತಿ ಬರೋದು ಕಾಮನ್. ನಿಜವಾದ ಸವಾಲು ಏನು ಡಿ ಕೆ ಶಿವಕುಮಾರ್ ಅವರು? ತೀರಾ ಇತ್ತೀಚಿನ ಸವಾಲು ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಬಂದಿದ್ದು ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಲಿನ ಮುಸ್ಲಿಮರ ಬಂಡಾಯ ಅದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದು ಎಲ್ಲ ಕಡೆ ಅನುರಿತವಾಗ್ತಾ ಇದೆ. ಅದು ವೈಬ್ರೇಷನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಹೈಕಮಾಂಡ್ ನಿರ್ದಯವಾಗಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವ್ರನ್ನ ಕಿತ್ತಾಕ್ಬಿಟ್ರು. ಅಬ್ದುಲ್ ಜಬ್ಬಾರ್ MLC ಅವ್ರನ್ನ ಪಕ್ಷದಿಂದ ಪ್ರಾಥಮಿಕ ಸದಸ್ಯನ ತೆಗೆದುಹಾಕ್ಬಿಟ್ರು. ಇನ್ನೇನು ಜಮೀರ್ ಅಹಮದ್ ಖಾನ್ ತೆಗಿತಾರೆ ಅನ್ನೋಷ್ಟೊತ್ತಿಗೆ ಅವರೆಲ್ಲ ಮುಸ್ಲಿಂ ಧರ್ಮಗುರುಗಳು ಬಂದ್ಬಿಟ್ಟು ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಇನ್ನು ದಲಿತರು ಓಟ್ಗಳು ವಿಭಜನೆ ಆಗಿರ್ಬೋದು, ಮುಸ್ಲಿಂ ಮಾತು ಅಖಂಡವಾಗಿ ಅವ್ರ ಕಾಂಗ್ರೆಸ್ ಮೇಲಿನ ಪ್ರೀತಿ ಅನ್ನೋದಕ್ಕೆ ಬಿಜೆಪಿ ಮೇಲಿರೋ ಒಂದು ಪೂರ್ವಾಗ್ರಹ ಪೀಡಿತ ಅಸಹನೆಯಿಂದಾಗಿ ಕಾಂಗ್ರೆಸ್ ಗೆಲ್ಲಿಸ್ತಾ ಬಂದಿದ್ರು. ಇವತ್ತು ಆ ಮುಸ್ಲಿಮರ ಬಂಡಾಯವನ್ನು ಯಾವ ರೀತಿ ನಿಭಾಯಿಸ್ತಾರೆ ಇಲ್ಲಿವರೆಗೂ ಉತ್ತರ ಕೊಡ್ತಾನೆ ಇಲ್ಲ ಯಾರು. ಆಮೇಲೆ ದಲಿತರ ಬಗ್ಗೆ ಕಾಂಗ್ರೆಸ್ ಧೋರಣೆ ಹೆಂಗಿದೆ ಅಂತಂದ್ರೆ 2024 ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಇಂಡಿ ಮೈತ್ರಿಕೂಟ, ಅದು ಪಾಪ ನಿತೀಶ್ ಕುಮಾರ್ ಅವತ್ತು ಇನಿಷಿಯೇಟಿವ್ ತಗೊಂಡು ಪಾಟ್ನಾದಲ್ಲೇ ಮೊದಲನೇ ಸಭೆ ನಡೀತು. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಹೇಳಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ರೆ ನಮ್ಗೆ ಖಂಡಿತವಾಗೂ ನಮ್ಗೆ ಗೆಲುವು ಸಿಗುತ್ತೆ ಅಂತ. ಅಲ್ಲೇ ಕೂತಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾಕೆ ಮೌನವಾಗಿದ್ರು? ಅಕಸ್ಮಾತ್ ಈಗ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಬನ್ನಿ ಅಂತಾರಲ್ಲ, ಅವ್ರನ್ನೇನಾದ್ರೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಬಿಂಬಿಸ್ತಾರೆ? ಸಾಧ್ಯವೇ ಇಲ್ಲ. ಆ ಕುಟುಂಬದ ರಾಜವಂಶದ ಸದಸ್ಯರನ್ನು ಬಿಟ್ಟು ಬೇರೆ ಯಾರನ್ನೂ ಬಿಂಬಿಸೋದಿಲ್ಲ. ಅವ್ರು ತಾವು ಹುಟ್ಟಿದ್ದೇ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದ್ಬಿಟ್ರು. ಯಾಕಂದ್ರೆ ಮನಮೋಹನ್ ಸಿಂಗ್ ಅಂತ ಒಬ್ಬ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞನ ಕೈ ಕೆಳಗೆ ಮಂತ್ರಿಯಾಗಿ ಕೆಲಸ ಮಾಡಿ ತಮ್ಮ ಸಾಮರ್ಥ್ಯ ತೋರಿಸಬಹುದಾಗಿತ್ತು ರಾಹುಲ್ ಗಾಂಧಿ. ಹುಟ್ಟಿದ್ದೆ ಪ್ರೈಮ್ ಮಿನಿಸ್ಟರ್ ಆಗಿ. ಯಾರಿಗೂ ಗೊತ್ತೇ ಇಲ್ಲ ಆತರ ಅಡ್ಮಿನಿಸ್ಟ್ರೇಷನ್ ಹೆಂಗೆ ಅಂತ. ಬರೀ ಆರ್ಭಟಗಳನ್ನ ಕೇಳ್ತಾ ಇರ್ತೇವೆ ಅಷ್ಟೇ ಹೊರತು ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ. ಚಂದ್ರಶೇಖರ್
ಈ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಕರ್ನಾಟಕದಲ್ಲಿ ಜನತಾ ಪಕ್ಷ ಸರ್ಕಾರ ಬಂದ್ಬಿಡ್ತು, ಕಾಂಗ್ರೆಸ್ ಫಸ್ಟ್ ಟೈಮ್ ಧೂಳಿಪಟ ಆಗೋಗ್ಬಿಡ್ತು. ಹೌದು. ಅಂಡ್ ಅವರು ಕಾಂಗ್ರೆಸ್ ಹೋಗಿ ಇದ್ಕೊಂಡೇ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದಂತ ಒಬ್ಬ ಧೀಮಂತ ನಾಯಕ ಚಂದ್ರಶೇಖರ್. ಇವರು ಈ ಹೈಕಮಾಂಡ್ಗಿಂತ, ಆಮೇಲೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಹೇಳೋದಾದ್ರೆ ಎಲ್ಲ ಹಂತದಲ್ಲೂ ಕೂಡ ಸಂಘಟನೆ ಜವಾಬ್ದಾರಿ ನಿರ್ವಹಿಸ್ತಾ ಬಂದಿದ್ದಾರೆ. ಅದು ಸಿದ್ದರಾಮಯ್ಯ ಆಗ್ಲಿ, ಆ ಜನತಾ ಪರಿವಾರದವ್ರಿಗೆ ಏನಿತ್ತು, ರಮೇಶ್ ಕುಮಾರ್ ಸಿದ್ದರಾಮಯ್ಯ ಇವರೆಲ್ಲ ಒಳ್ಳೆ ನಾಯಕರೇ. ಬಟ್ ವೇದಿಕೆ ಕಟ್ಕೊಡೋದು ಕುಮಾರಸ್ವಾಮಿ ಬೇಕಾಗ್ತಿತ್ತು. ಕುಮಾರಸ್ವಾಮಿ ವೇದಿಕೆ ಕಟ್ಕೊಡೋದು, ಕಮಾನ್ ಹಾಕ್ಸೋದು, ಜನರು ಸೇರಿಸೋದು, ಇವ್ರಿಗೆ ಭಾಷಣ ಮಾಡ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಎರಡನ್ನೂ ನಿರ್ವಹಿಸ್ತಾ ಬಂದ್ಬಿಟ್ಟಿದ್ದಾರೆ. ಅವರು ಸಂಘಟನೆ ಅವರೇ ಮಾಡ್ತಾರೆ, ಜನರನ್ನ ಅವರೇ ಸೇರಿಸ್ತಾರೆ, ಪಕ್ಷದ ಕಚೇರಿ ಕಟ್ತಾರೆ, ತಾಲೂಕು ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಅವ್ರನ್ನ ಕಟ್ಟಿಸ್ತಾ ಇದ್ದಾರೆ. ಆಮೇಲೆ ಕಾಂಗ್ರೆಸ್ನ ಪರಂಪರೆ ಸಂಸ್ಕೃತಿ ಅನ್ನೋದು ಚೆನ್ನಾಗಿ ಜೀರ್ಣಿಸ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಅಸ್ಸಾಂ ಚುನಾವಣೆ ಉಸ್ತುವಾರಿ ಅವ್ರು ಇವ್ರ ಜೊತೆ ಹೋಗಿದ್ದು ಪ್ರಿಯಾಂಕಾ. ನನ್ಗೆ ಅವಾಗ್ಲೇ ಅನ್ಸ್ಬಿಡ್ತು, ಯಾವಾಗ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆಗೆ ಅವರು ಅಸೋಸಿಯೇಟ್ ಆಗಿ ಹೋದ್ರು, ಅವ್ರು ಭದ್ರ ಆಯ್ತು, ಅವರ ಆಯ್ಕೆ ನಿಶ್ಚಿತ ಅಂತ ಅನಿಸ್ತಾ ಇತ್ತು. ನಿನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅದೇ ಬಂದಿದೆ. ಪ್ರಿಯಾಂಕಾ ಗಾಂಧಿ ಅವರು ಒಂದೇ ಸ್ಟ್ರೋಕ್ ಅಲ್ಲಿ ಎರಡು ರಾಜ್ಯಗಳಲ್ಲಿ ತಮ್ಮ ಸಾಮರ್ಥ್ಯ ತೋರಿಸ್ಬಿಟ್ಟಿದ್ದಾರೆ. ಸತೀಶನ್ ಆಯ್ಕೆ ಕೂಡ ಪ್ರಿಯಾಂಕಾ ಗಾಂಧಿ ಅವರ ಒತ್ತಾಸನೆ ಕಾರಣವಾಯ್ತಂತೆ. ಡಿ ಕೆ ಶಿವಕುಮಾರ್ ಪರವಾಗಿ ಕೂಡ ಪ್ರಿಯಾಂಕಾ ಗಾಂಧಿ ಅವರೇ ಬಹಳ ಗಟ್ಟಿಯಾಗಿ ನಿಂತರು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಬಟ್ ಏನೇ ಇರಲಿ, ದುರ್ಬಲ ಹೈಕಮಾಂಡ್, ಪ್ರಬಲವಾದ ಪ್ರಾದೇಶಿಕ ಮಟ್ಟದ ನಾಯಕರು. ಕಾಂಗ್ರೆಸ್ಗೆ ಅದೊಂದಿದೆ, ಮ್ಯಾನ್ ಟು ಮ್ಯಾನ್ ಅಟ್ಲೀಸ್ಟ್ 1 ಡಜನ್ ನಾಯಕರುಗಳು ಕಾಂಗ್ರೆಸ್ನಲ್ಲಿ. ಬಿಜೆಪಿಯಲ್ಲಿ ಇರೋ ನಾಯಕತ್ವಕ್ಕಿಂತ ಅವ್ರ ಗುಣಮಟ್ಟ ಜಾಸ್ತಿ, ಅವ್ರ ಅನುಭವ ಜಾಸ್ತಿ ಇದೆ. ಆಮೇಲೆ ಸಾರ್ವಜನಿಕರಲ್ಲಿ ಅವರು ಹೆಚ್ಚು ಚಿರಪರಿಚಿತರಾಗಿದ್ದಾರೆ. ಬಿಜೆಪಿಯಲ್ಲಿ ಇನ್ನೂ ಆ ತರದ ಒಂದು ವಿಕಾಸಶೀಲ ನಾಯಕತ್ವ ಬರಬೇಕಾಗಿದೆ. ಅದು ರಾಜ್ಯಾಧ್ಯಕ್ಷರು ಅಷ್ಟೇ ಅಲ್ಲ, ಉಳಿದವ್ರ ಜವಾಬ್ದಾರಿನೂ ಇದೆ ಅದರಲ್ಲಿ. ಮೊನ್ನೆ ನೋಡಿ, ಉಪಚುನಾವಣೆ ನಡೆದಾಗ 5 ಉಪಚುನಾವಣೆ ನಡೀತು. ಈ ರಾಜ್ಯಾಧ್ಯಕ್ಷ ಬದಲಾಗ್ಲಿ ಅಂತಂದ್ಬಿಟ್ಟು ಅನೇಕರು ಮನಃಪೂರ್ವಕವಾಗಿ ತೊಡಗಿಸ್ಕೊಳ್ಳಿಲ್ಲ ಕ್ಯಾಂಪೇನ್ ಅಲ್ಲಿ. ಬಿಜೆಪಿಯಲ್ಲಿ ಆ ಸಮಸ್ಯೆ ಇದೆ. ಇಲ್ಲಿ ಯಾವ ರೀತಿ ಮುಖ್ಯಮಂತ್ರಿ ಹೋಗ್ಲಿ ಅಂತ ಇದ್ರು, ರಾಜ್ಯಾಧ್ಯಕ್ಷ ಬದಲಾಗ್ಲಿ ಅಂತ ಅಲ್ಲಿ ಆ ಸಮಸ್ಯೆ ಮುಂದುವರ್ಕೊಂಡೆ ಬಂದ್ಬಿಟ್ಟು. ಮೊನ್ನೆ ಅವ್ರು ರಾಷ್ಟ್ರೀಯ ಅಧ್ಯಕ್ಷರು, ಹೊಸದಾಗಿ ಬಂದ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿರೋ ಟೀಕೆ ಟಿಪ್ಪಣಿಗಳು, ಆ ಪ್ರಕಟಿತ ವರದಿಗಳು ನೋಡ್ಬಿಟ್ರೆ ತುಂಬಾ ಅಸಮಾಧಾನ ಇದೆ ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕ ಘಟಕದ ಬಗ್ಗೆ. ಅವ್ರು ಆತ್ಮವಿಮರ್ಶೆ ಮಾಡ್ಕೊಂಡು ಸರಿಪಡಿಸ್ಕೋಬೇಕು. ನಿಜ ನಾಗೇಂದ್ರ ಅವರೇ, ಈಗ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದೆ, ಅವರು ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬಹುದಾಗಿತ್ತು. ಪದೇ 3 ವರ್ಷಗಳಿಂದ ಎಷ್ಟು ಕ್ರಾಂತಿಗಳು ನೋಡಿದ್ದು, ಸಂಕ್ರಾಂತಿಯಿಂದ ಹಿಡಿದು KN ರಾಜಣ್ಣ ಅವರು ಹೇಳಿದಂಗೆ ಸೆಪ್ಟೆಂಬರ್ ಕ್ರಾಂತಿ ಅಂತೆ, ನವೆಂಬರ್ ಕ್ರಾಂತಿ ಅಂತೆ, ಲಾಸ್ಟ್ ಬಜೆಟ್ ಅಂತೆ, ಈ ರೀತಿಯಾದಂಥ ಹಲವು ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿದಾಗ ಹೈಕಮಾಂಡ್ ನಾಯಕರು ಒಂದು ಮಾತನ್ನೂ ಕೂಡ ತುಟಿ ಬಿಚ್ಚಲಿಲ್ಲ. ಇವತ್ತು ಹೈಕಮಾಂಡ್ ಚೆನ್ನಾಗಿ ಗೊತ್ತಿತ್ತು, ಕರ್ನಾಟಕ ಒಂದೇ ನಮ್ಗೆ ಭದ್ರಕೋಟೆ ಇರೋದು, ಕರ್ನಾಟಕ ಕೈ ಹಾಕಬೇಕಾದ್ರೆ 100 ಅಲ್ಲ 1000 ಸತಿ ಯೋಚನೆ ಮಾಡ್ಬೇಕಂತ ಒಂದು ನಿರ್ಧಾರದ ಮೇಲೆ ಇಲ್ಲಿವರೆಗೂ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಕಾಲಗಳನ್ನು ಕಾಲಮಾನಗಳು ತಿಳ್ಕೊಂಬಂದ್ರು. ಇವತ್ತು ಹಠಾತ್ತನೆ ಇವತ್ತು ಸಿದ್ದರಾಮಯ್ಯ ಅವರು ನಡೆಸ್ಕೊಂತ ಇರೋ ರೀತಿ ಇದೆಯಲ್ಲ, ಇಡೀ ಒಂದು ಅಹಿಂದ ನಾಯಕರ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಒಂದು ಅವಮಾನ ಮಾಡೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಅವ್ರ ಮನೆ ಮುಂದೆ ಹೋರಾಟಗಳಿರ್ಬೋದು, ಇವತ್ತು ಅಲ್ಲಿನ ವಿಧಾನಸೌಧದಿಂದ ಆಚೆ ಬರ್ಬೇಕಾದ್ರೆ ಕಣ್ಣೀರುಗಳಿರ್ಬೋದು, ಅವ್ರು ಕೇಳ್ಕೊಂಡ ರೀತಿ ನೀತಿಗಳಿರ್ಬೋದು, ಇವೆಲ್ಲ ಎಲ್ಲೋ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಡೆಸ್ಕೊಂತ ರೀತಿ ನೀತಿಗಳು ಸರಿ ಇಲ್ಲ ಅಂತ ಇದೆ. ಯಾಕಂದ್ರೆ ಮನ ಉಳಿಸಬೇಕಾಯ್ತು, ಒಂದು ಹಿರಿಯ ನಾಯಕರಿದ್ದಾಗ ಅವ್ರು ಮನ ಉಳಿಸಿ ವಾಟ್ ನೆಕ್ಸ್ಟ್ ಅವ್ರಿಗೆ ಏನ್ ಕೊಡ್ಬೋದು, ನೆಕ್ಸ್ಟ್ ಮಾತು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಮಾತಾಡ್ಕೊಂಡಿರೋದು 2.5 ವರ್ಷ ಅನ್ನೋದು. ಅಲ್ಲ, ಅದನ್ನ ಅವ್ರು ನಡ್ಸ್ಕೊಳ್ಳೋದೇನಿದೆ, ನೀವು ಕೊಟ್ಟಂಗೆ ನಡ್ಕೊಳ್ಳಿ ಅಂತ ಹೇಳಿರ್ಬೋದು. ಅಲ್ಲ, ಅದನ್ನ ಅವರು ಕರೆದು ಅದನ್ನ ಒಂದು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ಅದನ್ನ ಕೂರ್ಸ್ಕೊಂಡು ಅವ್ರು ಇಬ್ಬರನ್ನು ಕೂರ್ಸ್ಕೊಂಡು ಹಿಂಗಂತ ಒಂದು ಮಾತುಕತೆ ನಮ್ಮಲ್ಲಿ ಆಗಿತ್ತು, ಒಪ್ಪಂದ ಆಗಿತ್ತು. ಹಾಗೆ ಈ ಒಪ್ಪಂದ ಪ್ರಕಾರ ನಾವು ಇದನ್ನ ಮಾಡ್ತಾ ಇದ್ವಿ ಅಂತ ಡಿಕ್ಲರೇಷನ್ ಕೊಡ್ಬೋದಾಗಿತ್ತು. ಏನು ಡಿಕ್ಲರೇಷನ್ ಕೊಡದೆ ಒಬ್ಬ ಸಾಧಕ ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಇವತ್ತು ಬಂದಾಗಿಂದ ಸರ್ಕಾರ ಬಂದು 3 ವರ್ಷ ಆದ್ರೆ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರೋ ಸಚಿವರು ಕೂಡ ಸರಿಯಾಗಿ ಸಹಕಾರ ಕೊಡ್ಲಿಲ್ಲ ಸಿದ್ದರಾಮಯ್ಯ ಅವ್ರಿಗೆ. ಮತ್ತೆ ಶಾಸಕರು ಕೂಡ ತಿರುಗಿ ಬಿದ್ರು ಸರ್ಕಾರದ ವಿರುದ್ಧವಾಗಿ. ನೀವು BR ಪಾಟೀಲ್ ಅವ್ರ ಸ್ಟೇಟ್ಮೆಂಟ್ ನೋಡಬಹುದು. ಎಲ್ಲಾ ಶಾಸಕರು ಒಂದು ತಗೊಂಡು ನೋಡಿದಾಗ ಎಷ್ಟೋ ಸರ್ಕಾರದಲ್ಲಿ ಮುಜುಗರ ಆಗೋಗಿದೆ, ಹೈಕಮಾಂಡ್ ಮುಜುಗರ ಆಗಿದೆ. ನೀವೇನಾದ್ರೂ ಪಕ್ಷ ವಿರುದ್ಧ ಮಾತಾಡೋ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಥ ಒಂದು ಸಂದರ್ಭಗಳನ್ನ ಸಮಯಗಳನ್ನ ಮತ್ತೆ ನಿಭಾಯಿಸ್ಕೊಂಡ್ ಬಂದಂತ ಸಿದ್ದರಾಮಯ್ಯ ಅವರು ಇವತ್ತು ಸಮರ್ಥವಾಗಿ ಎಲ್ಲೋ ಒಂದ್ ಕಡೆ ನಿಭಾಯಿಸ್ತಾ ಇದ್ರು. ಇವತ್ತು 5 ಗ್ಯಾರಂಟಿ ಇರ್ತದ್ರು. 5 ಗ್ಯಾರಂಟಿಗಳಲ್ಲಿ ಇವತ್ತು ಯುವ ನಿಧಿಗೆ ಇವತ್ತು ಉದ್ಯೋಗ ಕೊಡಲಿಲ್ಲ, ಯುವ ನಿಧಿನೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಹೋಗ್ತಾರೆ 5 ಗ್ಯಾರಂಟಿಯಲ್ಲಿ ಸಮರ್ಪಕರು ದಯವಿಟ್ಟು ಗ್ಯಾರಂಟಿಗಳು ಕೈ ಬಿಡಿ ಅಂತ ಕೇಳ್ಕೊಂತ ಇದ್ದಾರೆ. ಈ 5 ಗ್ಯಾರಂಟಿಗಳು ಹಿಮಾಚಲ ಪ್ರದೇಶದಲ್ಲಿ ಫೈಲೂರ್ ಆಗಿದೆ, ಅದೇ ರೀತಿ ತೆಲಂಗಾಣದಲ್ಲಿ ಕೂಡ ಫೈಲೂರ್ ಆಗಿದೆ. ಈ ಗ್ಯಾರಂಟಿ ಸ್ಕೀಮು ಎಲ್ಲೋ ಒಂದ್ ಕಡೆ ಕುಗ್ಗುತ್ತಾ ಹೋಗ್ತಾ ಇದೆ. ಮತ್ತೆ ಆರ್ಥಿಕ ಸಾಲಗಳು 5 ಲಕ್ಷ ಕೋಟಿವರೆಗೂ ಇವತ್ತು ಸಿದ್ದರಾಮಯ್ಯ ಸಾಲ ಮಾಡಿದ್ದಾರೆ. ಮತ್ತೆ ಇವತ್ತಿರುವಂತ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಉಳಿಬೇಕಂದ್ರೆ ಕೇವಲ ಇನ್ನೊಂದು ವರ್ಷದೊಳಗೆ ಈ ಆಡಳಿತ ಒಂದು ಯಂತ್ರ ಮತ್ತೆ ನಡೆಯುತ್ತೆ. ಅದಾದ್ಮೇಲೆ ಇನ್ನೊಂದು ವರ್ಷದಲ್ಲಿ ಕ್ಷೇತ್ರವಾರು ಹೋಗ್ಬಿಡ್ತಾರೆ, ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಒಂದ್ ಕಡೆ ಜೇನುಗೂಡು ಕೈ ಹಾಕಿ ಇವತ್ತು ಹೈಕಮಾಂಡ್ ತಪ್ಪು ಮಾಡಿದೆ 100% ತಪ್ಪು ಮಾಡಿದೆ. ಹಂಗಂತ ಇವ್ರೇನಾದ್ರೂ ಇವತ್ತು ಮುಂದಿನ ಸಿದ್ದರಾಮಯ್ಯ ಸುಮ್ಮನೆ ಕೂಡ್ತಾರ? ಅದು ಒಪ್ಕೊಂಡು ಸಾಧ್ಯವಿಲ್ಲ. ಅಹಿಂದ ನಾಯಕತ್ವ ಕಟ್ಟಬೇಕಾದಾಗ ಅವ್ರು ಎಲ್ಲೋ ಇನ್ನೊಂದು ಪಕ್ಷದ ಸೃಷ್ಟಿ ಮಾಡ್ಬೇಕಂತ ಅನಿವಾರ್ಯತೆ ಅವ್ರಿಗೆ ಬಂದೇ ಬರುತ್ತೆ. ಮತ್ತೆ ಆ ಜನ ಸಮುದಾಯ ಅವರಿಂದ ಮತ್ತೆ ನಾಯಕರು ಕೂಡ ಪ್ರಬಲವಾಗಿ ಅವರಿಂದ ಇರೋದ್ರಿಂದ ಅವರೆಲ್ಲ ಒಂದು ಪಕ್ಷ ಕಟ್ಟುವಂತ ಪರಿಸ್ಥಿತಿಗೆ ಹೋಗೇ ಹೋಗ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಇವತ್ತು. ಅಂಜನಪ್ಪ ಸರ್, ಈಗ ಇಫ್ ಇನ್ ಕೇಸ್ ನಾಳೆ ಅಥವಾ ನಾಡಿದ್ದು
ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಮಾತಿದೆ. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅವರ ಆಡಳಿತದಲ್ಲಿ? ಸರ್, ಈ ಹೈಕಮಾಂಡ್ ಅಂದ್ರೆ ನನಗೆ ಒಂಥರ ತಮಾಷೆ ಅನಿಸ್ತಾ ಇದೆ. ಬಣ ರಾಜಕೀಯನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ದಿದ್ಮೇಲೆ ಇವ್ರಿಗೆ ಯಾಕೆ ಹೈಕಮಾಂಡ್ ಅಂತಾರೆ? ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡಕ್ ಮಾತ್ರ ಹೈಕಮಾಂಡ್, ಇನ್ ಉಳಿದಿದ್ದೆಲ್ಲ ಯಾರ್ಯಾರು ಏನೇನೋ ಮಾತಾಡ್ತಾರೆ. ಈ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಸ್ವತಃ ಶಾಸಕರೆಲ್ಲರಿಗೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಅಗ್ರೆಸಿವ್ ಆಗಿ ವಾರ್ನಿಂಗ್ ಮಾಡ್ತಾರೆ. ಆದ್ರೂ ಯಾರು ಸುಮ್ಮನೆ ಯಾರು ಕೇರೆ ಮಾಡಲ್ಲ. ಮಾಡಲ್ಲ. ಮತ್ತೆ ಇನ್ ಏನ್ ಗೌರವ ಇದೆ ಈ ಹೈಕಮಾಂಡ್ಗೆ? ಅದು ನಾಳೆ ಏನಾಗುತ್ತೆ ಅಂತ ನಿಜವಾಗ್ಲೂ ಯಾರು ಹೇಳಕ್ಕಾಗಲ್ಲ. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಅವ್ರಿಗಿರೋ ಕೆಪಾಸಿಟಿ ನೋಡಿದ್ರೆ, ಸಿದ್ದರಾಮಯ್ಯವ್ರಿಗಿರೋ ಪಬ್ಲಿಸಿಟಿ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅವರ ಪ್ರಾರ್ಥನೆ ಒಂದೇ ಕೆರ್ತ ಆಗುತ್ತೇನೋ ಅನ್ಸುತ್ತಪ್ಪ ನನಗೆ. ನಿಜವಾಗ್ಲು ಎಷ್ಟು ಅಪಹಾಸ್ಯವಾಗಿ ಕಾಣ್ತದೆ ಸರ್ ಇವೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮಂತ ಸಾಮಾನ್ಯ ಜನರಿಗೆ ಇವ್ರಿಗೆ ಏನ್ ಆಡ್ತಾರೆ? ಅವ್ರನ್ನ ಯಾರಾದ್ರೂ ಕಂಟ್ರೋಲ್ ಮಾಡಕ್ಕಾಯ್ತಾ ಸರ್? ಸಿದ್ದರಾಮಯ್ಯ ಅವ್ರ ಮಗನ್ನ ಎಷ್ಟು ಹೆಂಗ್ ಮಾತಾಡ್ತಾರೆ ಅವರು. ಇವ್ರಿಗೆ ಹೇಳಿದ್ರು ಅವರೇ ಹೈಕಮಾಂಡ್ ಬಿಡ್ರಿ ಅಂತಾರೆ ಡಿ ಕೆ ಶಿವಕುಮಾರ್. ಇನ್ನು ಮೇಲಿನ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಸರ್? ಪಕ್ಷದ ಇದ್ರೊಳಗೆ ಇನ್ ನೋಡಿ, ನನಗೆ ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣ ಅವರು, ದೇವೇಗೌಡದ್ದು ಖುಷಿ ಅನ್ಸುತ್ತೆ. ಅವ್ರು ಹೇಳ್ದಂಗೆ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲಾ ಕಡೆ ಸರ್ ಯಾವುದೇ ಒಂದು ಪಾರ್ಟಿ ಇರುತ್ತೆ, ಅದು ಬಿಟ್ಬಿಟ್ಟು ಇವ್ರಂಗೆ ಒಬ್ಬರಿಗೂ ಒಂದು ತಾಕತ್ತಿಲ್ಲ. ಸುಮ್ನೆ ಎಲ್ರೂ ಮಾತಾಡ್ತಾರೆ. ಏನಾಗುತ್ತೆ ಅಂತ ಡೆಫಿನೆಟ್ಲಿ ಪ್ರೆಡಿಕ್ಟ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಸರ್, ಇವತ್ತು ನೋಡಿ ಹೈಕಮಾಂಡ್ AICC ಅಧ್ಯಕ್ಷರು ಅಂತ ನಾವು ಅನ್ಕೊಂಡಿದ್ವಿ. AICC ಅಧ್ಯಕ್ಷರು ಎಲ್ಲವ್ರೆ? ಇವತ್ತು ಸದಾಶಿವನವ್ರದ್ದು ಮನೆ ಇದ್ದಾರೆ. ಇಲ್ಲಿರೋಂಥ DCM CM ಅವ್ರ ಮನೆ ಮಕ್ಕಳು ಅಪಾಯಿಂಟ್ಮೆಂಟ್ ಕೊಡಲ್ಲ. ಅವ್ರ ಮನೆ ಹೋಗ್ತಾ ಇದ್ದಂಗೆ ಇವ್ರಿಗೆ ಏನ್ ಹೇಳ್ತಾರೆ? ನೀವು AICC ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ವಾಡ್ರಾ ಗಾಂಧಿನ ಮೀಟ್ ಮಾಡಿ ನಮ್ಮ ಹೈಕಮಾಂಡ್ ಅವ್ರ ಹೈಕಮಾಂಡ್ ಹತ್ರ ಹೋಗ್ರಿ ಅಂತಾರೆ. ಇವತ್ತು ಒಂದು ಅಸಹಾಯಕವಾದ ಹೈಕಮಾಂಡ್ ಇವತ್ತೆಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅಂತ ಅಹಿಂದ ನಾಯಕನ ಕೆಳಗಡೆ ಇಳಿಸಿ, ಅಸಮರ್ಥವಾಗಿರುವಂತ ಸಮರ್ಥವಾಗಿರುವಂತ CM ನ ಕೆಳಗಡೆ ಇಳಿಸಿ, ಇವತ್ತು ಒಂದು ದುರಾಡಳಿತದಲ್ಲಿ ದುರ್ವಡತದಿಂದ ನಡೀತಾನೆ CM ನ ಕೂರಿಸಿದ್ರೆ ರಾಜ್ಯ ಎಲ್ಲೋ ಒಂದ್ ಕಡೆ ಮುಂದಿನ ಜೆಡಿಎಸ್ ನೀವು ಕಾಂಗ್ರೆಸ್ ಮಿತ್ರ ಪಕ್ಷನೋ ವಿರೋಧ ಪಕ್ಷ? ನಾವು ವಿರೋಧ ಪಕ್ಷಕ್ಕೆ ಹೇಳ್ತಿರೋದು. ಇವತ್ತು ಡಿ ಕೆ ಶಿವಕುಮಾರ್ ಸಾಧನೆ ಏನು ಅಂತ ಕೇಳ್ತದೆ ಜನ. ಇವತ್ತು 7 ಕೋಟಿ ಜನ, 4 ಪೋರ್ಟ್ಫೋಲಿಯೋ ಇದೆ. 4 ಪೋರ್ಟ್ಫೋಲಿಯೋದಲ್ಲಿ ಡಿ ಕೆ ಶಿವಕುಮಾರ್ ಸಾಧನೆಗಳೇನು? ಜನಕ್ಕೆ ಏನು ಉತ್ತರ ಕೊಡ್ತಾರೆ? ಈ GBA ಹೋಗ್ತಿದ್ರ, GBA ಬೆಂಗಳೂರಲ್ಲಿ 7,000 ಕೋಟಿ BBMP ತಗೊಂಡು GBA ಮಾಡ್ಕೊಂಡ್ರ ಏನ್ ಡೆವಲಪ್ಮೆಂಟ್ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ಜನಕ್ಕೆ? ಇವರು ಜನ ನಿರೀಕ್ಷೆಕ್ಕಿದ್ದಾರೆ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ. ಇದುವರೆಗೂ ಒಂದೇ ಒಂದು ಕೆಲಸ ಆಗ್ಲಿಲ್ಲ. ಕೆಲವೊಂದು ಫುಟ್ಪಾತ್ಗಳಿರ್ಬೋದು, ರಸ್ತೆ ಗುಂಡಿಗಳಿರ್ಬೋದು, ಕಸ ವಿಲೇವಾರಿಗಳಿರ್ಬೋದು, ಮಳೆ ಬಂದ್ರೆ ಇವತ್ತು ಬೆಂಗಳೂರು ತುಂಬಾಗುತ್ತೆ. ಏನು ಉತ್ತರ ಇದೆ ಹಂಗಾಗಿ ಇವತ್ತು ನೋಡ್ತಾ ಇರೋ ಸನ್ನಿವೇಶ ನೋಡಿದ್ರೆ ಎಲ್ಲಾರು ಒಂದ್ ಕಡೆ ಡಿ ಕೆ ಶಿವಕುಮಾರ್ CM ಆದ್ರೆ ಈ ಒಂದು ಸರ್ಕಾರ ಒಂದು 6 ತಿಂಗಳಲ್ಲೇ ಪತನ ಆಗಂತ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಸರ್, ರವೀಂದ್ರ ರೇಷ್ಮೆ ಸರ್, ಈಗ ಈ ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳನ್ನು ಹಲವಾರು ನೋಡಿದಿರಿ ನೀವು ಪತ್ರಕರ್ತರಾಗಿದ್ದಂಥ ಸಂದರ್ಭದಲ್ಲಿ. ಈಗ ಈ ಪ್ರಸ್ತುತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಾಳೆ ನಾಡಿದ್ದ ಬೆಳವಣಿಗೆ ನಿರೀಕ್ಷೆ ಏನೇನಾಗಬಹುದು ಅಂತ? ಯಾಕಂದ್ರೆ ಹೈಕಮಾಂಡ್ ಹೇಳುತ್ತೆ ಮತ್ತೊಮ್ಮೆ ಸಿದ್ದರಾಮಯ್ಯವರು ಅವ್ರ ಆಪ್ತರ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ ಕಟ್ ಕಡೆ ಮಾತು, ನಾವು ಒಂದು ತಲೆಮಾರಿನ ಬದಲಾವಣೆ ತರಬೇಕು ಅಂತಿದ್ದೀವಿ. ವಿ ವಾಂಟ್ ಟು ಬ್ರಿಂಗ್ ಅಬೌಟ್ ಎ ಜನರೇಷನಲ್ ಚೇಂಜ್ ಇನ್ ಪಾಲಿಟಿಕ್ಸ್. ಯಾಕಂದ್ರೆ ಬದಲಾವಣೆ ಬರೀ ವ್ಯಕ್ತಿಗಳು, ಸರ್ಕಾರಗಳು, ಪಕ್ಷಗಳ ಬದಲಾವಣೆ ಅಲ್ಲ. ಒಂದು ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ, ಕಾರ್ಯಶೈಲಿ ನಿರೀಕ್ಷಿಸ್ತಾರೆ ಜನ. ಮತ್ತೆ ಅದೇ ಚರ್ವಿಚಾರವರ ಮಾತುಗಳು, ಅವೇ ಮುಖಗಳು. ಒಂದು ಸಿದ್ದರಾಮಯ್ಯನವ್ರಿಗೆ ಆ ಸರ್ಕಾರಕ್ಕೆ ಒಂದು ಜಡತ್ವ ಬಂದಿತ್ತು ಸಾಮೂಹಿಕವಾಗಿ. ಮೊದಲಿನ ಅವಧಿಯಲ್ಲಿದ್ದ ಚೈತನ್ಯ ಇರಲಿಲ್ಲ. ಅದನ್ನ ಈಗ ಬದಲಾವಣೆ ತಂದ್ರೆ ಬದಲಾಯಿಸಕ್ಕೆ ಸಾಧ್ಯ. ಅನೇಕ ಹಳೆ ಮಕ್ಕಳು ಬಹುಶಃ ತಲೆಗಳು ಉರುಳುತ್ತೆ. ನಾಳೆ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಮುಂದುವರಿತಾರೇನೋ, ಅನೇಕ ಜನ ಹಿರಿಯ ನಾಯಕರು ಬಿಟ್ಕೊಡ್ಬೇಕಾಗುತ್ತೆ ಬೇರೆಯವ್ರ ಸ್ಥಾನ. ಅದನ್ನು ಹೊಸ ಪ್ರಯೋಗ ನಡೀಲಿ. ನಾವು ಯಾವ ಬದಲಾವಣೆಯನ್ನು ವಿರೋಧಿಸಬಾರ್ದು. ಬಿ ರೆಸಿಸ್ಟೆಂಟ್ ಟು ಚೇಂಜ್. ಅದು ನಿಸರ್ಗದಲ್ಲೇ ಬದಲಾವಣೆ ಹೊಂದಿದೆ. ವಿಕಾಸಶೀಲ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಬೇಕು. ಸುಮ್ಮನೆ ನಾವು ವ್ಯಕ್ತಿಗತವಾದ ದೋಷಾರೋಪಣೆ ಮಾಡಬಾರ್ದಲ್ಲಿ. ವ್ಯವಸ್ಥೆ ನೋಡೋಣ. ಅವರು ಎಲ್ಲರೂ ಒಟ್ಟಿಗೆ ಬೆಳೆದು ಬಂದವರು ಕಾಂಗ್ರೆಸ್ ನಾಯಕರುಗಳು. ಇರ್ಲಿ, 4 ಉಪಮುಖ್ಯಮಂತ್ರಿಗಳು ಅಂದ್ರೆ ತಮಾಷೆ ಅನ್ಸಲ್ವಾ ಸರ್? ಏನಾದ್ರೂ ಒಂದು ಸೀರಿಯಸ್ನೆಸ್ ಇದೆಯಾ? ಎಲ್ಲರನ್ನು ಮೆಚ್ಚಲಿಕ್ಕೆ ನೀವು ಉಪಮುಖ್ಯಮಂತ್ರಿ ಮಾಡಿದ್ರೆ ಅದಕ್ಕೆ ಇವ್ರಿಗೆ ಏನೋ ಒಂದು ಅವಕಾಶ ಕೊಟ್ಟು 28ಕ್ಕೆ ಸರ್ ಕುಮಾರಣ್ಣ ಬರ್ತಾನೆ, 28ಕ್ಕೆ ನಿಖಿಲ್ ಬರ್ತಾರೆ ಸರ್, ಇಷ್ಟಂತೂ ಸತ್ಯ. ಇವ್ರು ಹಿಂಗೆ ಆಟ ಆಡ್ಕೊಂಡು ಅವಕಾಶ ಕೊಟ್ಬಿಡಿ. ದಯವಿಟ್ಟು ಇವ್ರಿಗೆ ಅವ್ರ ಆಸೆ ಪೂರೈಸ್ಲಿ, ಅವ್ರ ಪ್ರಾರ್ಥನೆ ಈಡೇರ್ಲಿ. 28ಕ್ಕೆ ಯಾರಾಗ್ತಾರೋ ಗೊತ್ತಿಲ್ಲ. ನಿಮ್ಮ ಫೈನಲ್ ರಿಯಾಕ್ಷನ್? ಸಿದ್ದರಾಮಯ್ಯನವರು 8.5 ಸಾಲವನ್ನ ಮಾಡಿ ಇವತ್ತು ಸಿದ್ದರಾಮಯ್ಯನವರು CM ಇಂದ ಇಳಿತಾ ಇದ್ದಾರೆ. ಅದು ಚಾಲೆಂಜ್ ಆಗಿದೆ ಈ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಬರುವಂತ ಅನೇಕ ಸಮಸ್ಯೆಗಳು, ಮತ್ತೆ ಜನಕ್ಕೆ ಇರುವಂತ ಅಭಿವೃದ್ಧಿ ಕೆಲಸಗಳನ್ನ ಕಾಣದೇ ಇರುವಂತ ಕರ್ನಾಟಕಕ್ಕೆ, ಇಷ್ಟು ದೊಡ್ಡ ಮ್ಯಾಂಡೇಟ್ ಇಟ್ಕೊಂಡಿರುವಂತ ಪಕ್ಷ
ಇವತ್ತು ಹೈಕಮಾಂಡ್ಗೆ ಏನ್ ಮಾಡುತ್ತೆ, ಇವ್ರು ಹೈಕಮಾಂಡ್ ಏನ್ ಮಾಡ್ತಾರೆ, ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಗಳು ಏನು ಅಂತ ನಾವು ಕಾದ್ ನೋಡ್ತೀವಿ. Yes. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನವರೆಗೂ ಅವರು ಒಂದೇ DCM ನ ಇರುವಾಗ ನೋಡ್ಕೊಂಡಿದ್ದು ಅದು ಡಿ ಕೆ ಶಿವಕುಮಾರ್ ಅವರೇ. ಹೌದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಂಡೀಷನ್ ಹಂಗೆ ಇತ್ತು, ನಾನು DCM ಆಗಿರ್ತೀನಿ ಅಂತ. But ಈಗ ಸಿದ್ದರಾಮಯ್ಯನವರೇನೋ ಕಂಡೀಷನ್ ಹಾಕಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಒಂದು ವರ್ಚಸ್ಸನ್ನ ಅವರು ಹೈಕಮಾಂಡ್ ಉಳಿಸ್ಕೊಂಡಿರ್ಬೋದು. ಯಾಕೆಂದ್ರೆ ಅವರು ಅನೇಕ ಚುನಾವಣೆಗಳಲ್ಲಿ ಉಸ್ತುವಾರಿಯಾಗಿ ಕರ್ನಾಟಕದಿಂದ ನಿಭಾಯಿಸಿದಂತ ರೀತಿ ಮತ್ತೆ ಪಕ್ಷದ ಅವತ್ತಿನಿಂದ ಏನು ಇವತ್ತು ವಿಜೇಂದ್ರ ಅವರು ಹೇಗೆ ಪಕ್ಷದ ಯುವ ನಾಯಕರಾಗಿ ಬೆಳೆದು ಬರ್ತಾ ಇದ್ದಾರೋ ಅದೇ ರೀತಿ ಅವತ್ತಿನಿಂದ ಪಕ್ಷವನ್ನ ಕಟ್ಟಿದಂತವರು ಅನೇಕ ನಾಯಕರ SM ಕೃಷ್ಣ ಅವರ ಗಡಿಯಲ್ಲಿ ಪಳಗ್ದವರು. ಹೀಗಾಗಿ ಅವರ ಮುಂದಿನದ ರಾಜಕೀಯ ಹೇಗ್ ನಡೆಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಆದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸಲಿ, ಗ್ಯಾರಂಟಿಗಳಿಂದ ಇವತ್ತು ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಅಭಿವೃದ್ಧಿಗೆ ಕೆಲಸ ಆಗ್ತಾ ಇಲ್ಲ, ಇವ್ರ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ 5 ಗ್ಯಾರಂಟಿಗಳಿಗೆ ಇವ್ರ ಖಜಾನೆ ಖಾಲಿ ಮಾಡ್ಕೊಂಡು ಇವತ್ತು ಬಸ್ಗಳಿಲ್ಲ, ಸಾಲ ಮಕ್ಕಳಿಗೆ ಮತ್ತೆ ವಿದ್ಯಾನಿಧಿ ಹೋಗ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ 5,000 ಕೋಟಿ 2 ತಿಂಗಳದ್ದು ಎಲ್ಲೋಯ್ತು ಅಂತ ಇವತ್ತಿನವರೆಗೂ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಅದ ಲೆಕ್ಕವನ್ನೇ ಕೊಟ್ಟಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಬಿಟ್ಟು ಹೋಗ್ತಾ ಇದ್ದಾರೆ, ಆ ಆರೋಪ ಅವ್ರ ಮೇಲೆ ಇದೆ. 186 ಕೋಟಿ ಹಗರಣ ಆಗಿದೆ, ಅದ 180 ಕೋಟಿ ಅಲ್ಲ ಬರೀ 86 ಕೋಟಿ ಅಂತ ಹೇಳಿದಂಥದ್ದು ಅವರೇ ಹೇಳಿದಂಥದ್ದು ಕ್ಯಾಬಿನೆಟ್ ನಲ್ಲಿ. ಹಾಗಾದ್ರೆ 100 ಕೋಟಿಗೆ ಲೆಕ್ಕ ಕೊಡೋರು ಯಾರು? ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ, ಆ ಲೆಕ್ಕ ಕೊಡ್ಬೇಕಾಗಿದೆ. ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ ಪಕ್ಷದಲ್ಲಿ ಅಹಿಂದ ನಾಯಕರು ಯಾರು ಆ ಒಂದು ಸಮರ್ಥ ನಾಯಕನ ತರಬೇಕು ಅನ್ನುವಂಥದ್ದು ತರ್ತಾರೋ ಇಲ್ವೋ, ಆ ಸಮುದಾಯ ಯಾರನ್ನ ಓಲೈಸುತ್ತೆ? ಕಾಂಗ್ರೆಸ್ ಅನ್ನೇ ನಂಬ್ಕೊಂಡಂತ ದೊಡ್ಡ ಸಮುದಾಯಗಳು ಇವತ್ತು ಕಾಂಗ್ರೆಸ್ ನ ಬಿಟ್ಟು ಆಲೆ ಮುಖ ಮಾಡಿದೆ. ಹಾಗಾಗಿ ಶಿವಕುಮಾರ್ ಅವರಿಗೆ ಮುಂದೆ ಅನೇಕ ಚಾಲೆಂಜ್ಗಳಿದೆ, ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ನಾವು ಸಮರ್ಥವಾಗಿ ಇವರ ಯಾವುದೇ ಒಂದು ಜನಕ್ಕೆ ವಿರೋಧಿ ಆಗಿರುವಂತಹದ್ದು ಏನಾದ್ರು ಮಾಡಿದ್ರೆ ಅದಕ್ಕೆ ಹೋರಾಟ. ಆಂಜನಪ್ಪ ಸರ್, ಈಗ ಫೈನಲ್ ರಿಯಾಕ್ಷನ್ ಕೊಡೋದಾದ್ರೆ ಈ ಬೆಳವಣಿಗೆಗಳ ಬಗ್ಗೆ ಏನೇನು ಹೇಳ್ತೀರಿ? ಇಲ್ಲ ಸರ್, ಅಲ್ಟಿಮೇಟ್ಲಿ ಇಷ್ಟೇ, ನಡೆದಂತೆ ನುಡಿದಂತೆ ನಡೀರಿ ಅಂತ ಅವ್ರನ್ನ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಇವರು ಆಗ್ಬೇಕಾಗಿತ್ತು CM. ಮೊದಲೇ ಅವಕಾಶ ಬಿಟ್ಕೊಟ್ರು, ಎರಡನೇ ಅವಕಾಶನ ಇವ್ರು ಬಿಟ್ಕೊಡೋದು ಬೇಡ ಸರ್. ಇವ್ರು CM ಆಗ್ಲಿ, 28ಗೆ ಏನಾಗುತ್ತೋ ನೋಡೋಣ, ಯಾರು ಬರ್ತಾರೋ ಯಾವ ಪಕ್ಷ ಬರುತ್ತೋ ಅದು ಬಿಟ್ಟಿರೋದು. ಇವತ್ತಿನ ಪರಿಸ್ಥಿತಿಯಲ್ಲಂತೂ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಕಾಣಿಸ್ತಾ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಅಂಜನಪ್ಪ ಸರ್, ಥ್ಯಾಂಕ್ ಯು ನಾಗೇಂದ್ರ ಅವರು, ಥ್ಯಾಂಕ್ ಯು ಮಾಂತೇಶ್, ಅಂಜನಪ್ಪ ಸರ್ ಜೊತೆಗೆ ನಾಗೇಂದ್ರ ಅವರು ಎಲ್ಲ. ಓಕೆ, ಓವರಾಲ್ ಆಗಿ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಇನ್ನೇನು ಟೈಮ್ ಬಂದೇ ಬಿಡ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ನಾಳೆ ಮಧ್ಯಾಹ್ನ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಟೈಮ್ ಕೂಡ ನಿಗದಿ ಆಗಿದೆ ಅನ್ನೋ ಮಾತು. ನಾಳೆ ಮಧ್ಯಾಹ್ನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಿಸೈನ್ ಮಾಡ್ತಾರಾ? ಅದಕ್ಕೂ ಮುಂಚೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಚಿವರುಗಳ ಜೊತೆಗೆ. ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅದೊಂದು ರೀತಿಯಾಗಿ ಸೆಂಡ್ ಆಫ್ ಇರಬಹುದಾ ಅನ್ನುವಂಥ ಚರ್ಚೆಯೂ ಆಗ್ತಾ ಇದೆ. ಅಲ್ಲಿ ವಿದಾಯದ ಭಾಷಣವನ್ನು ಮಾಡಿ ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಬಟ್ ಗೊತ್ತಿಲ್ಲ, ಈಗಷ್ಟೇ ಸುರ್ಜೇವಾಲಾ ಅವರು ಮಾತ್ರ ಈ ಎಲ್ಲ ಊಹಾಪೋಹಗಳಿಗೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ನೋಡಿದ್ರೆ ತಮ್ಮ ಆಪ್ತ ಸಚಿವರು ಶಾಸಕರ ಜೊತೆಗೆ ಆಲ್ರೆಡಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಅದಕ್ಕೆ ಅಂತ ಮಾತು ಕೊಟ್ಟು ಬಂದಿದ್ದೀನಿ, ಹಾಗಾಗಿ ನಾನು ಅದರಂತೆ ನಡ್ಕೊಳ್ತೀನಿ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ. ಆದರೆ ಆಪ್ತರು, ಶಾಸಕರು, ಸಚಿವರುಗಳು ಸುಮ್ಮನೆ ಇಲ್ಲ. ಏನು ಹೇಳ್ತಾ ಇದ್ದಾರೆ? ಇಲ್ಲ, ಇದ್ರ ಬಗ್ಗೆ ನೀವು ರಿಸೈನ್ ಮಾಡೋದಕ್ಕೆ ಬಿಡೋದಿಲ್ಲ, ಒಂದು ಸಹಿ ಸಂಗ್ರಹ ಮಾಡ್ತೀವಿ, ನೀವು ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರ್ದು, ಹೀಗಂತ ಪಟ್ಟು ಹಿಡಿದು ಕೂತಿರೋದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಲ್ರೆಡಿ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ಕಾವೇರಿ ನಿವಾಸದ ಮುಂದ್ಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಆಲ್ರೆಡಿ ಸಿದ್ದರಾಮಯ್ಯನವರ ಪರ ಘೋಷಣೆಯನ್ನ ಕೂಗಿ ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರದು ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ರಾತ್ರೋರಾತ್ರಿ ಆಗುವಂತ ಡೆವಲಪ್ಮೆಂಟು. ನಿನ್ನೆ ಸೇಮ್ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆ, ಕನಸು ಎಲ್ಲ ನುಚ್ಚುನೂರು ಅನ್ನುವಂಥ ರೀತಿಯ ಪರಿಸ್ಥಿತಿ ಇತ್ತು. ಹೈಕಮಾಂಡ್ ನಾಯಕರು ಸುದ್ದಿಗೋಷ್ಠಿಯನ್ನ ಕರೆದು, ಅಂದ್ರೆ KC ವೇಣುಗೋಪಾಲ್ ಅವರು, ಕೇವಲ ರಾಜ್ಯಸಭಾ ಮತ್ತು ಪರಿಷತ್ನ ಚುನಾವಣೆಯ ವಿಚಾರಕ್ಕೆ ಮಾತ್ರ ಚರ್ಚೆ ಆಗಿದ್ದು ಅಂತ, ಅಲ್ಲಿಗೆಲ್ಲವೂ ಮುಗಿದೋಯ್ತು ಅಂತಾನೆ ಅನ್ಕೊಂಡಿದ್ದು. ಆದರೆ ರಾತ್ರೋರಾತ್ರಿ ಆದಂತಹ ಡೆವಲಪ್ಮೆಂಟು, ಒಳಗಡೆ ಡಿಸ್ಕಷನ್ ಆಗಿದ್ದಂತಹ ವಿಚಾರಗಳೆಲ್ಲವೂ ಕೂಡ ಯಾವಾಗ ಬಹಿರಂಗವಾಯಿತೋ ಅಲ್ಲಿಂದ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ತನಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಳಗಡೆ ಇನ್ನೇನೇನು ಡೆವಲಪ್ಮೆಂಟ್ ಆಗುತ್ತೋ ಕಾದ್ ನೋಡೋಣ. ಅದರ ಇನ್ ಡೆಪ್ತ್ ಡೀಟೇಲ್ಸ್ ಜೊತೆಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ರಾಜ್ ನ್ಯೂಸ್ ಕ್ಷಣ ಕ್ಷಣಕ್ಕೂ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇರುತ್ತೆ. ಇದಿಷ್ಟು ಇವರೆಗಿನ
ಚರ್ಚಾ ಕಾರ್ಯಕ್ರಮ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.